ಸೊ ನಾ ಹುಟ್ಟಿದ್ದು ಬೆಂಗಳೂರಲ್ಲೇನೆ. ಸೊ ಒಂದು ಈಗ ನಾವು ಹೆಣ್ಮಕ್ಳಲ್ಲಿ ಏನು ತುಂಬಾ ಹಾರ್ಮೋನ್ ಸಮಸ್ಯೆ ಮತ್ತೆ ಮೆನ್ಸ್ಟ್ರುವಲ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟ ಸಮಸ್ಯೆಯನ್ನು ನೋಡ್ತಿದೀವಿ. ಸೊ ದಟ್ ಇಸ್ ಒನ್ ದ prime reason. It is because of the food intake of cosmetics that is available is again over the ಏನಂತಾರೆ ಬೌಂಡರಿ. ದ ಅಮೌಂಟ್ ಆಫ್ ಲೋಷನ್ಸ್ ಮತ್ತೆ ಫ್ರೇಗ್ರೆಂಟ್ ಪ್ರೊಡ್ಯೂಸಿಂಗ್ ಡಿಯೋಡ್ರೆಂಟ್ಸ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಇಟ್ ಇಸ್ ಹ್ಯಾವಿಂಗ್ ಅನ್ ಎಫೆಕ್ಟ್ ಆನ್ ಹೌ ದ ವುಮೆನ್ಸ್ ಬಾಡಿ ಫಂಕ್ಷನ್. ಸೊ ಅದರ ಬಳಕೆಗಳು ತುಂಬಾ ಅಬ್ಯೂಸಿವ್ ಆಗಿ ಆಗ್ತಾ ಇದೆ. ಸೋಪ್ಸ್ ಇಂದ ಹಿಡಿದು ಶಾಂಪೂಸ್ ಇಂದ ಹಿಡಿದು ಎಲ್ಲ ಕಡೆ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸಸ್ ಎಲ್ಲೆಲ್ಲಿ ಇರುತ್ತೋ ಅದೆಲ್ಲವೂ ಇಟ್ ವಿಲ್ ಹ್ಯಾವ್ ಅನ್ ಎಫೆಕ್ಟ್ ಆನ್ ಹೌ ದ ವುಮೆನ್ಸ್ ಮೆನ್ಸ್ಟ್ರುವಲ್ ಫಿಸಿಯಾಲಜಿ ವಿಲ್ ವರ್ಕ್. ಒಂದು ಸೈಕಲ್ ಅಲ್ಲಿ ಒಂದ್ 10 ದಿನ ನಿದ್ದೆ ಕೆಟ್ಟರು ವಿಲ್ ಹ್ಯಾವ್ ಅ ಚೇಂಜ್ ಇನ್ ದ ಫ್ಲೋ ಇನ್ ದ ನೆಕ್ಸ್ಟ್ ಸೈಕಲ್. ಅಂತದ್ದು ಈಗಿನ ಹೆಣ್ಮಕ್ಳು ಅದರ ಅರಿವೇನೆ ಇಲ್ದಿರ ದೇ ಆರ್ 3 ಗಂಟೆಗೆ ಮಲ್ಕೋತೀನಿ ಅಂತ ಹೇಳ್ತಾರೆ, 4 ಗಂಟೆಗೆ ಮಲ್ಕೋತೀನಿ ಅಂತ ಹೇಳ್ತಾರೆ, 11 ಗಂಟೆಗೆ ಹೇಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನಾವ್ ಹೇಗಿರ್ಬೇಕು ಹಾಗೆ ನಾವ್ ಇಲ್ದೇ ಇರೋ ಕಾರಣ ಆಲ್ ಆಫ್ ದೀಸ್ ಆರ್ ಇನ್ಕ್ರೀಸಿಂಗ್. ಮುನಿಗಳೆಲ್ಲ ಏನ್ ಮಾಡಿದ್ರು, ಹಿಮಾಲಯದ ತಪ್ಪಲಲ್ಲಿ ಹೋಗಿ ಅವರೊಂದು ಕಾನ್ಫರೆನ್ಸ್ ಮಾಡ್ತಾರೆ. ಸೊ ಇಫ್ ಯು ಹ್ಯಾವ್ ಟು ಎಲಿಸಿಟ್ ದ ಫಸ್ಟ್ ಮೆಡಿಕಲ್ ಕಾನ್ಫರೆನ್ಸ್ ಆರ್ ಒಂದು ಒಕ್ಕೂಟ ನಡೆದಿದ್ದು ಮೆಡಿಸಿನ್ ಪ್ರವೃತ್ತಿಯಲ್ಲಿ ಅಂದ್ರೆ ಇಟ್ ವಾಸ್ ದೆನ್ ಬ್ಯಾಕ್ 5 to 6,000 years ago. ಹಿಮಾಲಯದಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ತಗೊಂಡು ಇನ್ನೊಂದು ಪುಟ್ಟ ಬಟ್ಲಲ್ಲಿ ಎಣ್ಣೆನಿಟ್ಟು ಇಂಡೈರೆಕ್ಟ್ ಆಗಿ ಬಿಸಿ ಮಾಡಿಕೊಂಡು ಯು ಹ್ಯಾವ್ ಟು ಡೂ ದಿ ಅಭ್ಯಂಗ ಅಂತ ಕ್ರಮ ಇರೋದು. ನಾವು ಒಂದು ಹೈರಾರ್ಕಿಯಲ್ಲಿ ಹೋಗಿ ನಾವು ಆ ಆಯುರ್ವೇದದ ಒಂದು ಜ್ಞಾನವನ್ನು ಪಡಿಬೇಕು ಅನ್ನೋದಕ್ಕೋಸ್ಕರ ಅತ್ರಿ ಮುನಿಗಳು ಏನ್ ಮಾಡ್ತಾರೆ, ಅವರು ಅಶ್ವಿನಿ ದೇವತೆಗಳ ಹತ್ರ, ಅಶ್ವಿನಿ ದೇವತೆಗಳು ದಕ್ಷ ಪ್ರಜಾಪತಿ. ಸೊ ಅದು ಶ್ಲೋಕ ಹೋಗುತ್ತೆ, ಬ್ರಹ್ಮ ಸ್ಮೃತ್ವ ಆಯುಷೋ ಮೇಧೋ ಪ್ರಜಾಪತಿಂ ಅಜಿಗ್ರಹತ್ ಅಂತ. ಸೊ ನನ್ನ ಸ್ಪೆಷಾಲಿಟಿ ಬಂದ್ಬಿಟ್ಟು ಶಲ್ಯಶಾಸ್ತ್ರ ಅಂತ. ಅಂದ್ರೆ ಇಟ್ ಇಸ್ ದ ಪ್ರಾಕ್ಟೀಸ್ ಆಫ್ ಸರ್ಜರಿ. ಆಲ್ ಆಫ್ ಅ ಸಡನ್ ಬಿಫೋರ್ ಮೈ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಎಂಜಿನಿಯರ್ ಸೀಟ್ ಐ ಜಸ್ಟ್ ಗೇವ್ ಇಟ್ ಅಪ್ ಅಂಡ್ ಐ ಜಸ್ಟ್ ವೆಂಟ್ ಇನ್ ಟು ಆಯುರ್ವೇದ. ಯಾವುದೋ ಒಂದು ಔಷಧಿಯನ್ನು ಡೌಟ್ಫುಲ್ ಆಗೇ ತಗೊಳ್ತಿದ್ದೀನಿ ಅಂದ್ರೆ ನಾನು ಎಷ್ಟೇ ಫುಲ್ ಮೆಡಿಕೇಶನ್ ಕೊಡ್ಲಿ, ದಟ್ ಕುಡ್ ಬಿ ದ ಬೆಸ್ಟ್ ಮೆಡಿಸಿನ್ ಇನ್ ದ ವರ್ಲ್ಡ್, ಬಟ್ ಅದು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯನ ಚೈತನ್ಯ ಅಂದ್ರೆ ಮನಸ್ಸಿನ ಶಕ್ತಿ ಅಷ್ಟಿರತ್ತೆ. ಇದು ಕೇಳಿದ್ದು ಬಹಳ ಒಳ್ಳೇದಾಯ್ತು, ಯಾಕಂದ್ರೆ ಅದೊಂಥರ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಟ್ಯಾಗ್ ಲೈನ್ ಇದೆ, ಆಯುರ್ವೇದ ಇಸ್ ಸ್ಲೋ ಅನ್ನುವಂಥದ್ದು. ಯಾವಾಗ ನಾವು ಬಿಸಿ ನೀರಿಗೆ ಈ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ತೀವಿ, ದ ಪ್ರಾಪರ್ಟೀಸ್ ಆಫ್ ದ ಜೇನುತುಪ್ಪ ಅಂಡ್ ದ ಹಾಟ್ ವಾಟರ್ ಕಾಂಬಿನೇಷನ್ ವಿಲ್ ಬಿ ಈಕ್ವಿವೆಲೆಂಟ್ ಟು ವಿಷ. ಪಾದಾಭ್ಯಂಗ ಅಂತ ಕರಿತೀವಿ. ಅಂದ್ರೆ ಯಾವ್ದಾದ್ರೂ ಒಂದು ಎಣ್ಣೆ, ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು, ಅವಾಗ್ಲೇ ಹೇಳ್ದಂಗೆ ಬಿಸಿ ನೀರಿನಲ್ಲಿ ಇಟ್ಟು ಬೆಚ್ಚಗೆ ಮಾಡ್ಕೊಂಡು, ಸೊ ಈವನ್ ಇಫ್ ಯು ಟೇಕ್ 5 minutes ಆಫ್ ಯೋರ್ ಟೈಮ್, ಸೊ ಸ್ವಲ್ಪನೇ ಎಣ್ಣೆ ತಗೊಂಡು ಸೋಲಿಗೆ ಪಾದದ ಎರಡು ಪಾದಗಳಿಗೆ ಚೆನ್ನಾಗಿ ನಾವು ಮಸಾಜ್ ಮಾಡಿ ಬೇಕಾದ್ರೆ ಸ್ವಲ್ಪ ಇನ್ನೊಂದು 5 minutes ವಾರ್ಮ್ ವಾಟರ್ ಅಲ್ಲಿ 2 ಪಾದಗಳನ್ನು ಇಟ್ಕೊಂಡಿರ್ಬೋದು. ಇಲ್ಲ ಬರೀ ಅಭ್ಯಂಗ ಮಾಡಿದ್ರು ಸಾಕು, ಇಟ್ ವಿಲ್ ಗಿವ್ ವೆರಿ ಗುಡ್ ಏನಂತಾರೆ ಸ್ಲೀಪ್. ರಾತ್ರಿ ನಿದ್ದೆನ ಭೂತದಾತ್ರಿ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಅಂದ್ರೆ ನಮ್ಗೆ ಒಂದು ಬೆಸ್ಟ್ ಕೇರ್ ಟೇಕರ್, ಮದರ್ ತರ ರಾತ್ರಿ ನಿದ್ದೆ. ಅದನ್ನ ನಾವು ಕರೆಕ್ಟ್ ಮಾಡಿದ್ದಲ್ಲಿ ನಮ್ಮ ಇಮ್ಯುನಿಟಿ, 3 ದೋಷಗಳ ಒಂದು ಸಮತೋಲನೆ ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ. ಇಫ್ ಯು ಹ್ಯಾವ್ ಅನ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಆರ್ ಹಾರ್ಟ್ ಬರ್ನ್, ಅವರ್ ಮೆಡಿಸಿನ್ ವಿಲ್ ಆಕ್ಟ್ ಈಕ್ವಲಿ ಎಫಿಷಿಯಂಟ್ಲಿ ಅಂಡ್ ಇನ್ ಅ ಶಾರ್ಟ್ ಡ್ಯೂರೇಷನ್ ಆಸ್ ಈಕ್ವಲೆಂಟ್ ಟು ಅನ್ ಆಂಟಾಸಿಡ್. ಆಸ್ಥಾನ ವಿದ್ವಾಂಸರಾಗಿದ್ರು ಲಕ್ಷ್ಮೀನಾರಾಯಣ ಪಂಡಿತರು. ಸೊ ಮೊದಲನೇದಾಗಿ ಎಷ್ಟೊಂದು ಜನಕ್ಕೆ ಆಯುರ್ವೇದದಲ್ಲಿ ಆಯುರ್ವೇದ ಅಂದ ತಕ್ಷಣ ಏನೇನಿದೆ ಅಂತಾನೆ ಗೊತ್ತಿರಲ್ಲ. ಅಂದ್ರೆ ಆಯುರ್ವೇದ ಅಂದ ತಕ್ಷಣ ಈಗ ನಮ್ಮಲ್ಲೂ ಕೇಳ್ತಾರೆ, ಸ್ಕಿನ್ ಡಿಸಾರ್ಡರ್ಸ್ಗೆ ನಿಮ್ಮಲ್ಲಿ ಔಷಧಿ ಇದೆಯಾ, ಕೆಮ್ಮಿಗಿದೆಯಾ, ಜ್ವರಕ್ಕೆ. ಸಪೋಸ್ ಇವಾಗ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನಾದ್ರೂ ವ್ಯಾಧಿ ಬಂತು, ಡಯಾಬಿಟಿಸ್ ಬಂತು, ಕಾಲು ಊತ ಬಂತು, ಹೊಟ್ಟೆ ಉರಿ ಬಂತು, ಎಲ್ಲದಕ್ಕೂ ಟ್ರೀಟ್ಮೆಂಟ್ಸ್ ಇದೆ. ಸೊ ಇದನ್ನ ನಾವು ಪ್ರಸೂತಿ ಮತ್ತೆ ಸ್ತ್ರೀ ರೋಗದಲ್ಲಿ ನೋಡ್ತೀವಿ. ನಮ್ದು ಒಂದು ಲ್ಯಾಬೋರೇಟರಿ ಬೇಸ್ಡ್ ರಿಸರ್ಚ್ ಅಲ್ಲ, ನಮ್ದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಡ್ರಿವನ್ ರಿಸರ್ಚ್ ಅಲ್ಲ. ಪ್ರಕೃತಿಯನ್ನು ನೋಡಿ ಲಾಂಗ್ ಟರ್ಮ್ ಸ್ಟಡೀಸ್ ಮಾಡಿ ಹೇಗೆ ನಮ್ಮ ಬಾಡಿ ಪ್ರಕೃತಿಗೆ ಅನುಗುಣವಾಗಿ ಒಂದು ಫಿಸಿಯಾಲಜಿ ನಡೆಯುತ್ತೆ ಹೊರತು ಒಂದು ಯಾವ್ದೋ ಸ್ಟ್ಯಾಟಿಸ್ಟಿಕಲ್ ಡೇಟಾ ಬಂತು ಲ್ಯಾಬೋರೇಟರಿಯಲ್ಲಿ ಅದು ಹೀಗೆ ಕೆಲಸ ಮಾಡ್ತು ಅನ್ನೋದ್ರ ಮೇಲೆ ನಮ್ಮ ಬಾಡಿ ಕೆಲಸ ಮಾಡೋದಿಲ್ಲ. ಸೊ ಇವಾಗ ನಮಗೆ ಗೊತ್ತಿರಲ್ಲ, ಈಗ ಎಷ್ಟೊಂದು ಕ್ರಾನಿಕ್ ಡಿಸೀಸಸ್ ಮತ್ತೆ ನಮ್ಮ ಪರ್ವ್ಯೂ ಅಲ್ಲೇ ಇದ್ದಂಗೆ there will be so many diseases which are not addressed by the modern medicine, but we are able to ಏನಂತಾರೆ give a very good solution. ಅಕ್ಯೂಟ್ ಅಂದ್ರೆ ಏನಂದ್ರೆ ಯಾವುದು ಸಡನ್ ಆಗಿ ಆಗತ್ತೆ ಅಂತ. ಅಂದ್ರೆ ಈಗ ನಾವೆಲ್ಲೋ ಮದ್ವೆ ಹೋಗ್ತೀವಿ, ಆಸೆ ಅಂತ ಒಂದ್ ಸ್ವಲ್ಪ ಜಾಸ್ತಿ ತಿನ್ಬಿಡ್ತೀವಿ, ಮನೆಗ್ ಬರೋ ಅಷ್ಟರಲ್ಲಿ ಹಾರ್ಟ್ ಬಂದ್ ಶುರುವಾಗ್ಬಿಡತ್ತೆ. ಅಲ್ಲಿ ತನಕ ಇರ್ಲಿಲ್ಲ,
ಇನ್ನೇನ್ ಮಲ್ಕೋಬೇಕು ಅಂದಾಗ ಸಿವಿಯರ್ ಆಗಿ ಒಂದು ಸಿಂಪ್ಟಮ್ ರೈಸ್ ಆಗ್ಬಿಟ್ಟು ಎದೆ ಉರಿ ಬರುವಂತದ್ದು. ಈಗ ಮುಖದಲ್ಲಿ ಕೂದಲು ಬೆಳೆಯತ್ತೆ, ಚಿನ್ನಲ್ಲಿ, ಅಪ್ಪರ್ ಲಿಪ್. ಕಸ್ತೂರಿ ಅರಿಶಿನ ಮತ್ತೆ ಬಜೆ ಅಂದ್ರೆ ಬಚ, ಅರಿಶಿನದ ಪ್ರಮಾಣ ಜಾಸ್ತಿ ಇರಬೇಕು. ಈ ಬಜೆ ತುಂಬಾ ಸಣ್ಣ ಕ್ವಾಂಟಿಟಿಯಲ್ಲಿ ಹಾಕ್ಬಿಟ್ಟು ಅದನ್ನ ನೀರಿನ ಜೊತೆ ಮಿಕ್ಸ್ ಮಾಡಿ ಜಸ್ಟ್ ನಿಮ್ಮ ಸ್ನಾನಕ್ಕೆ ಮುಂಚೆ ಅಪ್ಲೈ ಮಾಡಿಬಿಟ್ಟು ಅದು ಒಣಗೋ ತನಕ ವೆಯ್ಟ್ ಮಾಡಬೇಕು. ಒಣಗಿದ ತಕ್ಷಣ ಯು ಶುಡ್ ರಿಮೂವ್ ಇಟ್. ಸೊ ಒಣಗಿದ ಮೇಲೆ ತುಂಬಾ ಹೊತ್ತು ಗುಡ್ ಟು ಗೋ ಆಯಿಲ್ ನಾನು ಏನ್ ಹೇಳ್ದೆ ಎಲ್ಲಾ ಪ್ರದೇಶಗಳಲ್ಲೂ ನೀವು ಒಂದು ಈಸಿಯಾಗಿ ಆಕ್ಸೆಸಿಬಲ್ ಮತ್ತೆ ಏನು ಎಲ್ಲ ಬಾಡಿಗೂ ಎಲ್ಲ ಟೈಪ್ ಆಫ್ ದೋಷಗಳಿಗೂ ಮತ್ತೆ ಎಲ್ಲ ಪ್ರಕೃತಿಗೂ ಹೊಂದುವಂತ ಆಯಿಲ್ ಯಾವುದು ಅಂದ್ರೆ ದಟ್ ಇಸ್ ತಿಲ ತೈಲ, ದಟ್ ಇಸ್ ದ ಟಿಲ್ ಆಯಿಲ್, ಎಳ್ಳೆಣ್ಣೆ. ಬಟ್ 1-2 ದಿನ ಮಾಡಿದ್ರೆ ಯು ವಿಲ್ ನಾಟ್ ಸಿ ದ ರಿಸಲ್ಟ್ಸ್. ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 1-2 ತಿಂಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಅದರಲ್ಲಿ ಸ್ಲೈಟ್ ಮಸಾಜ್ ಅಂದ್ರೆ ನಿಮ್ಮ ಹೇರ್ ಫಾಲಿಕಲ್ ಯಾವ್ದಿದೆ ಅದರ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಸ್ಲೈಟ್ ಆಗಿ ಪೇಸ್ಟ್ ಅನ್ನ ಮಸಾಜ್ ಮಾಡಿ ರಿಮೂವ್ ಮಾಡಬೇಕು. ಸೊ ಇದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಿದಾಗ ಯು ವಿಲ್ ಡೆಫಿನೆಟ್ಲಿ ಸಿ ದ ರಿಸಲ್ಟ್ಸ್. 2 head baths a week and ಏನಂತಾರೆ ಗುಡ್ ಅಮೌಂಟ್ ಆಫ್ ಆಯಿಲ್ ಅಪ್ಲಿಕೇಶನ್ 45 minutes to 1 hour ಬಿಫೋರ್ ಟೇಕಿಂಗ್ ಹೆಡ್ ಬಾತ್. ತುಂಬಾ ಇವಾಗ ಶೀತದ ಪ್ರದೇಶದಲ್ಲಿ ಇದ್ರೆ ಅಂದ್ರೆ ತುಂಬಾ ಲೋವರ್ ಟೆಂಪರೇಚರ್ಸ್ ಇದೆ, ಕೋಲ್ಡ್ ಇದೆ ಅಂತ ಪಕ್ಷದಲ್ಲಿ ನೀವು ತಿಲ ತೈಲದ ಜೊತೆಗೆ ಅಂದ್ರೆ ಟಿಲ್ ಆಯಿಲ್ ಜೊತೆಗೆ ಒಂದು ಸ್ವಲ್ಪ ಪ್ರಮಾಣದ ಮಸ್ಟರ್ಡ್ ಆಯಿಲ್ನು ಮಿಶ್ರಣ ಮಾಡ್ಕೊಳ್ಬಹುದು. ಸೊ ಅದು ದೇಹದ ಉಷ್ಣಾಂಶನ ಹೆಲ್ಪ್ ಮಾಡುತ್ತೆ. ಬಟ್ ಇನ್ ಜನರಲ್ ಎಲ್ಲರೂ ಈ ಎಳ್ಳೆಣ್ಣೆ ಎವ್ರಿಬಡಿ ಕ್ಯಾನ್ ಯೂಸ್ ಅಂತ ಆಯುರ್ವೇದ ಹೇಳುತ್ತೆ. ಸೊ ನಿತ್ಯ ಅಭ್ಯಂಗ ಮಾಡೋದ್ರಿಂದಾನೇ ನಮ್ಮ ಬಾಡಿ ಇಮ್ಯುನಿಟಿ ತುಂಬಾ ಚೆನ್ನಾಗಿ ರೈಸ್ ಆಗುತ್ತೆ. ನಿಮ್ಮ ಡೈಜೆಷನ್ ಕೆಪಾಸಿಟಿ, ಸ್ಲೀಪ್, ಗುಡ್ ಕ್ವಾಲಿಟಿ ಆಫ್ ಸ್ಲೀಪ್ ಬರೋದು, ಮತ್ತೆ ಬೇಗ ಬೇಗ ಕೆಲವರಿಗೆ ತುಂಬಾ ಬೇಗ ಬೇಗ ಹುಷಾರ್ ತಪ್ತಿರ್ತಾರೆ. ಒಂದು 3-4 ತಿಂಗಳ ಅವ್ರ ದಿನ ಅಭ್ಯಂಗ ಮಾಡಿ ನೋಡಿದ್ರೆ ದೇ ವಿಲ್ ಸಿ ದ ಚೇಂಜ್ ಇನ್ ದ ಇಮ್ಯುನಿಟಿ. ನಿಮ್ಮ ಜಾಯಿಂಟ್ಸ್ ತುಂಬಾ ಸ್ಟ್ರಾಂಗ್ ಆಗತ್ತೆ, ನಿಮ್ಮ ಮಸಲ್ಸ್ ಫ್ಲೆಕ್ಸಿಬಿಲಿಟಿ ಮತ್ತೆ ನಿಮ್ಮ ದೇಹದ ಎಂಡ್ಯೂರೆನ್ಸ್, ನಿಮಗೆ ಜಾಸ್ತಿ ಕೆಲಸ ಮಾಡುವ ಕೆಪಾಸಿಟಿ ತಾನಾಗ್ ತಾನೇ ಬರುತ್ತೆ. ಯು ಆರ್ ಏಬಲ್ ಟು ವಿತ್ಸ್ಟ್ಯಾಂಡ್ ದ ಫಿಸಿಕಲ್ ಸ್ಟ್ರೈನ್ ಈವನ್ ಮೋರ್ ನೀವು ಯಾವಾಗ ದಿನ ಅಭ್ಯಂಗ ಮಾಡ್ತೀರಾ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ದ ಲಸ್ಚರ್ ಅಂಡ್ ಗ್ಲೋ ಆಫ್ ಯುವರ್ ಸ್ಕಿನ್ ವಿಲ್ ಇನ್ಕ್ರೀಸ್. ಭೋಜನ ಅಗ್ರ ಅಂದ್ರೆ ಭೋಜನಕ್ಕೆ ಮುಂಚೆ ಜಸ್ಟ್ 10 minutes ಮುಂಚೆ ನೀವು ಇನ್ನೇನು ಊಟಕ್ಕೆ ಕೂರ್ಬೇಕು, ರೆಡಿ ಪ್ಲೇಟ್ಸು ಟೇಬಲ್ ಎಲ್ಲ ರೆಡಿ ಮಾಡೋ ಮುಂಚೆ ಒಂದು ಚಿಕ್ಕ ಪೀಸ್ ಆಫ್ ಹಸಿ ಶುಂಠಿ, ಒಂದು ಕಾಳು ಕಲ್ಲುಪ್ಪು ಅದನ್ನ ಚೆನ್ನಾಗಿ ತೆಗಿಬೇಕು ಬಾಯಲ್ಲಿ. ಸೊ ಇಮಿಡಿಯೇಟ್ಲಿ ವಿಲ್ ಇನ್ಕ್ರೀಸ್ ಯುವರ್ ಅಪಟೈಟ್. ನಿಮ್ಮ ಜೀರ್ಣ ಪ್ರಕ್ರಿಯೆ ಮತ್ತೆ ದ ಬಾಡೀಸ್ ಕೆಪಾಸಿಟಿ ಟು ಡೈಜೆಸ್ಟ್ ದ ಫುಡ್ ವಿಲ್ ಇನ್ಕ್ರೀಸ್. ಸೊ ನಿಮ್ಗೆ ಇನ್ನ ಸ್ವಲ್ಪ ಹಾರ್ಟ್ ಬರ್ನ್ಸ್ ಬರ್ತಿದೆ, ಉರಿ ಬರ್ತಿದೆ ಅಂದಾಗ ಸೊ ನಾವು ಬಿಸಿ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಬಾಯ್ಲಿಂಗ್ ಪಾಯಿಂಟ್ ಬಂದ ಮೇಲೆ ಅದಕ್ಕೆ 1 ಅಥವಾ 2 ಚಮಚ ಜೀರಿಗೆ ಹಾಕಿ ತಟ್ಟೆ ಮುಚ್ಚಿಟ್ಬಿಡ್ಬೇಕು. ಸೊ ಅದರ ವಾಲಟೈಲ್ ಪ್ರಿನ್ಸಿಪಲ್ಸ್ ಎಲ್ಲ ನೀರೊಳಗೆ ಇಳ್ಕೊಳ್ಳುತ್ತೆ. ಆಮೇಲೆ ಅದನ್ನೆಲ್ಲ ಶೋಧಿಸ್ಬಿಟ್ಟು ಇದೇ ನೀರನ್ನ ನೀವು ಸ್ಪ್ಯಾನ್ ಆಫ್ 2 or 3 days ನಿಮಗೆ ಬಾಯಾರಿಕೆ ಆದಾಗೆಲ್ಲ ಇದನ್ನೇ ತಗೊಂಡ್ರೆ ನಿಮ್ಮ ಅಗ್ನಿ ಚೆನ್ನಾಗತ್ತೆ. ಮತ್ತೆ ನಿಮ್ಮ ಡೈಜೆಷನ್ ಇಂಪೈರ್ಮೆಂಟ್ ಇಂದ ಏನು ಪಿತ್ತ ವೇರಿಯೇಷನ್ ಆಗಿದೆ ಅದು ಕೂಡ ನಾರ್ಮಲ್ ಬರುತ್ತೆ. ಸೊ ನಮ್ಮ ಕ್ಲಿನಿಕ್ ಬಂದು JP ನಗರ ಬೆಂಗಳೂರಲ್ಲಿ 7th phase ಅಲ್ಲಿ ಶ್ರೀ ತುಳಸಿ ಆಯುರ್ವೇದ ಅಂತ. ಸೊ ಇನ್ನೊಂದು ಶ್ರೀ ಧಾತ್ರಿ ಆಯುರ್ವೇದ ಅಂತ ಕತ್ರಿಗುಪ್ಪೆ ಬನಶಂಕರಿಯಲ್ಲಿದೆ. 2 ಬೆಂಗಳೂರಲ್ಲೇ ಇರೋ. ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಆಯುರ್ವೇದ ಅಂದ್ರೆ ಬರೀ ದೇಹದ ಚಿಕಿತ್ಸೆ ಮಾತ್ರ ಅಲ್ಲ, ಮಾನಸಿಕ ಹೃದಯದ ಸಮತೋಲನೆಗೆ ಒಂದು ದಾರಿಯ ಬೆಳಕಾಗತ್ತೆ ಆಯುರ್ವೇದ. ಸೊ ಆಯುರ್ವೇದದ ಕುರಿತು ಇವತ್ತು ಚರ್ಚೆ ಮಾಡ್ಲಿಕ್ಕೆ ಬರ್ತಾ ಇರೋರು ಡಾಕ್ಟರ್ ರಂಜನಿ ದೇಶಪಾಂಡೆ. ಆಯುರ್ವೇದದಲ್ಲಿ
ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ವೆಯ್ಟ್ ಲಾಸ್ ಆಗಿರ್ಬೋದು, ಹೇರ್ ಫಾಲ್ ಆಗಿರಬಹುದು, PCOD, PCOS ಎಲ್ಲದ್ರ ಬಗ್ಗೆನೂ ಕೂಡ ನಾವು ಅವರೊಟ್ಟಿಗೆ ಚರ್ಚೆ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀನಿ ಮೇಡಮ್? ಹಾ, ಆರಾಮದೇವಿ ಮೇಡಮ್. ನೀವ್ ಹೇಗಿದ್ದೀರಿ? ನಾವು ಕೂಡ ಸೌಖ್ಯವಿದ್ದೀವಿ. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನೆಲ್ ಅಲ್ಲಿ ಇನ್ ಅಂಡ್ ಅರೌಂಡ್ ಸಾಧಕರ ಸಂದರ್ಶನ ಮಾಡ್ತಾ ಇದೀವಿ. ಧನ್ವಂತ್ರಿಯ ವಂಶಸ್ಥರು ನೀವು ಅಂತ ಹೇಳ್ಬಹುದು. ಸೊ ಆಯುರ್ವೇದಕ್ಕೆ ಅದರದೇ ಆದ ವೈಶಿಷ್ಟ್ಯತೆ ಇದೆ. ಕೆಲವು ಮಾಹಿತಿಯನ್ನ ಎಲ್ಲ ವೀಕ್ಷಕರಿಗೂ ತಲುಪಿಸೋ ಒಂದು ಸತ್ಪ್ರಯತ್ನ ನಮ್ ಕಡೆಯಿಂದ ನಡೆಯುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ಅಲ್ಲಿದ್ಕೊಂಡು ಇಷ್ಟು ದೂರ ಬೆಂಗಳೂರಲ್ಲಿರೋ ನನ್ನನ್ನ ಒಂದು ಸಂಪರ್ಕ ಮಾಡಿ ನಿಮ್ಮ ಜೊತೆ ನನಗೆ ಒಂದು ಸಂದರ್ಶನನ ಮಾಡಿಸ್ತಿರೋದಕ್ಕೆ ನನ್ನ ಕಡೆಯಿಂದನೂ ಬಹಳ ಬಹಳ ಧನ್ಯವಾದ. ಪ್ಲೆಜರ್ ಇಸ್ ಆರ್ಸ್. ಎಸ್, ಮೊದಲಿಗೆ ನೀವು ಹುಟ್ಟಿದಲ್ಲಿ ಬೆಳೆದಿದ್ದಲ್ಲಿ ಎಜುಕೇಶನ್ ಯಾವ ರೀತಿ ಆಯ್ತು ಅಂಡ್ ಈ ಆಯುರ್ವೇದದ ಒಂದು ಪಯಣ ಯಾವ ರೀತಿ ಶುರುವಾಯ್ತು ಅಂತ? ಸೊ ನಾ ಹುಟ್ಟಿದ್ದು ಬೆಂಗಳೂರಲ್ಲೇನೆ, ಬೆಳೆದಿದ್ದು ಬೆಂಗಳೂರಲ್ಲೇನೆ. ಸೊ ನನ್ನ LKG ಹಿಡಿದು ಸೆಕೆಂಡ್ PU ತನಕ ಐ ಎಮ್ ಪ್ರಾಡಕ್ಟ್ ಆಫ್ ಕ್ರೈಸ್ಟ್ ಯೂನಿವರ್ಸಿಟಿ. LKG ಇಂದ ಸೆಕೆಂಡ್ PU ಫುಲ್ 14 ವರ್ಷ ಸತತವಾಗಿ ಅಲ್ಲೇ ಓದಿದ್ದು. ಮತ್ತೆ ನನ್ನ ಪೋಸ್ಟ್ ಗ್ರಾಜುಯೇಷನ್ ಬಂದು ಗವರ್ಮೆಂಟ್ ಗ್ರಾಜುಯೇಷನ್ ಅಂಡ್ ಪೋಸ್ಟ್ ಗ್ರಾಜುಯೇಷನ್ ಎರಡು ಗವರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಮೆಜೆಸ್ಟಿಕ್ ಹತ್ರ ಇದೆ, ಜಯಚಾಮರಾಜೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮೆಡಿಸಿನ್ ಅಂತ ಒಡೆಯರು ಮಾಡಿದ್ದು ಕಾಲೇಜ್. ಮತ್ತೆ ಇದು ಸೊ ಅಲ್ಲೇ ನನ್ನ ವಿದ್ಯಾಭ್ಯಾಸ, ಆಯುರ್ವೇದ ವಿದ್ಯಾಭ್ಯಾಸ ಎರಡು ಅಲ್ಲೇ ಮಾಡ್ಕೊಂಡಿದ್ದು. ಸೊ ಆಯುರ್ವೇದದ್ದು ಇಟ್ಸ್ ಅ 9 years ಲಾಂಗ್ ಕೋರ್ಸ್. ಸೊ 5.5 years ಆಫ್ ಅಂಡರ್ ಗ್ರಾಜುಯೇಷನ್ ಮತ್ತೆ ಪ್ಲಸ್ 3 years ಆಫ್ ಪೋಸ್ಟ್ ಗ್ರಾಜುಯೇಷನ್. ಸೊ ನನ್ನ ಸ್ಪೆಷಾಲಿಟಿ ಬಂದ್ಬಿಟ್ಟು ಶಲ್ಯಶಾಸ್ತ್ರ ಅಂತ, ಅಂದ್ರೆ ಇಟ್ ಇಸ್ ದ ಬ್ರಾಂಚ್ ಆಫ್ ಸರ್ಜರಿ ಇಸ್ ಕಾಲ್ಡ್ ಎ ಶಲ್ಯಶಾಸ್ತ್ರ. ಸೊ ನಂದು BAMS MS ಇನ್ ಶಲ್ಯಶಾಸ್ತ್ರ. ಎಲ್ಲರಿಗೂ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇರತ್ತೆ, ಬಟ್ ಆಯುರ್ವೇದ ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಕನ್ಸು ಯಾಕೆ ಬಂತು? ಸೊ ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಸೆಕೆಂಡ್ PU ಅಲ್ಲಿ ನಾನು ಬಾಟನಿನೇ ತಗೊಳ್ಳಲ್ಲ, ಬಯಾಲಜಿ ತಗೊಳ್ಳಲ್ಲ ಅಂತಿದ್ದೆ. ಐ ವಿಲ್ ನಾಟ್ ರೈಟ್ CET ಅಂತ. ಅಪ್ಪ ಹೋಗ್ಲಿ ಬರೀ ಅಂತ ಅಂದ್ರೆ ಅದರಲ್ಲೇ ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ದೆನ್ ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಆರ್ಕಿಟೆಕ್ಚರ್ ಆಕ್ಚುಲಿ. ಮತ್ತೆ PES ಅಲ್ಲಿ ಎಂಜಿನಿಯರಿಂಗ್ ಸೀಟ್ ಕೂಡ ತಗೊಂಡಿದ್ದೆ, ಇನ್ಫಾರ್ಮೇಶನ್ ಸೈನ್ಸ್. ನನಗೆ ಅನ್ಸೋದು ದೇವರ ಒಂದು ಕೃಪೆ. ಮತ್ತೆ ನಮ್ಮ ಮುತ್ತಾತ ಇದ್ದಾರೆ, ಸೊ ನಾನು ಈ ಪಾಡ್ಕಾಸ್ಟ್ ಮಾಡ್ಲಿಕ್ಕೆ ಮುಂಚೆ ಅವರನ್ನ ನೆನಪಿಸ್ಕೊಳ್ಳೇಬೇಕು. ಅವರು ಮೈಸೂರಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ರು, ಲಕ್ಷ್ಮೀನಾರಾಯಣ ಪಂಡಿತರು. ಸೊ ಅವರು ಶಾಮಣ್ಣನವರು ಅಂತ ಅವರು ನಮ್ಮ ಮುತ್ತಾತನ ಹೆಸರು. ಅವರ ನನ್ಗೆ ಯಾವಾಗ್ಲೂ ಅನ್ಸೋದು ಅವರ ಆಶೀರ್ವಾದವೇ ಇರಬೇಕು. ಸೊ ಕಂಪ್ಲೀಟ್ ಟರ್ನ್. ಸೊ ಆಲ್ ಆಫ್ ಅ ಸಡನ್ ಬಿಫೋರ್ ಮೈ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಎಂಜಿನಿಯರ್ ಸೀಟ್ ಐ ಜಸ್ಟ್ ಗೇವ್ ಇಟ್ ಅಪ್ ಅಂಡ್ ಐ ಜಸ್ಟ್ ವೆಂಟ್ ಇನ್ ಟು ಆಯುರ್ವೇದ. ಸೊ ದಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಐ ಮೇಡ್ ಲೈಫಲ್ಲಿ, ಬಿಕಾಸ್ ಆಫ್ ವಿಚ್ ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಅಂತಾನೆ ಹೇಳ್ಬೋದು. ಎಂಜಿನಿಯರಿಂಗ್ ಮಾಡಿದಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಹ್ಯಾಡ್ ಗಾನ್ ಲಾಸ್ಟ್ ಇನ್ ದಿಸ್. ಇಲ್ಲ, ನೀವು ಮೈಸೂರು ಆಸ್ಥಾನದ ಹೆಸರನ್ನ ಕಾಪಾಡ್ತಾ ಇದ್ದೀರಾ. ಅದು ನಮ್ಮ ತಾತಂದು ಒಂದು ಅವರ ಹೆಸರು ನೆನಪಿಸ್ಕೊಂಡ್ರೇನೆ ಒಂದು ನಮಗೆಲ್ಲರಿಗೂ ಒಂದು ಶಕ್ತಿ, ಒಂದು ಆಶೀರ್ವಾದ. ಎಸ್, ತುಂಬಾ ಬಹಳ ಖುಷಿ ಆಗುತ್ತೆ ಮೇಡಮ್ ನಿಮ್ ಪಯಣ ಕೇಳ್ತಾ ಇದ್ರೆ. Hi. To speak about Dr. Ranjini, I feel so far one of the best doctors that I have come across. For me to convince to follow Ayurveda, I must say she is one of the reasons for it. Every time I go with any issues or anything, it starts from the root cause, finding the root cause for it. It might be like what I'm eating, what I'm not eating, what unnecessary things I'm doing, or it might be a sleep cycle or a lifestyle. So it starts from there, and she tries to find out the root cause for it and then start the treatment. And that is something which convinced me more, and that actually made me follow Ayurveda. That is because of Dr. Ranjini. And she's just a call away or a message away. It doesn't feel like, okay, I have some issues, I am panicking, or I want anybody. We need not have to wait for a consultation or an appointment with doctor. She's just a call away, or even we message and we'll have the reply back with the solution for our issues. And that is how it is with Dr. Ranjini.
ತುಂಬಾ ಖುಷಿ ಆಗತ್ತೆ. ಅಂಡ್ ಆಯುರ್ವೇದದ ಬಗ್ಗೆ ಹಲವಾರು ವಿಷಯಗಳನ್ನ ಇವತ್ತು ಚರ್ಚೆ ಮಾಡೋಣ. ಆಯುರ್ವೇದ ಅನ್ನೋದು ಎಲ್ಲಿಂದ ಹುಡ್ಕೊಳ್ತು, ಮೂಲ ಏನು, ಇದರ ತತ್ವ ಏನು? ಆಯುರ್ವೇದ ಈಗ ಇತ್ತೀಚೆಗೆ ತಾನೇ ಜನರಿಗೆ ಆಯುರ್ವೇದ ಮೆಡಿಸಿನ್ ಆಯುರ್ವೇದ ಮೆಡಿಸಿನ್ ತುಂಬಾನೇ ಎಫೆಕ್ಟ್ ಆಗತ್ತೆ ಬಾಡಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ತಲೆ ಒಳಗೆ ಮೂಡಿದೆ, ಎಲ್ಲರಿಗೂ ಅರಿವು ಮೂಡಿದೆ. ಸೊ ಬಿಫೋರ್ ಕಮಿಂಗ್ ಟು ದಿಸ್, ಆಯುರ್ವೇದ ಎಲ್ಲಿಂದ ಹುಟ್ಕೊಳ್ತು ಮೇಡಮ್? ಉದ್ಭವ ಯಾವ ರೀತಿ ಆಯ್ತು ಅಂತ? ಓಕೆ, ಸೊ ಒಂದು ಆಯುರ್ವೇದ ಅಂದಿದ್ದ ತಕ್ಷಣ ನಮ್ಗೆ ಆ ಪದದಲ್ಲೇ ಗೊತ್ತಾಗತ್ತೆ ವೇದ ಅನ್ನುವಂಥದ್ದು. ಸೊ ಹೇಗೆ ನಮ್ಮ ವೇದಗಳು ಅಪೌರುಷೇಯವೋ ಇದು ಕೂಡ ಹಾಗೆ. ಸೊ ಹೇಗೆ ಆಯುರ್ವೇದ ಬಂದಿದ್ದು ಅಂತಂದ್ರೆ, ಹಿಂದಿನ ತ್ರೇತಾಯುಗಗಳಲ್ಲಿ ಮತ್ತೆ ರಾಮನ ಕಾಲದಲ್ಲಿ ಎಲ್ಲ ಅನಾರೋಗ್ಯಗಳು ಇರ್ಲೇ ಇರಲಿಲ್ಲ. ಸೊ ಯಾವಾಗ ಕಲಿಯುಗ ಪ್ರಾರಂಭ ಆಗ್ಲಿಕ್ಕೆ ಶುರು ಆಯ್ತು, ಆಗ ರೋಗಗಳು ಉಂಟಾಗ್ಲಿಕ್ಕೆ ಶುರುವಾದ್ವು. ವ್ಯಾಧಿಗಳಿಂದ ಜನರು ಒಂದು ಏನಂತಾರೆ ನರಳಕ್ ಶುರು ಮಾಡಿದ್ರು. ಆಗ ತೊಡಕಾಗಿದ್ದೇನು, ಅವರ ಜೀವನದಲ್ಲಿ ಸಾಧನೆಗೆ, ಆಧ್ಯಾತ್ಮದ ಸಾಧನೆಗೆ ತೊಡಕಾಗಿ ಬಂದಿದ್ದು ವ್ಯಾಧಿಗಳು. ಸೊ ಅವಾಗ ನಮ್ಮ ಮುನಿಗಳೆಲ್ಲ ಏನ್ ಮಾಡಿದ್ರು, ಹಿಮಾಲಯದ ತಪ್ಪಲಲ್ಲಿ ಹೋಗಿ ಅವರೊಂದು ಕಾನ್ಫರೆನ್ಸ್ ಮಾಡ್ತಾರೆ. ಸೊ ಇಫ್ ಯು ಹ್ಯಾವ್ ಟು ಎಲಿಸಿಟ್ ದ ಫಸ್ಟ್ ಮೆಡಿಕಲ್ ಕಾನ್ಫರೆನ್ಸ್ ಆರ್ ಒಂದು ಒಕ್ಕೂಟ ನಡೆದಿದ್ದು ಮೆಡಿಸಿನ್ ಪ್ರವೃತ್ತಿಯಲ್ಲಿ ಅಂದ್ರೆ ಇಟ್ ವಾಸ್ ದೆನ್ ಬ್ಯಾಕ್ 5,000 to 6,000 years ago. ಹಿಮಾಲಯದಲ್ಲಿ ಒಂದು ಮಾಡ್ತಾರೆ. 53 ಜನ ಋಷಿಗಳು. ಸೊ ಈ ಋಷಿಗಳು ಅವರು ಡಿಸ್ಕಷನ್ ಮಾಡಿ, ಇಲ್ಲ ನಾವು ಈ ವ್ಯಾಧಿಯಿಂದ ಹೊರಗೆ ಬರ್ಲಿಕ್ಕೆ ನಮಗೆ ಒಂದು ಮೆಡಿಕಲ್ ಸಿಸ್ಟಮ್ ಬೇಕು, ಅದಕ್ಕೋಸ್ಕರ ನಾವು ಒಂದು ಹೈರಾರ್ಕಿಯಲ್ಲಿ ಹೋಗಿ ನಾವು ಆ ಆಯುರ್ವೇದದ ಒಂದು ಜ್ಞಾನವನ್ನು ಪಡಿಬೇಕು ಅನ್ನೋದಕ್ಕೋಸ್ಕರ ಅತ್ರಿ ಮುನಿಗಳು ಏನ್ ಮಾಡ್ತಾರೆ, ಅವರು ಅಶ್ವಿನಿ ದೇವತೆಗಳ ಹತ್ರ, ಅಶ್ವಿನಿ ದೇವತೆಗಳು ದಕ್ಷ ಪ್ರಜಾಪತಿ. ಸೊ ಅದು ಶ್ಲೋಕ ಹೋಗುತ್ತೆ, ಬ್ರಹ್ಮ ಸ್ಮೃತ್ವ ಆಯುಷೋ ಮೇಧೋ ಪ್ರಜಾಪತಿಂ ಅಜಿಗ್ರಹತ್ ಅಂತ. ಸೊ ಅಲ್ಲಿ ಕೂಡ ಬ್ರಹ್ಮದೇವರ ಹತ್ರ ಅವರು ಹೋಗಿ ನಿಂತಾಗ ಪ್ರಜಾಪತಿಗಳು, ಬ್ರಹ್ಮದೇವರು ಆಗ ಕೂತು ಬರ್ದದ್ದಲ್ಲ, ಬ್ರಹ್ಮ ಸ್ಮೃತ್ವ ಅಂತ ಪದ ಇದೆ, ಅಂದ್ರೆ ಅವರು ಸ್ಮರಣೆ ಮಾಡಿ ಆಯುರ್ವೇದದ ಸೂತ್ರವನ್ನು ಪಾಸ್ ಆನ್ ಮಾಡ್ತಾರೆ. ಸೊ ಅವರಿಂದ ನೆಕ್ಸ್ಟ್ ಹಾಗೆ ಅಶ್ವಿನಿ ದೇವತೆಗಳಿಂದ ಅತ್ರಿ ಮಹರ್ಷಿಗಳಿಗೆ, ಅವರಿಂದ ಅವರ ಸ್ಟೂಡೆಂಟ್ ಆದ ಅಗ್ನಿವೇಶ, ಚರಕಾದಿಗಳು, ಸೊ ಅವ್ರದ್ದು ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಸೊ ಅವರಿಗೆ ಪಾಸ್ ಆನ್ ಆಗಿ ಬಂದಿದ್ದಂತ ಶಾಸ್ತ್ರವೇ ಆಯುರ್ವೇದ ಶಾಸ್ತ್ರ. ಸೊ ವಿಘ್ನೀಭೂತ ಯದಾ ರೋಗ ಪ್ರಾದುರ್ಭೂತ ಶರೀರಿಣಂ, ಅಂದ್ರೆ ವಿಘ್ನದ ತರ ಯಾವಾಗ ರೋಗಗಳು ಶರೀರದಲ್ಲಿ ಉಂಟಾಗ್ಲಿಕ್ಕೆ ಪ್ರಾರಂಭ ಆಯ್ತು, ಯಾಕೆ? ತಪ ಉಪವಾಸ ಬ್ರಹ್ಮಚರ್ಯ ವ್ರತ ಆಯುಷಾಂ, ಈ ಎಲ್ಲಾ ಸಾಧನೆಗಳಿಗೆ ಯಾವಾಗ ವ್ಯಾಧಿ ಅಡ್ಡ ಬಂತು, ಆಗ ಋಷಿ ಮುನಿಗಳು ಈ ಒಂದು ಮನುಕುಲಕ್ಕೆ ಈ ವ್ಯಾಧಿಗಳಿಂದ ಮುಕ್ತಗೊಳಿಸ್ಲಿಕ್ಕೆ ನಾವೇನಾದ್ರೂ ಒಂದು ಶಾಸ್ತ್ರವನ್ನು ಭೂಲೋಕಕ್ಕೆ ತರಬೇಕು ಅಂತ ಅವರು ಕೂತು ಬ್ರಹ್ಮದೇವರಿಂದ ಈ ವಿದ್ಯೆಯನ್ನ ಪಡ್ಕೊಂಡಿದ್ದು ಅಂತ. ಸೊ ಇದು ಅಥರ್ವಣ ವೇದದ ಒಂದು ಉಪಾಂಗ. ಸೊ ಅದರದೇ ಉಪವೇದ ಆಯುರ್ವೇದ ಆಗಿರುವಂಥದ್ದು. ಸೊ ಇದು ಕೂಡ ಮುಂಚಿಂದ ಇದ್ದಿದ್ದೇ ವೇದದ ಒಂದು ಅಂಶವೇ. ಸೊ ಅದನ್ನ ಬ್ರಹ್ಮದೇವರಿಂದ ತರಿಸ್ಕೊಂಡ್ರು ಅಷ್ಟೇ ಭೂಲೋಕಕ್ಕೆ. ಸೊ ನಮ್ಮ ಎಲ್ಲ ಋಷಿಗಳು, ನಾವು ಹೆಂಗ್ ಹೇಳ್ಬೇಕಂದ್ರೆ, ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಯಾವುದೇ ನೀವು ಸೈನ್ಸ್ ಅಂತ ತಗೊಂಡ್ರು ಅದರ ಒಂದು ಮೇನ್ ಪ್ರಿನ್ಸಿಪಲ್ ಇರುತ್ತೆ, ಅದೇನೆ ಸರ್ವಭೂತ ಹಿತೈಷಿಣ ಅಂತ. ಅಂದ್ರೆ ಅವ್ರು ನಾನ್ ಚೆನ್ನಾಗಿರ್ಬೇಕು, ನನ್ನ ಮಕ್ಳು ಚೆನ್ನಾಗಿರ್ಬೇಕು ಅಂತಲ್ಲ, ಇಡೀ ಮನುಕುಲಕ್ಕೆ ಒಳ್ಳೇದಾಗುವಂತಹ ಶಾಸ್ತ್ರಗಳೇ ನಮ್ದು ಎಲ್ಲ ಕಡೆ ಇದ್ದಿದ್ದು. ಸೊ ಆಯುರ್ವೇದದ್ದು ಕೂಡ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಜನರು ಒಂದು ಆರೋಗ್ಯವಾಗಿರ್ಬೇಕು ಅಂತ ಹೀಗೆ ಭೂಲೋಕಕ್ಕೆ ಬಂದದ್ದು ಆಯುರ್ವೇದ. ಅಬ್ಬಾ, ಎಷ್ಟು ಹಿನ್ನೆಲೆ ಇದೆ ಮೇಡಮ್, ಇದು ಕೇಳಲಿಕ್ಕೆ ಪರಮಾನಂದ ಆಗ್ತಾ ಇದೆ. ಆ ಹಿನ್ನೆಲೆನೇ ಹೇಳತ್ತೆ ಆಯುರ್ವೇದ ಇದು ಪಾರಂಪರಿಕವಾಗಿ ಬಂದಿರುವಂತದ್ದು, ಇವತ್ತು ನಿನ್ನೆ ಉಟ್ಕೊಂಡಿದ್ದಲ್ಲ. ಅಶ್ವಿನಿ ದೇವತೆಗಳು ಅಸ್ತು ಅಂದ್ರೆ ಸಾಕು ಅಂತ ನಾವು ಬಾಯಿ ಮಾತಿಗೆ ಹೇಳ್ತೀವಿ, ಬಟ್ ಆಯುರ್ವೇದ ಅನ್ನೋದೊಂದು ನಂಬಿಕೆಯ ಆಧಾರಿತ ಮೇಲೆ ನಡೆಯುತ್ತೆ ಅಂತ ಹೇಳ್ತಾರೆ. ಇದು ನಿಮ್ಮ ಅಭಿಪ್ರಾಯ ಏನು ಇದ್ರಲ್ಲಿ ಅಂತ? ಔಷಧೋಪಚಾರ ತಗೊಂಡ್ರೆ, ಸೇವಿಸಿದ್ರೆ, ಸೊ ನಾವ್ ಅದನ್ನ ಶ್ರದ್ಧೆಯಿಂದ ತಗೊಳ್ಳೋದಲ್ದಲೆ ಆಯುರ್ವೇದದ ಔಷಧಿಯಲ್ಲಿ ಗುಣವಾಗುವಂತ ಚೈತನ್ಯತೆ ಬರತ್ತೆ, ಶಕ್ತಿ ಇದೆ, ಅದರಲ್ಲಿ ಒಂದು ನಮ್ಮಲ್ಲಿ ಒಂದು ಬದಲಾವಣೆ ಮಾಡುವಂತಹ ಒಂದು ಗುಣ ಇದೆ ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡಾಗ ಅದು ಪರಿಪೂರ್ಣವಾಗಿ ನಮ್ಮಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಒಂದು ಸೆಂಟೆನ್ಸ್ ಹೇಳೋದಿದೆ. ಅದು ನಿಮ್ಮ ಪ್ರಕಾರ ಯಾವ ರೀತಿ ಸಮರ್ಥನೆ ಮಾಡ್ಕೋತೀವಿ ಅಂತ? ಖಂಡಿತ ಹೌದು. ಸೊ ಯಾವುದೇ ಒಂದು ಶಾಸ್ತ್ರ ಆಗಿರ್ಬೋದು ಅಥವಾ ಏನೇ ತಗೊಳ್ಳಿ, ನಮಗೆ ಅದು ಯಾವಾಗ ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ ಶುರುವಾಗುತ್ತೆ ಅಂದ್ರೆ ಅದರ ಮೇಲೆ ನಮಗೆ ವಿಶ್ವಾಸ ಇದ್ದಾಗ ಮಾತ್ರ. ಇಲ್ಲ ಅಂತಂದ್ರೆ ನಮ್ಗೆ ಯಾವ
ಯಾವ ಜೊತೆಗೂ ವಿ ಡೋಂಟ್ ಗೆಟ್ ಕನೆಕ್ಟೆಡ್ ಅಟ್ ಆಲ್. ವಿ ಕ್ಯಾನ್ ಕನೆಕ್ಟ್ ಓನ್ಲಿ ವಿ ಗೆಟ್ ದಟ್ ಲಿಂಕ್ ಆಫ್ ಫೇತ್ ಅನ್ನೋದು. ಸೊ ಯಾಕೆ ಔಷಧಿಗಳು ಮತ್ತೆ ಈ ನಂಬಿಕೆ, ಔಷಧಿ ಮತ್ತೆ ಅದರ ಕೆಲಸಕ್ಕೂ ನಿಕಟವಾದ ಸಂಬಂಧ ಅಂತಂದ್ರೆ, ಈಗ ಈ ಔಷಧಿಗಳು ನಾವೇನ್ ಮಾಡ್ತೇವೆ ಅದು ಪಂಚಮಹಾಭೂತಗಳಿಂದಾನೇ ನಾವು ಮಾಡುವಂಥದ್ದು. ಅದರಲ್ಲಿ ಅವು ಇರುತ್ತೆ. ಈ ನಮ್ಮ ದೇಹ ಕೂಡ ಪಂಚಮಹಾಭೂತಗಳಿಂದಾನೇ ಮಾಡಿರುವಂಥದ್ದು. ಸೊ ಯಾವಾಗ ನಮ್ಗೆ ಒಂದು ಅವೆರಡರ ಸಮತೋಲನದಲ್ಲಿ ವಿಶ್ವಾಸ ಇರುತ್ತೆ, ಸೊ ಡೆಫಿನೆಟ್ ಆಗಿ ಅದರ ಆಕ್ಷನ್ ನಮ್ಮ ಬಾಡಿಯಲ್ಲಿ ಕಪಲ್ಡ್ ಆಗಿ ಸಿಗತ್ತೆ. ಸೊ ನಾನು ಯಾವುದೋ ಒಂದು ಔಷಧಿಯನ್ನು ಡೌಟ್ಫುಲ್ ಆಗೇ ತಗೊಳ್ತಿದ್ದೀನಿ ಅಂದ್ರೆ, ನಾನು ಎಷ್ಟೇ ಫುಲ್ ಮೆಡಿಕೇಶನ್ ಕೊಡ್ಲಿ, ದಟ್ ಕುಡ್ ಬಿ ದ ಬೆಸ್ಟ್ ಮೆಡಿಸಿನ್ ಇನ್ ದ ವರ್ಲ್ಡ್, ಬಟ್ ಅದು ಕೆಲಸ ಮಾಡುವುದಿಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯನ ಚೈತನ್ಯ ಅಂದ್ರೆ ಮನಸ್ಸಿನ ಶಕ್ತಿ ಅಷ್ಟಿರತ್ತೆ. ಸೊ ಆ ಮನಸ್ಸು ಕೂಡ ಫಿಸಿಕಲ್ ಓರಿಯೆಂಟೇಷನ್ ಜೊತೆಗೆ ಒಗ್ಗೂಡಿದಾಗ ಮಾತ್ರ, ಓನ್ಲಿ ವೆನ್ ದೇರ್ ಇಸ್ ಸಿನರ್ಜೆಟಿಕ್ ಕೊಹೆರೆನ್ಸ್ ಆಫ್ ಬೋತ್, ಆಗ ಮಾತ್ರ ಅದರದ್ದು ಆಕ್ಷನ್ ನಾವು ಕಪಲ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಈಗ ಮಾಡರ್ನ್ ಮೆಡಿಸಿನ್ ಅಲ್ಲೂ ಕೂಡ ರಿಸರ್ಚ್ ಅಲ್ಲಿ ಪ್ಲಾಸಿಬೋ ಸ್ಟಡೀಸ್ ಅಂತ ಮಾಡ್ತಾರೆ. ಅಂದ್ರೆ ಏನು ಅಂದ್ರೆ, ಎರಡು ಗ್ರೂಪ್ ಇರುತ್ತೆ. ಒಂದು ಗ್ರೂಪಿಗೆ ಔಷಧಿಯನ್ನು ಕೊಟ್ರೆ ಇನ್ನೊಂದು ಗ್ರೂಪಿಗೆ ಖಾಲಿ ಕ್ಯಾಪ್ಸ್ಯೂಲ್ ಇರುತ್ತೆ, ಅದರೊಳಗೆ ಔಷಧಿನೇ ಇರಲ್ಲ. ಬಟ್ ಅವ್ರು ಏನ್ ಹೇಳಿ ಕೊಡ್ತಾರೆ, ಇದನ್ನ ತಗೊಂಡ್ರೆ ದಿಸ್ ಇಸ್ ದ ಬೆಸ್ಟ್ ಮೆಡಿಸಿನ್, ಯು ವಿಲ್ ಬಿ ಕ್ಯೂರ್ಡ್ ಔಟ್ ಆಫ್ ಇಟ್ ಅಂತ ಒಂದು ಮನಸ್ಸಿನ ಮೇಲೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿ ಕೊಟ್ರೆ, ಮೋಸ್ಟ್ ಆಫ್ ದ ಟೈಮ್ ದ ಪ್ಲಾಸಿಬೋ ಗ್ರೂಪ್ ವಿಲ್ ಶೋ ಬೆಸ್ಟ್ ರಿಸಲ್ಟ್ಸ್ ದ್ಯಾನ್ ದ ಡ್ರಗ್ ಕಂಟ್ರೋಲ್ ಗ್ರೂಪ್ ಅಂತ ಸ್ಟಡೀಸ್ ನಡೆಯುತ್ತೆ ಇದರಲ್ಲಿ. ಸೊ ಇದಕ್ಕೆ ನಾವು ಸಾಕಷ್ಟು ಸಮತೋಲನ ಮಾಡ್ಬೋದು. ಸೊ ನಾವು ಯಾವುದೇ ಔಷಧಿಯನ್ನು ತಗೊಂಡ್ರು ವಿಶ್ವಾಸ, ವೈದ್ಯರಲ್ಲಿ ವಿಶ್ವಾಸ, ಅವರು ಕೊಡೋ ಔಷಧಿಯಲ್ಲಿ ವಿಶ್ವಾಸ ಇದ್ದಾಗ ಮಾತ್ರನೇ ನಮಗೆ ಅದರದ್ದು ಸಂಪೂರ್ಣ ಒಂದು ಅನುಭವ ಅಥವಾ ಅದರದ್ದು ಒಂದು ಬೆನಿಫಿಟ್ ಪಡೆಯಲಿಕ್ಕೆ ಸಾಧ್ಯ. Hi everyone. When it comes to health, finding a doctor who truly listens and cares is what makes all the difference. For me, that person is Dr. Ranjini Deshpande. Be it my general well-being or pregnancy journey, doctor has always helped me with a lot of patience, compassion, and deep Ayurvedic knowledge. During my pregnancy journey, right from my very first consultation, I felt very comfortable and heard. Nothing ever felt rushed. She explained everything very clearly and gave me reassurance with calmness that I immediately felt I could trust her. What really stood out for me was her holistic approach. She not just concentrated on my symptoms but also guided me with a lot of Ayurvedic diet tips, lifestyle changes, natural remedies which were simple to follow yet very effective in nature. With every consultation, I felt like it was a learning experience for myself. I could take care of my body in a more natural and balanced way. Another very important thing doctor did was boost a lot of confidence in me for natural delivery. She motivated me and made me believe that my body is strong enough and capable for the process. Her encouragement and positivity helped me prepare myself for the birth mentally and physically. Even beyond pregnancy, her treatments have always been very gentle and thoughtful. She does not subscribe for unnecessary interventions, but rather always focuses on sustainable and natural ways of healing. Dr. Ranjini combines a very deep Ayurvedic knowledge with genuine compassion. In her, I didn't just find a doctor, but also a mentor who truly cares for my well-being. She has not just helped me with her treatments, but also inspired me to embrace Ayurveda as a way of life. With this, I would like to express my sincere gratitude to Dr. Ranjini Deshpande. Thank you so much. ಚೆನ್ನಾಗಿ ಹೇಳ್ಬಿಟ್ರಿ ಮೇಡಮ್, ನಮ್ಗೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಯ್ತು ಈಗ. ರೈಟ್. ಸೊ ಆಯುರ್ವೇದದ ಪ್ರಿನ್ಸಿಪಲ್ಸ್ ಅಂತ ಬಂದ್ರೆ, ತತ್ವಗಳು ಅಂತ ಬಂದ್ರೆ ಏನೇನಿರಬಹುದು ಮೇಡಮ್? ಸೊ ಈಗ ಆಯುರ್ವೇದದಲ್ಲಿ ಈಗ ಎನಿ ಮೆಡಿಕಲ್ ಸಿಸ್ಟಮ್ ಬಂದಿದ್ ಕೂಡಲೇ ನಾವು ಹೆಂಗಾಗ್ಬಿಡತ್ತೆ ಅಂದ್ರೆ, ಪೇಷಂಟ್ಸ್ ಆರ್ ದಿ ಸೋರ್ಸ್ ಆಫ್ ಏನಂತಾರೆ, ಒಂದು ದಿ ಅದರ್ ಟೂ ಎರಡು ಪಾರ್ಟ್ನರ್ಸ್ ಅಂತ ತಗೊಂಡ್ರೆ, ಒಂದು ಕಡೆ ಡಾಕ್ಟರ್ಸ್ ಅಥವಾ ಹೀಲರ್ಸ್ ಇದ್ರೆ, ಇನ್ನೊಂದು ಕಡೆ ಪೇಷಂಟ್ಸ್ ಇದ್ದಾಗ ಮಾತ್ರ ಒಂದು ಮೆಡಿಕಲ್ ಸಿಸ್ಟಮ್ ಅಂತ ಆಗೋದು. ಬಟ್ ಆದ್ರೆ ಆಯುರ್ವೇದ ಉತ್ಪತ್ತಿ ಆದದ್ದು ನಾವು ನೋಡಿದ್ವಿ. ಸೊ ಫಸ್ಟ್ ಕೋರ್ ಪ್ರಿನ್ಸಿಪಲ್ ಆಯುರ್ವೇದ ಏನ್ ಹೇಳುತ್ತೆ ಅಂದ್ರೆ, ಧರ್ಮ ಅರ್ಥ ಕಾಮ ಮೋಕ್ಷಾಣಂ
ಆರೋಗ್ಯಂ ಮೂಲಂ ಉತ್ತಮಂ ರೋಗಸ್ತಸ್ಯಾಪಹರ್ತಾರಃ ಶ್ರೇಯಸೋ ಜೀವಿತಸ್ಯ ಚ. ಅಂದ್ರೆ ಏನು, ಆಯುರ್ವೇದ ಯಾಕೆ ನಾವು ಪರಿಪಾಲನೆ ಮಾಡಬೇಕು ಅಥವಾ ಆಯುರ್ವೇದ ವೈದ್ಯರು ಯಾಕೆ ಆಯುರ್ವೇದವನ್ನು ಬೇರೊಬ್ಬರಿಗೆ ಹೇಳ್ಕೊಡ್ತಾರೆ ಅಂದ್ರೆ ಬರೀ ಅರ್ಥದ ಸಂಪಾದನೆಗಲ್ಲ. ಅದು ಡಾಕ್ಟರ್ ಪರ್ವ್ಯೂ ಅಲ್ಲೂ ಆಗ್ಬೋದು. ಪೇಷಂಟ್ ಬರ್ತಾ ಇದ್ರೆ ನನಗೆ ದುಡ್ಡು ಬರ್ತಾನೆ ಇರುತ್ತೆ ಒಳ್ಳೇದು ಅಂತ ವೈದ್ಯರು ಯೋಚನೆ ಮಾಡೋದಿಲ್ಲ. ಯಾಕೆ ಅಂದ್ರೆ ಗೂ ಒಂದು ಧರ್ಮ ಮಾರ್ಗದಲ್ಲಿ ನಡಿಬೇಕು. ಪೇಷಂಟಿಗೆ ಕೂಡ ಅವರು ಹೆಚ್ಚು ಹೆಚ್ಚು ಧರ್ಮ ಕಾರ್ಯ ಮಾಡೋ ಹಂಗೆ ನಾವು ಅವರಿಗೆ ಆರೋಗ್ಯವನ್ನು ಮಾಡ್ಕೊಡ್ಬೇಕು. ಅದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ಆಯುರ್ವೇದ. ಸೊ ಚತುರ್ವಿಧ ಪುರುಷಾರ್ಥಗಳಿಗೂ ಅವು ಒಂದು ಮನುಷ್ಯ ಪಡೆಯುವ ಹಾಗೆ ಆಗ್ಬೇಕು ಅನ್ನೋದು ಆಯುರ್ವೇದದ ಒಂದು ಕೋರ್ ಪ್ರಿನ್ಸಿಪಲ್. ಸೊ ಬರೀ ಒಂದು ಇಟ್ ಇಸ್ ನಾಟ್ ಮೆಟೀರಿಯಲ್ ಅಥವಾ ಮಾನಿಟರಿ ಬೆನಿಫಿಟ್ಗೋಸ್ಕರ ಅಲ್ಲ, ಬೆನಿಫಿಟ್ಸ್ ಅಲ್ಲ. ಇದು ಮೊದಲನೇದು. ಇನ್ನೊಂದು ಬರೋದು ಆಯುರ್ವೇದದ ಮೇನ್ ಪ್ರಿನ್ಸಿಪಲ್ ಸ್ವಸ್ಥ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಸ್ವಸ್ಥ ಅಂದ್ರೆ ಏನು, ಒಬ್ಬ ಹೆಲ್ದಿ ಮನುಷ್ಯ. ಸೊ ಇವಾಗ ನಾನು ನೀವು ಎಲ್ಲ ಒಂದು ವಿ ಆರ್ ಇನ್ ಗುಡ್ ಸ್ಟೇಟ್ ಆಫ್ ಹೆಲ್ತ್ ಅಂದ್ರೆ ಆಯುರ್ವೇದನ ಫಾಲೋ ಮಾಡಬೇಕು ಅಂತಂದ್ರೆ ಆ ಹೆಲ್ತ್ ಸ್ಟೇಟು ಮೆನಿ ಇಯರ್ಸ್ ಕಂಟಿನ್ಯೂ ಆಗ್ಲಿ ಅಂತ. ಸೊ ದಟ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್. ಸೊ ಫಸ್ಟ್ ವ್ಯಾಧಿಗೆ ಔಷಧಿ ಕೊಡೋದು ಆಯುರ್ವೇದದ ಪ್ರಿನ್ಸಿಪಲ್ ಅಲ್ವೇ ಅಲ್ಲ. ಆಯುರ್ವೇದ ಡಾಕ್ಟರ್ಸ್ ಎಷ್ಟು ಬಾರಿ ಯಾಕೆ ನಾವು ಆಹಾರದಲ್ಲಿ ಕರೆಕ್ಷನ್ಸ್ ಕೊಡ್ತೀವಿ, ದಿನಚರಿಯಲ್ಲಿ ಕರೆಕ್ಷನ್ಸ್ ಕೊಡ್ತೀವಿ ಅಂತಂದ್ರೆ ದ ಸ್ಟೇಟ್ ಆಫ್ ಹೆಲ್ತ್ ಶುಡ್ ಬಿ ಮೇಂಟೈನ್. ಸೊ ಇಫ್ ಯು ವಾಂಟ್ ಟು ಮೇಂಟೈನ್ ಅ ಹೆಲ್ದಿ ಸ್ಟೇಟ್ ಆಫ್ ಲೈಫ್ ಯು ನೀಡ್ ಆಯುರ್ವೇದ. ಸಪೋಸ್ ಅಷ್ಟೆಲ್ಲ ಮಾಡಿನೂ ಇಫ್ ಯು ಎಂಡ್ ಅಪ್ ವಿತ್ ಅ ಡಿಸೀಸ್, ದ ಸೆಕೆಂಡ್ ಟ್ರೀಟಿಂಗ್ ದ ಡಿಸೀಸ್ ಇಸ್ ಜಸ್ಟ್ ದ ನೆಕ್ಸ್ಟ್ ಪಾರ್ಟ್ ಆಫ್ ಆಯುರ್ವೇದ. ಅದು ಮೇನ್ ಪ್ರಿನ್ಸಿಪಲ್ ಅಲ್ವೇ ಅಲ್ಲ. ಆತುರ ಅಂದ್ರೆ ಪೇಷಂಟ್, ವಿಕಾರ ಅಂದ್ರೆ ಡಿಸೀಸು, ಪ್ರಶಮನ ಅಂದ್ರೆ ಅದನ್ನ ಕಮ್ಮಿ ಮಾಡೋದು. ಸೊ ಇದು ಸೆಕೆಂಡ್ ಮೇನ್ ಪ್ರಿನ್ಸಿಪಲ್ ಆಫ್ ಆಯುರ್ವೇದ. ಸ್ವಸ್ಥಸ್ಯ ಸ್ವಾಸ್ಥ್ಯ ಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ, ಇದು ಹೇಳಿ. ಸೊ ಇನ್ನೊಂದು ಮೇನ್ ಕೋರ್ ಪ್ರಿನ್ಸಿಪಲ್ ಒಂದಿದೆ. ಅದೇನು ಅಂದ್ರೆ ನಾವು ಯಾವಾಗ್ಲೂ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡುವಾಗ ಅದು ಶುದ್ಧ ಚಿಕಿತ್ಸಾ ಆಗಿರ್ಬೇಕು ಅಂತ. ಸೊ ಶುದ್ಧ ಚಿಕಿತ್ಸಾ ಅಂದ್ರೆ ಏನು ಅಂದ್ರೆ ಪ್ರಯೋಗ ಶಮಯೇದ್ ವ್ಯಾಧಿಂ ಅಂದ್ರೆ ನಾನು ಆ ಔಷಧಿಯನ್ನು ಅಥವಾ ಚಿಕಿತ್ಸೆಯನ್ನು ಪ್ರಯೋಗ ಮಾಡಿದಾಗ ಶಮಯೇದ್ ಆ ವ್ಯಾಧಿಯನ್ನು ಕಮ್ಮಿ ಮಾಡಬೇಕು, ಬದಲಾಗಿ ಯೋನ ಅನ್ಯಾಂ ಉದೀರಯೇತ್ ಅಂದ್ರೆ ಅದನ್ನ ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಇನ್ನೊಂದನ್ನ ಹುಟ್ಟು ಹಾಕಬಾರದು ಅಥವಾ ಇಟ್ ಶುಡ್ ನಾಟ್ ಕ್ರಿಯೇಟ್ Yes, it should not create another complication in the treating patient. So this is the main other core principle. So ನಾವು ಹಾಗಾಗಿಯೇ ನಮಗೆ ಪೇಷಂಟ್ ಯಾರಾದ್ರೂ ಬಂದಾಗ ನಾವು ಅವ್ರು ಏನ್ ತಿಂತಿದ್ದೀರಾ, ಯಾವಾಗ ಮಲಗ್ತಿದ್ದೀರಾ, ಯಾವಾಗ ಏನ್ ಮಾಡ್ತಿದ್ದೀರಾ ಅನ್ನೋದ್ರಿಂದ ನಾವು ಹಿಸ್ಟ್ರಿ ಎಲಿಸಿಟ್ ಮಾಡ್ತೀವಿ. ಯಾಕೆ ಅಂದ್ರೆ ಇಟ್ ಇಸ್ ಅ ಹೋಲಿಸ್ಟಿಕ್ ಅಪ್ರೋಚ್. ಸೊ ನಮ್ಗೆ ಇದೆಲ್ಲ ಪ್ರಿನ್ಸಿಪಲ್ಸ್ ನ ಜೊತೆಗೆ ನಾವು ಯಾವಾಗ್ಲೂ ಒಂದು ಡಾಕ್ಟರ್ ಪೇಷಂಟ್ ನ ರಿಲೇಶನ್ಶಿಪ್ ಇರುತ್ತೆ. ಸೊ ದೀಸ್ ಆರ್ ದ 3 ಮೇನ್ ಕೋರ್ ಪ್ರಿನ್ಸಿಪಲ್ಸ್ ಆಫ್ ಆಯುರ್ವೇದ ಮೇಡಮ್. ರೈಟ್. ಈಗ ಎಲ್ಲರಿಗೂ ಒಂದು ಕುತೂಹಲದ ಪ್ರಶ್ನೆ ಕಾಡ್ತಾ ಇದೆ. ಸೊ ಇಂಗ್ಲಿಷ್ ಮೆಡಿಸಿನ್ ತಗೊಂಡಿದ ತಕ್ಷಣ, ಗುಳಿಗೆ ತಗೊಂಡಿದ ತಕ್ಷಣ ಕಪಲ್ ಆಫ್ ಅವರ್ಸ್, ಕಪಲ್ ಆಫ್ ಮಿನಿಟ್ಸ್ ಅಲ್ಲೇ ಅದು ರಿಯಾಕ್ಟ್ ಆಗಕ್ ಶುರು ಆಗತ್ತೆ. ಆಯುರ್ವೇದದ ಔಷಧಿ ಕಷಾಯ ಆಗಿರ್ಬೋದು, ಗುಳಿಗೆ ಆಗಿರ್ಬೋದು, ಚೂರ್ಣ ಆಗಿರಬಹುದು, ಲೇಹವಾಗಿರಬಹುದು, ಯಾವುದೇ ರೀತಿನಲ್ಲಿ ರೂಪದಲ್ಲಿ ತಗೊಂಡ್ರು ಕೂಡ ಅದು ರಿಯಾಕ್ಟ್ ಆಗ್ಲಿಕ್ಕೆ, ಅದರ ಕೆಲಸವನ್ನ ಮಾಡ್ಲಿಕ್ಕೆ ಅದರದೇ ಆದ ಸಮಯ ತಗೊಳತ್ತೆ ಅಂತ ಇದರ ಗೊಂದಲ ನಮಗಿದೆ. ಇದ್ರ ಬಗ್ಗೆ ನೀವೇ ಒಂದು ಸಂದರ್ಭ ಸಹಿತ ವಿವರಣೆ ಕೊಡ್ಬೇಕು ಅಂತ ಕೇಳ್ಕೊತೀವಿ. ಇದು ಕೇಳಿದ್ದು ಬಹಳ ಒಳ್ಳೇದಾಯ್ತು. ಯಾಕಂದ್ರೆ ಅದೊಂಥರ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಟ್ಯಾಗ್ ಲೈನ್ ಇದೆ, ಆಯುರ್ವೇದ ಇಸ್ ಸ್ಲೋ ಅನ್ನುವಂಥದ್ದು. ಈ ಲೈಫ್ ಬಾಯ್ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ, ನಿನ್ನ ಸಾಬೂನು ಸ್ಲೋ ಹಾಗೆ. ಬಟ್ ಅದು ಖಂಡಿತ ಅಲ್ಲ. ಸೊ ನಾನು ಈ ಕ್ವೆಶ್ಚನ್ ಅಡ್ರೆಸ್ ಮಾಡೋ ಮುಂಚೆ ಐ ವಾಂಟ್ ಟು ಟೇಕ್ ಅ ಸ್ಮಾಲ್ ಎಕ್ಸಾಂಪಲ್ ಮೇಡಮ್. ಸೊ ಇವಾಗ ನಾನು ಇದನ್ನ ಯೂಶಲಿ ಐ ಟೆಲ್ ಇಟ್. ಈಗ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ, ಮಗು ಸಡನ್ ಆಗಿ ಅಳಕ್ಕೆ ಶುರು ಮಾಡಿದೆ, ಜೋರು ಧ್ವನಿಯಲ್ಲಿ ಅಳ್ತಿದೆ ಮಗು. ಸೊ ನೀವು ಹತ್ರ ಹೋಗಿ ನಿಮಗೆ ಗೊತ್ತಾಗತ್ತೆ ಮಗುವಿಗೆ ಒಂದು ಇರುವೆ, ಕೆಂಪು ಇರುವೆ ಕಚ್ತಾ ಇದೆ ಮಗುಗೆ. ಆ ಕಚ್ಚಿದ ಪ್ರಭಾವದಿಂದ ಕೂಸು ಅಳ್ತಿದೆ ಅಂತ. ಸೊ ಇವಾಗ ನಿಮ್ಮ ಇಲ್ಲಿ ನನಗೆ ಇದನ್ನ ಟ್ರೀಟ್ಮೆಂಟ್ಗೆ ಹೋಲಿಸ್ಬೇಕಾದ್ರೆ ಮಗು ಅಳ್ತಿರೋದು ನಿಮ್ಮ ಸಿಂಪ್ಟಮ್, ಓಕೆನಾ? ಸೊ ವಾಟ್ ಇಸ್ ದ ಟ್ರೀಟ್ಮೆಂಟ್? ದ ಬೇಬಿ ಸ್ಟಾಪಿಂಗ್ ದ ಕ್ರೈ ಇಸ್ ದ ಟ್ರೀಟ್ಮೆಂಟ್. ಸೊ ಮಗು ಅಳು ನಿಲ್ಸಿದ್ರೆ ಅದು ಟ್ರೀಟ್ಮೆಂಟ್ ಅಂತ ನೀವು ತಗೊಂಡ್ರೆ, ನೀವು ಹೇಗೆ ಮಗುನ ಅಳು ನಿಲ್ಸ್ಬೋದು ಹೇಳಿ? ಸೊ ಫಸ್ಟ್ ಇರುವೆನ ತೆಗಿತೀರಾ, ಇರುವೆ ಕಚ್ಚಿರೋ ಜಾಗದಲ್ಲಿ ಕೆಂಪಾಗಿರತ್ತೆ, ಅದಕ್ಕೆ ಏನಾದ್ರೂ ಮುಲಾಮ್ ಹಚ್ತೀರಾ, ಮಗುನ ರಾಕ್ ಮಾಡ್ತೀರಾ, ಸಮಾಧಾನ ಮಾಡ್ತೀರಾ, ಹಸಿವಾಗಿದ್ರೆ ತಿನ್ನಕ್ಕೆ ಏನಾದ್ರೂ ಕೊಡ್ತೀರಾ. ಸೊ ಕ್ರಮೇಣ ಕಚ್ಚಿದ ಜಾಗದಲ್ಲಿ
ಅದು ಇನ್ಫ್ಲಮೇಷನ್ಸ್ ಎಲ್ಲ ಏನೇನು ಅಲ್ಲಿ ಗಾಯ ಏನಾಗಿರುತ್ತೆ ಅದು ಕಮ್ಮಿ ಆದ ಕೂಡಲೇ ಮಗು ಶಾಂತವಾಗಿ ಅಳುವನ್ನ ಕಮ್ಮಿ ಮಾಡುತ್ತೆ. ಆಲ್ಸೋ ಇಟ್ ಸೂದೆಡ್ ಬೈ ಆಲ್ ಅವರ್ ರಾಕಿಂಗ್, ಮತ್ತೆ ನಾವೇನ್ ಅದಕ್ಕೆ ಒಂದು ಕಂಫರ್ಟ್ ಕೊಡ್ತೀವಿ ಅದರಿಂದ ಅದು ಸ್ವಲ್ಪ ಸೂದನ್ ಆಗುತ್ತೆ. ದೇರ್ ಇಸ್ ಆಲ್ಸೋ ಹೌ ಯು ಕ್ಯಾನ್ ಸ್ಟಾಪ್ ದ ಕ್ರೈ ಆಫ್ ದ ಬೇಬಿ. ಹೇಗೆ? ವಾವ್, ನೀವ್ ಹೇಳ್ಬೇಕು ಟೆಕ್ನಿಕ್. ಎಲ್ಲ ಅಮ್ಮಂದ್ರಿಗೂ ಬಂಪರ್ ಲಾಟ್ರಿ ಹೊಡಿಯತ್ತೆ. ವೆರಿ ಸಿಂಪಲ್ ಅಲ್ಲ, ನಾನು ಮಗು ಬಾಯಿ ಮುಚ್ಚಿಬಿಡ್ಬೋದಲ್ಲ, ಮಗು ಅಳು ನಿಲ್ಸುತ್ತೆ. Technically, now if that was the treatment I had to achieve, I can just shut the mouth of the baby. ನನ್ಗಾಗ್ಲೂ ಮಗುವಿನ ಅಳುವಿನ ಧ್ವನಿ ಕೇಳಲ್ಲ. ಬಟ್ ಏನಾಯ್ತು, ಅದು ಇಮಿಡಿಯೇಟ್ ಸಪ್ರೆಷನ್ ಆಫ್ ದ ಸಿಂಪ್ಟಮ್ ಆಯ್ತೆ ಹೊರತು ಪ್ರಾಬ್ಲಮ್ ಇದ್ದಿದ್ದು ಇರುವೆ ಕಚ್ತಿರೋ ಕಡೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇರುವೆ ಕಚ್ಚಿದ ಕೂಡಲೇ ಡಾಕ್ಟರ್ ಹತ್ರ ಹೋಗಿದ್ದಿದ್ರೆ ಅದು ಬೇಗ ಡೌನ್ ಆಗ್ತಿತ್ತು. ಬಟ್ ಆಯುರ್ವೇದಕ್ಕೆ ಯಾವಾಗ್ಲೂ ಹೇಗೆ ಬರ್ತಾರೆ, ಇರುವೆ ಕಚ್ಚಿ 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 ಒಂದಿನ 2 ದಿನ ಅಂದ್ರೆ ಅದು ಇರುವೆ ಕಚ್ಚಿದ್ದು ಗಾಯನ ಇಷ್ಟು ಮಾಡಿ ನಂತರ ಡಾಕ್ಟರ್ ಹತ್ರ ಹೋಗಿ ದ ಕಂಪ್ಲೇಂಟ್ ಇಸ್ ಆಯುರ್ವೇದ ಇಸ್ ಸ್ಲೋ. ಬಟ್ ದಟ್ ಇಸ್ ನಾಟ್ ಸೊ. ಆಯುರ್ವೇದದಲ್ಲಿ ಸಿಂಪ್ಟೊಮ್ಯಾಟಿಕ್ ರಿಲೀಫ್ ಇದೆ, ಸಿಂಪ್ಟೊಮ್ಯಾಟಿಕ್ ಲಾಕ್ಷಣಿಕ ಚಿಕಿತ್ಸಾ ಅಂತ ಕರಿತೀವಿ. ಅಂದ್ರೆ ಇಮಿಡಿಯೇಟ್ ಆಗಿ ಸಿಂಪ್ಟಮ್ ಡೌನ್ ಮಾಡುವಂಥದ್ದು. ಐ ಕ್ಯಾನ್ ಹಿಯರ್ ದಟ್ ಇಫ್ ಯು ಹ್ಯಾವ್ ಅನ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಆರ್ ಹಾರ್ಟ್ ಬರ್ನ್, ಅವರ್ ಮೆಡಿಸಿನ್ ವಿಲ್ ಆಕ್ಟ್ ಈಕ್ವಲಿ ಎಫಿಷಿಯಂಟ್ಲಿ ಅಂಡ್ ಇನ್ ಅ ಶಾರ್ಟ್ ಡ್ಯೂರೇಷನ್ ಆಸ್ ಈಕ್ವಲೆಂಟ್ ಟು ಅನ್ ಆಂಟಾಸಿಡ್. ಬಟ್ ನೀವು ಇಮಿಡಿಯೇಟ್ ಆಗಿ ಅಕ್ಯೂಟ್ ಕಂಡೀಷನ್ ಅಲ್ಲಿ ಯು ಹ್ಯಾವ್ ಟು ಅಡ್ರೆಸ್ ದ ಪ್ರಾಬ್ಲಮ್ ಅಷ್ಟೇ. ಸೊ ನಾವು ಯುವರ್ ಮೆಡಿಕೇಶನ್ ಅಂದ್ರೆ ನೀವೇ ಪ್ರತ್ಯೇಕವಾಗಿ ರೆಫರ್ ಮಾಡುವಂತಹ ಗುಳಿಗೆಗಳ ಅಥವಾ ಮನೆಯಲ್ಲಿ ಮಾಡುವಂತಹ ಮನೆ ಮದ್ದಂತಲ್ಲ, ಆಯುರ್ವೇದ ಔಷಧಿಗಳನ್ನೇ ನಾನು ಹೇಳ್ತಿರೋದು. ಇವಾಗ ನಮಗೂ ಅಷ್ಟೇ, ಈಗ ಒಂದು ತಲೆನೋವು ಬಂತು ಅಥವಾ ಅಸಿಡಿಟಿ ಆಯ್ತು, ಇಮಿಡಿಯೇಟ್ ಪೇಯ್ನ್ ಬಂತು. ಸೊ ನಮ್ಮ ಹತ್ರನೂ ಇಮಿಡಿಯೇಟ್ ಆಗಿ ಯಾರು ಬರ್ತಾರೆ ದೇ ವಿಲ್ ಗಿವ್ ಅಸ್ ದ ಸೇಮ್ ರಿಸಲ್ಟ್ಸ್. ಈಗ ಮಕ್ಕಳು ಅಷ್ಟೇ, ಹುಷಾರ್ ತಪ್ಪಿದಾಗ, ವಾಂತಿ ಭೇದಿಗಳಾದಾಗ, ದೊಡ್ಡವರಿಗೂ ಅಷ್ಟೇ. ಈವನ್ ವಿ ವಿಲ್ ಎಲಿಸಿಟ್ ದ ರಿಸಲ್ಟ್ಸ್ ಇನ್ ವಿತಿನ್ 1 day 2 days 3 days ಅಂಡ್ ಇಮಿಡಿಯೇಟ್ ನಿಮ್ಗೆ ಹೊಟ್ಟೆ ಉರಿ ಬರುವಂತದ್ದು, ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ಗೆಲ್ಲ ಸೇಮ್ 15-20 ನಿಮಿಷದಲ್ಲಿ ನಾವು ಕೂಡ ರಿಸಲ್ಟ್ ಕೊಡ್ಬೋದು. ಬಟ್ ದ ಪೇಷಂಟ್ ಶುಡ್ ಕಮ್. ಯಾವಾಗ ನಿಮಗೆ ಅಕ್ಯೂಟ್ ಅನ್ಸಿದ ತಕ್ಷಣ ಅವ್ರು ಬರ್ಬೇಕಲ್ಲ. ಅಕ್ಯೂಟ್ ಅನ್ನ ತಡೆದು ಅದನ್ನ ತುಂಬಾ ದಿನಗಳು ಮಾಡಿಕೊಂಡು ನಂತರ ಯು ಕೆನಾಟ್ ಸೇ ದಟ್ ಆಯುರ್ವೇದ ಇಸ್ ಸ್ಲೋ. ಸೊ ದಟ್ ಇಸ್ ವಾಟ್ ಐ ಟೋಲ್ಡ್. ಇರುವೆ ಕಚ್ಚಿದ ತಕ್ಷಣ ಬಂದ್ರೆ ಬೇಗ ನಿಮಗೆ ಉಪಶಮನ ಆಗುತ್ತೆ. ತುಂಬಾ ದಿನ ಕಚ್ಚಿಸ್ಕೊಂಡು ನಾನು ಆಮೇಲೆ ಬರ್ತೀನಿ ಅಂತಂದ್ರೆ ಅದ್ರ ಅಷ್ಟೇ ದಿನ ಬಾಡಿ ವಿಲ್ ಆಲ್ಸೋ ಟೇಕ್ ದ ಟೈಮ್ ಟು ಕಮ್ ಬ್ಯಾಕ್ ಟು ನಾರ್ಮಲ್ಸಿ. ಸೊ ಈ ಒಂದು ಯೂಶಲಿ ಐ ವಾಂಟ್ ಟು ಸೇ ಪೀಪಲ್ ಕಮಿಂಗ್ ಟು ಆಯುರ್ವೇದ ಇಸ್ ಸ್ಲೋ, ಬಟ್ ಆಯುರ್ವೇದ ಇಸ್ ನಾಟ್ ಸ್ಲೋ ಅಂತ. ಮೇಡಮ್ ಅಷ್ಟಲ್ದೇ ಹೇಳ್ತೀವ ವೈದ್ಯೋ ನಾರಾಯಣೋ ಹರಿಗಿ ಅಂತ. ಆಯುರ್ವೇದಕ್ಕೆ ಅದ್ರದೇ ಆದ ಪ್ರಾಶಸ್ತ್ಯತೆ ಇದೆ. ಎಷ್ಟೇ ಮಾಡರ್ನ್ ಸೈನ್ಸ್ ಮುಂದುವರೆದ್ರು ಕೂಡ ಆಯುರ್ವೇದನೇ ಅದರದ ಅಸ್ತಿತ್ವತೆ ಯಾವತ್ತೂ ನಾವು ಅಳಿಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಮುಂದೆ ಬರೋದಾದ್ರೆ ಆಯುರ್ವೇದದಲ್ಲಿ ಪ್ರಕೃತಿ, ಅಗ್ನಿ ಮತ್ತೆ ತ್ರಿದೋಷ ಅಂತ ಇದೆ. ಸೊ ಏನು ಮೇಡಮ್ ಇದು ಪ್ರಕೃತಿ ಅಂದ್ರೆ ಏನಂತ ನಾರ್ಮಲ್ ನೇಚರ, ಅಥವಾ ಅಗ್ನಿ ಅಂದ್ರೆ ಲೈಕ್ ಉರಿಯೋ ಬೆಂಕಿ, ಅದಕ್ಕೂ ಇದಕ್ಕೂ ಆಯುರ್ವೇದಕ್ಕೂ ಏನ್ ಸಂಬಂಧ ಇದೆ ಮೇಡಮ್? ಹೌ ಇಸ್ ಇಟ್ ರಿಲೇಟೆಡ್? ಓಕೆ, ಸೊ ಇವೆಲ್ಲ ನೀವು ಹೇಳಿದ್ರಲ್ಲ, ಇದೆಲ್ಲ ಆಲ್ ಆಫ್ ದೀಸ್ ಆರ್ ಯೂನಿಕ್ನೆಸ್ ಆಫ್ ಆಯುರ್ವೇದ ಮೇಡಮ್. ಸೊ ಇದು ನಿಮ್ಗೆ ಆಯುರ್ವೇದದಲ್ಲಿ ಮಾತ್ರ ಸಿಗುವಂತೆ. ಸೊ ಪ್ರಕೃತಿ ಅನ್ನೋದು ಏನಂದ್ರೆ, ಈಗ ಯಾವಾಗ ಒಂದು ಗರ್ಭಾವಸ್ಥೆಯಲ್ಲೇನೆ ಯಾವಾಗ ಒಂದು ಮೇಲ್ ಅಂಡ್ ಫೀಮೇಲ್ ಗ್ಯಾಮೀಟ್ ನ ಒಂದು ಯೂನಿಯನ್ ಆಗತ್ತೆ, ಅವಾಗ್ಲೇನೆ ಆ ಎಂಬ್ರಿಯೋ ಅಥವಾ ಫೀಟಸ್ ನ ಒಂದು ಪ್ರಕೃತಿ ನಿರ್ಧಾರ ಆಗ್ಬಿಡತ್ತೆ, ದೈಹಿಕ ಪ್ರಕೃತಿ ಏನಿರ್ಬೇಕು ಅಂತ. ಸೊ ಈ ಪ್ರಕೃತಿ ಏನಂದ್ರೆ, ಈಗ ನಮ್ಗೆ ಇಡೀ ದೇಹದಲ್ಲಿ ಸೊ ವಿ ಆರ್ ಡ್ರಿವನ್ ಬೈ 3 ದೋಷಾಸ್, ವಾತ, ಪಿತ್ತ ಅಂಡ್ ಕಫ. ಸೊ ಇದರ ಒಂದು ಕಾಂಬಿನೇಷನ್ ಅಲ್ಲಿ ಅಥವಾ ಸಿಂಗ್ಯುಲರ್ಲಿ ಆರ್ 3 ಒಗ್ಗೂಡಿ ಈ ದೈಹಿಕ ಪ್ರಕೃತಿ ಅನ್ನುವಂಥದ್ದಾಗಿರುತ್ತೆ. ಸೊ ಆ ಪ್ರಕೃತಿಯ ಒಂದು ಬೇಸಿಸ್ ಮೇಲೇನೆ ನಮ್ಮ ಬಾಡಿ ಫಿಸಿಯಾಲಜಿ ಕೂಡ ಫಂಕ್ಷನ್ ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಹೌ ವಿ ಥಿಂಕ್, ಹೌ ಇಸ್ ಅವರ್ ಈಟಿಂಗ್ ಕೆಪಾಸಿಟಿ, ಹೌ ಇಸ್ ದ ಕಾಂಪ್ಲೆಕ್ಷನ್ ಆಫ್ ಅವರ್ ಸ್ಕಿನ್, ಹೌ ಇಸ್ ದ ಇಂಟೆಲಿಜೆನ್ಸ್ ಲೆವೆಲ್. ಕೆಲವ್ರಿಗೆ ತುಂಬಾ ದಟ್ಟವಾಗಿರೋ ಕೂದಲಿರುತ್ತೆ, ಕೆಲವ್ರಿಗೆ ತುಂಬಾ ತೆಳುವಿನ ಕೂದಲಿರುತ್ತೆ. ಫ್ಯೂ ಪೀಪಲ್ ಆರ್ ವೆರಿ ಬೋನಿ, ನೋ ಮ್ಯಾಟರ್ ಹೌ ಮಚ್ ದೇ ಈಟ್ ದೇ ವಿಲ್ ಆಲ್ವೇಸ್ ಬಿ ಬೋನಿ. ಬಟ್ ಫ್ಯೂ ಆರ್ ಒಂದು ಫಲವತ್ತಾಗಿ ಒಂದು ಮೇಧಸ್ ಮತ್ತೆ ಮಾಂಸದ ಒಂದು ಧಾತುವಿನ ಜಾಸ್ತಿ ಇರುತ್ತೆ. ದೇ ಆರ್ ವೆಲ್ ಬಿಲ್ಟ್, ಗುಡ್ ಸ್ಟೇಚರ್ ಅಂಡ್ ಪರ್ಸನಾಲಿಟಿ. ಸೊ ಇದೆಲ್ಲ ಕೂಡ ಆ ಪ್ರಕೃತಿಯ ಅನುಸಾರವಾಗೇ ಇರುತ್ತೆ. ಅಂಡ್ ಆ ಮನುಷ್ಯಂಗೆ ಯಾವ ವ್ಯಾಧಿಗಳು ಬರುತ್ತೆ ಅದು ಕೂಡ ಪ್ರಕೃತಿಯ ಬೇಸಿಸ್ ಮೇಲೆ ಇರುತ್ತೆ. ಸೊ ಅದರ ಅನುಗುಣವಾಗಿ they will be afflicted to experiencing some type of disorder.
ಮೇಲೆ ಮೇಲೆ ಆಗುವಂಥದ್ದು. ಸೊ ಈಗ ಪಿತ್ತ ಪ್ರಕೃತಿ ಪರ್ಸನ್ಸ್ ಅಲ್ಲಿ ತುಂಬಾ ಆಕ್ನೇಸ್ ಆಗುವಂಥದ್ದು, ಈ ಡೈಜೆಷನ್ ನ ಪ್ರಾಬ್ಲಮ್ಸು, ಸ್ಕಿನ್ ನಲ್ಲಿ ಬೇಗ ಬ್ಲಿಸ್ಟರ್ಸ್ ಬರುವಂಥದ್ದು, ಹೊಟ್ಟೆ ಉರಿ ಬರುವಂಥದ್ದು, ತೀಕ್ಷ್ಣಾಗ್ನಿ, ಈ ತರ ಸಮಸ್ಯೆಗಳು ಸಹಜವಾಗಿ ಅವರ ಬಾಡಿ ಬಿಲ್ಟ್ ಇಟ್ ಇಸ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಬ್ಲೂ ಪ್ರಿಂಟ್ ಆಫ್ ಎವ್ರಿ ಇಂಡಿವಿಜುವಲ್ ಬಾಡಿ. ಸೊ ಇದನ್ನ ನಾವು ಪ್ರಕೃತಿ ಅಂತ ಕರಿತೀವಿ. ಸೊ ಇದರ ಬೇಸಿಸ್ ಮೇಲೆನೆ ನಾವು ಟ್ರೀಟ್ಮೆಂಟ್ ಕೂಡ ಕೊಡುವಂತದ್ದು ಆಯುರ್ವೇದದಲ್ಲಿ. ಸೊ ಅವರ ಪ್ರಕೃತಿ ಏನು ಅಂತ ನಾವು ಅಸೆಸ್ ಮಾಡಿ ಅದಕ್ಕೆ ಅನುಗುಣವಾಗಿ ವಿ ಗಿವ್. ಸೊ ಸಪೋಸ್ ಈಗ ನೀವು ಪಿತ್ತ ಪ್ರಕೃತಿ ಅಂತ ಇಟ್ಕೊಳ್ಳಿ. ಸೊ ನಾನ್ ನಿಮ್ಗೆ ಪಿತ್ತವನ್ನು ವೃದ್ಧಿ ಮಾಡುವಂತ ಔಷಧಿಗಳನ್ನೇ ಕೊಟ್ರೆ ನಿಮ್ಮ ದೇಹಕ್ಕೆ ಅದು ತಡೆಯೋದಿಲ್ಲ. ಸೊ ಐ ಹ್ಯಾವ್ ಟು ಅಡ್ರೆಸ್ is you have according to the prakriti you are built. So that is the concept of prakriti. ಓಕೆನಾ. ಮುಂದಿಂದ ಬರೋದು ಅಗ್ನಿ ಅಂತ. ಸೊ ಈ ಅಗ್ನಿ ಅನ್ನೋದು ಒಂದು ಆಯುರ್ವೇದದ ಒಂದು ಜೀವಾಳ ಅಂತಾನೆ ಹೇಳ್ಬೋದು. ಇಟ್ ಇಸ್ ದ ಫೌಂಡೇಶನ್ ಆನ್ ವಿಚ್ ಅನ್ ಆಯುರ್ವೇದ ಡಾಕ್ಟರ್ ವಿಲ್ ಅಸೆಸ್ ದಿ ಅದರ್ ಪರ್ಸನ್. ಸೊ ನಮ್ಮ ದೇಹದಲ್ಲಿ ಅಗ್ನಿ 3 ತರಹದ ಅಗ್ನಿ ಇರುತ್ತೆ. ಒಂದು ಜಠರಾಗ್ನಿ ವಿಚ್ ಇಸ್ ಇನ್ ದ ಅವರ್ ಆಮಾಶಯ ಅಂದ್ರೆ ಗ್ಯಾಸ್ಟ್ರಮ್, ಸ್ಟಮಕ್ ಅಲ್ಲಿ, ಹೊಟ್ಟೆಯಲ್ಲಿ ಇರುವಂತದ್ದು ಜಠರಾಗ್ನಿ. ಇನ್ನೊಂದು ಧಾತ್ವಾಗ್ನಿ ಅಂತ, ಅಂದ್ರೆ ನಮ್ಮ ದೇಹದಲ್ಲಿ 7 ಧಾತುಗಳಿದೆ, ಸಪ್ತ ಧಾತು ಅಂತ ಕರಿತೀವಿ. ಸೊ ಒಂದೊಂದು ಧಾತು ಅದರ ಅಗ್ನಿ ಇರತ್ತೆ. ಅದನ್ನ ನಾವು ಮೆಟಬಾಲಿಸಮ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಮತ್ತೊಂದು ಬರೋದು ಭೂತಾಗ್ನಿ ಅಂತ ಹೇಳಿ. ಸೊ ಇದು 3 ತರದ ಅಗ್ನಿ ನಮ್ಮ ದೇಹದಲ್ಲಿ ಇರತ್ತೆ. ಪ್ರೈಮ್ ಅಗ್ನಿ ಅಮಂಗ್ ದೀಸ್ 3 ಇಸ್ ದ ಜಠರಾಗ್ನಿ. ಅಂದ್ರೆ ನಾವು ತಿನ್ನುವಂತಹ ಆಹಾರವನ್ನು ಜರಣ ಮಾಡೋ ಶಕ್ತಿ ಇದೆಯಲ್ಲ, ಇದು ಈ ಜಠರಾಗ್ನಿ. ಅಷ್ಟೇ ಅಲ್ಲದೆ ಅದನ್ನ ಪ್ರೊಸೆಸ್ ಮಾಡ್ಬೇಕು. ನಾವು ತಿಂದದನ್ನ ಪ್ರೊಸೆಸ್ ಮಾಡಿ ಬಾಡಿಗೆ ತಲುಪೋ ಹಾಗೆ ಮಾಡ್ಬೇಕು, ಅದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕು. ಸೊ ಇದು ಅಗ್ನಿ. ಆಚಾರ್ಯ ಚರಕರು ಆಗಿನ ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ, ಅಗ್ನಿ ಎಲ್ಲಿ ತನಕ ದೇಹದಲ್ಲಿ ಚೆನ್ನಾಗಿರತ್ತೆ ದೇಹಕ್ಕೆ ವ್ಯಾಧಿಗಳು ಬಾಧೆ ಮಾಡೋದಿಲ್ಲ ಅಂತ. ಆರೋಗ್ಯಕ್ಕೆ ಮೂಲವೇ ಅಗ್ನಿ. ಬಟ್ ದ ರೀಸೆಂಟ್ ರಿಸರ್ಚಸ್ very lately, of late 5-6 years in the modern has realized that there is a direct link between the gut and the brain. So they say there is a direct link between the gut and the health and immunity, which is nothing but the concept of Agni. So this is the concept of Agni, madam. So ಈ ಅಗ್ನಿಯ ಆಧಾರದ ಮೇಲೇನೆ ನಮ್ಮ ಆರೋಗ್ಯ ನಿಲ್ಲುವಂಥದ್ದು. ನಾವು ಹೇಗೆ ತಿಂತಿದೀವಿ, ಹೇಗೆ ಜೀರ್ಣಿಸ್ಕೊಳ್ತಿದೀವಿ, ನಮ್ಮ ಇಮ್ಯುನಿಟಿ ಹೇಗಿದೆ, ಒಂದು ವ್ಯಾಧಿಯ ಅವಸ್ಥೆಯಲ್ಲೂ ಅವರ ಅಗ್ನಿ ಹೇಗಿದೆ ಅಂತ ನೋಡೇ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು. ಅದೇ ಈ ವಾತ, ಪಿತ್ತ ಮತ್ತೆ ಕಫ. ನಾ ಮುಂಚೆನೆ ಹೇಳ್ದಂಗೆ ಪಂಚಮಹಾಭೌತಿಕ ಶರೀರ ಇದು. ಸೊ ಎಲ್ಲ 5 ಮಹಾಭೂತಗಳು, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಸೊ ಇದರ ಕಾಂಬಿನೇಷನ್ ಇಂದಾನೇ ಆಗಿರುವಂತದ್ದು ಈ ತ್ರಿದೋಷಗಳು ಕೂಡ. ಸೊ ಹೇಗೆ ಅಂದ್ರೆ ಎಕ್ಸ್ಟರ್ನಲ್ ಯೂನಿವರ್ಸ್ ಇಂದ ಯು ಆರ್ ಕಮಿಂಗ್ ಡೌನ್ ಟು ಅಂಡರ್ಸ್ಟ್ಯಾಂಡ್ ದ ಫಿಸಿಯಾಲಜಿ ಆಫ್ ದ ಬಾಡಿ. ಸೊ ಈ ವಾತದೋಷದ್ದು ಕೆಲವೊಂದು ಪರ್ಟಿಕ್ಯುಲರ್ ಏನಂತಾರೆ ಆಕ್ಟಿವಿಟೀಸ್ ಇರುತ್ತೆ. ಈಗ ಎಲ್ಲ ಚಲನೆಗಳು, ಯು ಆರ್ ಏಬಲ್ ಟು ಮೂವ್ ಯುವರ್ ಹ್ಯಾಂಡ್, ವಿ ಆರ್ ಏಬಲ್ ಟು ಬ್ಲಿಂಕ್ ಅಂಡ್ ಓಪನ್ ಅವರ್ ಐಸ್, ಏನೇನ್ ಮೂವ್ಮೆಂಟ್ಸ್ ಇದೆ ಅದೆಲ್ಲವೂ ಆಗುವಂಥದ್ದು ವಾತದೋಷದಿಂದ. ಏನೇನ್ ಟ್ರಾನ್ಸ್ಫಾರ್ಮೇಶನ್ಸ್ ಪ್ರೋಸೆಸ್ ಆಗತ್ತೆ ನಮ್ಮ ಮೆಟಬಾಲಿಸಮ್ ಅಲ್ಲಿ, ಅಂದ್ರೆ ಈಗ ನಾವು ಆಹಾರ ತಗೊಳ್ತೀವಿ, ಅದು ಹೊಟ್ಟೆಗೆ ಹೋಗತ್ತೆ, ಒಂದು ಅವಸ್ಥೆಯಿಂದ ಇನ್ನೊಂದು ಹೋಗತ್ತೆ. ಸೊ ಆಲ್ ಆಫ್ ದಿಸ್ ಇಸ್ ಬೈ ದ ಪಿತ್ತ ದೋಷ. ಕಫ ದೋಷ ವಿಲ್ ಮೇಂಟೈನ್ ಸ್ಟೆಬಿಲಿಟಿ. ಸೊ ಈ ತರ ಬೈ ದ 3 doshas the body's entire physiology will be maintained. So this is the in short about how we get to know about the 3 doshas. awesome ma'am, thank you so much. ನಮ್ಮ ಕಾಮನ್ ಪರ್ಸನಿಗೂ ಅರ್ಥ ಆಗೋಗೆ ನೀವು ಏನು ಅಂತ ಸಿಂಪಲ್ ವೇ ಅಲ್ಲಿ ಹೇಳ್ಬಿಟ್ರಿ. ರೈಟ್. ಈಗ ನಂದು ಒಂದು ಕ್ವೆಶನ್ ಇರೋದು, ಈ ತ್ರಿದೋಷನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಅಗ್ನಿ ತತ್ವವನ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ನೀವು ಕೊಡೋ ಒಂದು ಮಾರ್ಗದ ಮೇಲೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ. ಸೊ ತ್ರಿದೋಷಗಳ ಬ್ಯಾಲೆನ್ಸ್ ಏನಂದ್ರೆ, ನಾನು ಮೊದಲು ಹೇಳ್ದಂಗೆನೆ ನಮ್ಮೆಲ್ಲರಿಗೂ ನಮ್ಮ ಬಾಡಿ ಟೈಪ್ ಏನು ಅಂತ ಸಾಧಾರಣವಾಗಿ ಗೊತ್ತೇ ಇರುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಈಗ ಸಾಕಷ್ಟು ಆಯುರ್ವೇದದ ಆಪ್ಸ್ ಮತ್ತೆ ವೆಬ್ಸೈಟ್ಸ್ ಇದಾವೆ ವೇರ್ ಯು ಕ್ಯಾನ್ ಅಸೆಸ್ ಯುವರ್ ಬಾಡಿ ಪ್ರಕೃತಿ. ಸೊ ಜನರು ಅದನ್ನ ಬಳಕೆ ಮಾಡ್ಕೋಬಹುದು. ಜಸ್ಟ್ ದಿಸ್ ಇಯರ್ ಮಿನಿಸ್ಟ್ರಿ ಆಫ್ ಆಯುಷ್ ಕಡೆಯಿಂದಾನೆ ಪ್ರಕೃತಿ ಅಸೆಸ್ಮೆಂಟ್ ಅಂತ ಆಲ್ ಓವರ್ ದಿ ವರ್ಲ್ಡ್ ನಡೀತು, ಅಂಡರ್ ದಿ ಲೀಡರ್ಶಿಪ್ ಆಫ್ ಶ್ರೀ ನರೇಂದ್ರ ಮೋದಿಜಿ, ವೇರ್ ಲ್ಯಾಕ್ಸ್ ಟುಗೆದರ್ people they use the application to assess their body prakriti. ಅದು ನಮಗೆ ಗೊತ್ತಾದಾಗ ಏನಾಗುತ್ತೆ ಮೇಡಮ್, ಆಡ್ ಆನ್ ಕ್ವೆಶ್ಚನ್, ಆ ಅಪ್ಲಿಕೇಶನ್ ಫ್ರೀನಾ ಅಥವಾ ಪರ್ಚೇಸ್ ಇದೆಯಾ? ಫ್ರೀ ಇದೆ ಮೇಡಮ್, ಸಾಕಷ್ಟು ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಯೂಸ್ ದಟ್. ಇಲ್ಲ ನಿಮ್ಗೆ ಆಯುರ್ವೇದ ಡಾಕ್ಟರ್ಸ್ ಪರಿಚಯ ಇದ್ರೆ ಅವರ ಸಹಾಯ ತಗೊಂಡು ಯು ಕ್ಯಾನ್ ಗೆಟ್ ಟು ನೋ ದ ಬಾಡಿ ಟೈಪ್. ಅದು ಗೊತ್ತಾದ
ನಮಗೆ ನಮ್ಮ ಬಾಡಿಯಲ್ಲಿ ಯಾವ ದೋಷಗಳು ಹೆಚ್ಚು ಇನ್ಫ್ಲಿಕ್ಟ್ ಆಗತ್ತೆ ಅಂತ ನಮಗೆ ಗೊತ್ತಾಗತ್ತೆ. ಈಗ ಕೆಲವರಿಗೆ ತುಂಬಾ ಬೆಳಿಗ್ಗೆ ಎದ್ದಿದ ತಕ್ಷಣ ನೆಗಡಿ ಬರ್ತಾನೆ ಇರೋದು, ಅಥವಾ ರನ್ನಿಂಗ್ ನೋಸ್ ಬರ್ತಿರೋದು, ಸ್ನೀಸಸ್ ಬರ್ತಿರೋದು, ಇದೆಲ್ಲ ಒಂದು ವಾತದ ಲಕ್ಷಣ. ಕೆಲವರಿಗೆ ತಿಂದಿದ ತಕ್ಷಣ ಹೊಟ್ಟೆ ಉರಿ ಬರುವಂತದ್ದು, ಅಥವಾ ತುಂಬಾ ಒಂದ್ ಸ್ವಲ್ಪ ಹೊರಗಡೆ ಬಿಸಿಲಿಗೆ ಹೋಗಿದ ತಕ್ಷಣ ಪಿಂಪಲ್ಸ್ ಬರುವಂತದ್ದು, ಸ್ಕಿನ್ ರ್ಯಾಶಸ್ ಆಗುವಂತದ್ದು, ಊಟದಲ್ಲಿ ಬದಲಾವಣೆ ಆದ್ರೆ ಸ್ಕಿನ್ ಅಲ್ಲಿ ತೋರಿಸುವಂತದ್ದು, ಇದೆಲ್ಲ ಪಿತ್ತದ ಲಕ್ಷಣ. ಕೆಲವರಿಗೆ ಸೈನಸ್ ಎಲ್ಲ ಒಂದ್ ಸ್ವಲ್ಪ ಗಾಳಿಗೆ ಹೋಗಿದ ತಕ್ಷಣ ಸೈನಸ್ ಎಲ್ಲ ಇನ್ಫ್ಲೇಮ್ ಆಗೋದು, ಸೈನುಸೈಟಿಸ್ ಆಗೋದು, ಗಟ್ಟಿ ಕಫ ಎದೆ ಭಾಗದಲ್ಲಿ ಕಟ್ಟಿದಂಗ ಆಗೋದು. ಸೊ ಈ ತರದೆಲ್ಲ ಒಂದು ಲೇಸಿನೆಸ್ ಬರೋದು, ಸ್ಲಗಿಶ್ನೆಸ್ ಬರೋದು, ಇದೆಲ್ಲ ಕಫದ ಪ್ರಾಬ್ಲಮ್ಸ್. ಸೊ ಇದನ್ನ ನಾವು ಒಂದು ನಮಗೆ ಏನ್ ಆಗ್ತಿದೆ, ನಮ್ಮ ಡೇ ಟು ಡೇ ರೊಟೀನ್ ಅಲ್ಲಿ ನಮ್ಗೆ ಏನ್ ಜಾಸ್ತಿ ಆಗ್ತಿದೆ ಅಂತ ನಾವು ಒಂದು ಸಣ್ಣದಾಗಿ ನಮ್ಮ ಬಾಡಿ ಕಡೆ ನಾವು ಒಂದು ಗಮನ ಹರಿಸಿದ್ರೆ ಇದೆಲ್ಲ ನಮಗೆ ಗೊತ್ತಾಗುತ್ತೆ. ವಾಟ್ ಇಸ್ ದ ಮೋಸ್ಟ್ ಕಾಮನ್ ಥಿಂಗ್ ವಿ ಆರ್ ಫೇಸಿಂಗ್ ಅಂತ. ಸೊ ಇವೆಲ್ಲವೂ ಡಿಸೀಸ್ ಅಂತ ನಾವು ಹೇಳಕ್ಕಾಗಲ್ಲ. ಇಟ್ ಇಸ್ ಅ ಸ್ಟೇಜ್ ಬಿಫೋರ್ ಡಿಸೀಸ್. ದೇ ಆರ್ ಜಸ್ಟ್ ಡೇ ಟು ಡೇ ಸಿಂಪ್ಟಮ್ಸ್ ಅಷ್ಟೇ. ನೀವು ಇದನ್ನ ಇಗ್ನೋರ್ ಮಾಡ್ತಾ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಟರ್ನ್ ಇನ್ ಟು ಸಮ್ ವ್ಯಾಧಿ, ದಟ್ ದೋಷ, ಆ ಥರ. ಸೊ ನೆಕ್ಸ್ಟ್ ಈ ಅಗ್ನಿ ಅನ್ನೋದು ಅಷ್ಟೇ. ಸೊ ಒಂದು ಪ್ರೈಮ್ ಅಗ್ನಿಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ನಾವು ಯಾವಾಗಲೂ ನಮ್ಮ ಆಹಾರದ ಕಡೆ ತುಂಬಾ ಗಮನವನ್ನ ಕೊಡ್ಬೇಕಾಗತ್ತೆ. ಸೊ ಏನಿದು ಅಂತಂದ್ರೆ, ಒಂದು ಸರಿಯಾದ ಸಮಯದಲ್ಲಿ ಆಹಾರದ ಸೇವನೆ ಮಾಡೋದು. ಅಂದ್ರೆ ನಮ್ಮ ಅಗ್ನಿ ಯಾವಾಗ ಊಟ ಕೇಳ್ತಿದೆ, ಈಗ ಕೆಲವರಿಗೆ ಹಸಿವಾಗ್ತಿರತ್ತೆ, ಆದ್ರೆ ಅದನ್ನ ತಡೆದು ವಿಲ್ ವಾಂಟ್ ಟು ಈಟ್ ಇಟ್ 2 hours ಲೇಟ್ ಆರ್ 3 hours ಲೇಟ್. ಸೊ ಅವಾಗ ಏನಾಗುತ್ತೆ, ಯು ಆರ್ ನಾಟ್ ಗಿವಿಂಗ್ ಫುಡ್ ವೆನ್ ಯುವರ್ ಅಗ್ನಿ ಇಸ್ ರೆಡಿ. ಯು ಆರ್ ಗಿವಿಂಗ್ ಫುಡ್ ವೆನ್ ದಿ ಅಗ್ನಿ ಇಸ್ ಬಿಕಮ್ ಸ್ಲಗಿಶ್. ಸೊ ಅದು ಒಂದು ಪ್ರಚೋದನೆ ಆಗಿ ಈಗ ಹೇಗಂದ್ರೆ ಒಂದು ಫ್ಲೇಮ್ ಉರಿತಿದ್ದಂಗೆ. ಸೊ ನೀವ್ ಯಾವಾಗ ಉರಿ ಚೆನ್ನಾಗಿದ್ರೆ ಅಡಿಗೆ ಚೆನ್ನಾಗಾಗತ್ತೆ. ಅದೇ ಲೋ ಅಲ್ಲಿ ಇಟ್ಕೊಂಡಿದ್ರೆ ಯು ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ಕನ್ಸ್ಯೂಮ್ ಲಾಟ್ ಆಫ್ ಟೈಮ್ ಟು ಕುಕ್. ಸೇಮ್ ಸಿನಾರಿಯೋ ಹ್ಯಾಪನ್ಸ್ ಇನ್ ಬಾಡಿ ಆಲ್ಸೋ. ಸೊ ಆಹಾರವನ್ನು ಕರೆಕ್ಟ್ ಟೈಮಿಗೆ ತಗೊಳ್ಳುವಂಥದ್ದು, ಇನ್ನೊಂದು ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳುವಂಥದ್ದು. ಅಂದ್ರೆ ನಮಗೆ ಗೊತ್ತಿರಬೇಕು ನಮ್ಮ ಜೀರ್ಣಕ್ರಿಯೆಗೆ ಎಷ್ಟು ಆಹಾರ ಬೇಕು ಅಂತ. ಸೊ ಆಯುರ್ವೇದದಲ್ಲೂ ಕುಕ್ಷಿ ಅಂದ್ರೆ ಸ್ಟೊಮಕ್ ಅಂತ, ಇದನ್ನ 3 ಭಾಗವಾಗಿ ನಾವು ವಿಭಜನೆ ಮಾಡ್ಕೊಳ್ಬೇಕು. ಇಮ್ಯಾಜಿನರಿ, ಇಫ್ ಯು ಇಮ್ಯಾಜಿನ್, ಡಿವೈಡ್ ದ ಸ್ಟೊಮಕ್ ಇಂಟು 3. So one portion is for the solid, one portion is for liquid, and the other portion should be left empty. ಸೊ ಇವಾಗ ನಾವು ಫಂಕ್ಷನ್ಸ್ಗೆಲ್ಲ ಹೋದಾಗ ಸಾವಕಾಶವಾಗಿ ಕೂಡಿ ಅಂತ ಹೇಳೋದು ಕೇಳಿದೀವಿ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ನಿಧಾನ ಊಟ ಮಾಡೋದು ಅಂತ. ಆದ್ರೆ ಅಲ್ಲ, ಅವಕಾಶ ಅಂದ್ರೆ ಸ್ವಲ್ಪ ಅವಕಾಶ ಅಂದ್ರೆ ಜಾಗ ಬಿಟ್ಟು, ಹೊಟ್ಟೆಲಿ ಜಾಗ ಬಿಟ್ಟು ಊಟ ಮಾಡಿ ಅಂತ ಅದರ ಅರ್ಥ ಆಕ್ಚುಲಿ. ಅವಾಗ ಊಟ ಚೆನ್ನಾಗಿ ಜೀರ್ಣ ಆಗತ್ತೆ, ಜೀರ್ಣದ ಪ್ರಕ್ರಿಯೆ ಈಸಿ ಆಗತ್ತೆ. ಸೊ ಯಾವಾಗ ಹೊಟ್ಟೆ ತುಂಬಾ ಒಂದು ಆಹಾರವನ್ನು ಸ್ವೀಕಾರ ಮಾಡಬಾರ್ದು, ಅಲ್ಲಿ ವಾತಕ್ಕೆ ಜಾಗವನ್ನು ಬಿಟ್ಟು, ಮತ್ತೆ ನಾವು ಕುಡಿಯುವಂತಹ ಜಲ ಪದಾರ್ಥಗಳಿಗೂ ಜಾಗವನ್ನು ಬಿಟ್ಟು, ಅದ ನೆಕ್ಸ್ಟ್ ಇನ್ನೊಂದು ಭಾಗಕ್ಕೆ ಮಾತ್ರ ನಾವು ಸಾಲಿಡ್ ತಗೊಳ್ಬೇಕು. ಇನ್ನೊಂದು ಹೇಗೆ ನಾವು ಅಗ್ನಿನ ಕಾಪಾಡ್ಕೋಬಹುದು ಅಂತ ಅಂದ್ರೆ, ಕೆಲವರಿಗೆ ಮೇಲೆ ತಿನ್ನುವಂತಹ ಅಭ್ಯಾಸ ಇರತ್ತೆ. ಅದಕ್ಕೆ ನಾವು ಅಜಿರ್ಣಾದ್ಯಶನ ಅಂತ ಕರಿತೀವಿ. ಅಂದ್ರೆ ಹಿಂದೆ ತಿಂದಿರುವಂತಹ ಆಹಾರ ಇನ್ನ ಡೈಜೆಸ್ಟೇ ಆಗಿಲ್ಲ, ಇಟ್ ಇಸ್ ಸ್ಟಿಲ್ ಇನ್ ದ ಪ್ರೋಸೆಸ್ ಆಫ್ ಡೈಜೆಷನ್, ದೇ ವಾಂಟ್ ಟು ಈಟ್ ಸಮಥಿಂಗ್. ಈಗ ಎಲ್ಲೋ ಅಡಿಗೆ ಮನೆ ಕಡೆಗೆ ಹೋದ್ರೆ ಏನಾದ್ರು ತಗೊಂಡ್ ಬಾಯಲ್ಲಿ ಹಾಕೊಳ್ಳೋದು, ಅಥವಾ ಒಂದ್ ಚಿಪ್ಸ್ ಅಥವಾ ತಿಂತಾನೆ ಇರೋದು, ಈ ತರ ಕೆಲವೊಂದು ಅಭ್ಯಾಸಗಳಿರತ್ತೆ. ವಿತೌಟ್ ದಿಯರ್ ನಾಲೆಜ್ period of time they will acquire some of the other problems or diseases. ಇದು ಇನ್ನೊಂದು. ನೆಕ್ಸ್ಟ್ ಮೇನ್ ಥಿಂಗ್, ಹೇಗೆ ಅಗ್ನಿನ ಕಾಪಾಡ್ಕೊಳ್ಬೇಕಂದ್ರೆ, ನಾವು ಯಾವಾಗ್ಲೂ ನಾವು ಯಾವ ಪ್ರದೇಶದಲ್ಲಿ ಇದ್ದೀವಿ ಅಲ್ಲಿಗೆ ಸ್ಟೇಪಲ್ ಇರುವಂತಹ ಆಹಾರವನ್ನ ಸೇವಿಸಬೇಕು. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ನಾರ್ತ್ ಕರ್ನಾಟಕದವರು ಇದ್ದೀವಿ. ಸೊ ನನಗೆ ಅಲ್ಲಿ ಜೋಳದ ರೊಟ್ಟಿ, ಬಕರಿ, ಈ ಒಣ ಪದಾರ್ಥಗಳು ಅಲ್ಲಿಗೆ ಸ್ಟೇಪಲ್. ನಾನು ಅದನ್ನ ಅಂತ ನಾನು ಅದನ್ನೇ ತಗೊಂಡ್ ಬಂದು ಬೆಂಗಳೂರಲ್ಲಿ ತಿಂದ್ರೆ ನನಗೆ ಜೀರ್ಣ ಆಗೋದಿಲ್ಲ. ಸೊ ಈ ಬೆಂಗಳೂರು ಸಾಧಾರಣ ದೇಶ. ಜಾಂಗಲ ಅಂದ್ರೆ ಈ ಡ್ರೈ ಏರಿಯಾಸ್ ಇರತ್ತಲ್ಲ, ಅದಕ್ಕೆ ಜಾಂಗಲ ದೇಶ ಅಂತ ಕರಿತೀವಿ. ಎಲ್ಲಿ ಉಷ್ಣಾಂಶ, ಒಂದು ಸೂರ್ಯನ ತೀಕ್ಷ್ಣತೆ ಜಾಸ್ತಿ ಇರತ್ತೆ, ಅದನ್ನ ಜಾಂಗಲ ಅಂತ ಕರಿತೀವಿ. ಸೊ ಎಲ್ಲಿ ನಾವು ಇರ್ತೀವಿ, ಫಾರ್ ಎಕ್ಸಾಂಪಲ್ ಇವಾಗ ನೀವಿರೋ ಕಡೆ, ಸೊ ನಿಮ್ಮ ಕ್ಲೈಮೇಟ್, ನಿಮ್ಮ ಅಟ್ಮಾಸ್ಫಿಯರ್, ಎನ್ವಿರಾನ್ಮೆಂಟ್ ಹೇಗಿದೆ, ಅದರ ಬೇಸಿಸ್ ಮೇಲೆ ನೀವು ಆಹಾರ ಸೇವನೆ ಮಾಡಿದ್ದಲ್ಲಿ ನಿಮ್ಮ ಅಗ್ನಿ ಹ್ಯಾಂಪರ್ ಆಗೋದಿಲ್ಲ. ಸೊ ಈಗ ಮೋಸ್ಟ್ ಆಫ್ ಇಟ್ ಯಾಕೆ ಆಗ್ತಿದೆ ಅಂದ್ರೆ, ಎಲ್ಲ ಉಲ್ಟಾ ಮಾಡ್ತಿದ್ದಾರೆ. ಸೌತ್ ಇಂಡಿಯನ್ಸ್ ಎಲ್ಲ ಚಪಾತಿ ತಿಂತಾರೆ, ನಾರ್ತ್ ಇಂಡಿಯನ್ಸ್ ಎಲ್ಲ ಅನ್ನ ತಿನ್ನಕ್ ಶುರು ಮಾಡಿದ್ದಾರೆ. ಸೊ ದರ್ ಇಸ್ ದೇಶ ಭೇದ. ಸೊ ಯಾರಿಗೆ ಯಾವುದು ಸ್ಟೇಪಲ್, ಆ ಎನ್ವಿರಾನ್ಮೆಂಟ್ಗೆ ಹೊಂದುವಂತಹ ಆಹಾರವನ್ನೇ ನಮ್ಮ ಅಗ್ನಿಯ ಒಂದು ಪ್ರಮಾಣದ ಬೇಸಿಸ್ ಮೇಲೆ ಫ್ರೆಶ್ಲಿ ಕುಕ್ಡ್ ಫುಡ್, ವೆರಿ ಇಂಪಾರ್ಟೆಂಟ್, ವಿತ್ ಸ್ನೇಹ ದ್ರವ್ಯ. ಸ್ನೇಹ ಅಂದ್ರೆ ಏನು? ಗುಡ್ ಫ್ಯಾಟ್, ವಿಚ್ ಇಸ್ ಘೀ.
ಸೊ ನಮ್ಮ ಭಾರತೀಯ ಪರಂಪರೆಯಲ್ಲಿ ತುಪ್ಪ ಇಲ್ಲದಿರ ಊಟನೇ ಮಾಡಲ್ಲ. ಯಾಕೆ ಅಂದ್ರೆ ತುಪ್ಪ ತಿನ್ಬಿಟ್ರೆ ವೇಟ್ ಬರುತ್ತೆ ಅಂತ ತಿನ್ನೋದೇ ಇಲ್ಲ. that is the first misconception about ghee. So ಇವಾಗ the same modern nutritionist telling ತುಪ್ಪ ಆಂಟಿ ಕೊಲೆಸ್ಟ್ರಾಲ್. ನಾವೀಗ ಒಂದು ವೇಟ್ ರಿಡಕ್ಷನ್ ಟ್ರೀಟ್ಮೆಂಟ್ ಅಲ್ಲಿ ತುಪ್ಪ ಕುಡಿಸಿ ವೇಟ್ ರೆಡ್ಯೂಸ್ ಮಾಡಿಸ್ತೀವಿ. ಸೊ ತುಪ್ಪ ತಿನ್ನೋದ್ರಿಂದ ವೇಟ್ ರೆಡ್ಯೂಸ್ ಆಗಲ್ಲ. ಯಾವಾಗ ತುಪ್ಪ ತಿನ್ನೋದನ್ನ ಬಿಟ್ರು ಅವಾಗ ಅನ್ನೆಸೆಸರಿ ಒಬೇಸಿಟಿ, ಬೋನ್ ಪ್ರಾಬ್ಲಮ್ಸ್, ಲೋವರ್ಡ್ ಕ್ಯಾಲ್ಸಿಯಂ ಲೆವೆಲ್ಸ್, ಮತ್ತೆ ನೀ ಪೈನು, ಲೋ ಬ್ಯಾಕ್ ಪೈನ್ ಇದೆಲ್ಲ ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಬಿಕಾಸ್ ಆಫ್ ದ ಮಿಸ್ಕನ್ಸೆಪ್ಷನ್ ಅಂಡ್ ಪೀಪಲ್ ಸ್ಟಾಪ್ ಈಟಿಂಗ್ ಘೀ ಫಾರ್ ಅ ಲಾಂಗರ್ ಟೈಮ್. ಸೊ ಈ ಘೀ ಎಷ್ಟು ಪ್ರಮಾಣದ ಘೀ ತಗೋಬೇಕು ಮನುಷ್ಯ ಆಯುರ್ವೇದದ ಪ್ರಕಾರ ಪ್ರತಿದಿನ? ಆಯುರ್ವೇದ ಪ್ರಕಾರ ಎಕ್ಸಾಕ್ಟ್ ಈಗ ಆಯುರ್ವೇದದ ಪ್ರಕಾರ ಅಂದಿದ ತಕ್ಷಣ ನಮ್ದು ಮೇನ್ ಸೂತ್ರ ಪುರುಷಂ ವೀಕ್ಷ್ಯ. ಸೊ ನನಗೆ 4 ಚಮಚ ತುಪ್ಪ ಅಥವಾ 5 ಚಮಚ ತುಪ್ಪ ನಾನು ಜೀರ್ಣಿಸ್ಕೋಬಹುದು ದಿನಕ್ಕೆ ಅಂದ್ರೆ ನಿಮಗೆ 2 ಚಮಚ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರ್ಬೋದು. ಸೊ ಅದನ್ನು ಕೂಡ ನಿಮ್ಮ ಅಗ್ನಿಯ ಪ್ರಮಾಣದ ಮೂಲಕನೇ ತಗೊಳ್ಬೇಕಾಗತ್ತೆ ನೀವು. ಸೊ ಆನ್ ಅ ಹೋಲ್ 3 to 4 teaspoon a day is very good to go. ಸೊ ಉಷ್ಣ ಆಹಾರ ಅಂದ್ರೆ ಬಿಸಿಯಾದ ಆಹಾರದ ಜೊತೆಗೆ ಯಾವಾಗ್ಲೂ ತುಪ್ಪ ಸೇರಿಸಿ ತಗೊಳ್ಬೇಕು. ಎಸ್ಪೆಷಲಿ ನೀವು ಈ ತರ ಚಪಾತಿ, ರೋಟೀಸ್, ಈ ಹಿಟ್ಟಿನಿಂದ ಮಾಡಿದ ಪದಾರ್ಥಗಳನ್ನ ತಗೊಳ್ಳುವಾಗ ಕಂಪಲ್ಸರಿ ಅದು ಬಿಸಿ ಇರೋವಾಗ ತುಪ್ಪದ ಅಡಿಷನ್ ಮಾಡೇನೆ ತಗೊಳ್ಬೇಕು. ಇಲ್ಲ ಅಂದ್ರೆ ಅದು ಜೀರ್ಣಕ್ಕೆ ಹ್ಯಾಂಪರ್ ಆಗತ್ತೆ, ಅಗ್ನಿ ಹ್ಯಾಂಪರ್ ಆಗತ್ತೆ. ಬಟ್ ಈ ಎಣ್ಣೆಗಳು ಆಯಿಲ್ ಅನ್ನ ಈಗ ನೀವು ತುಪ್ಪನ ಹೇಗೆ ಬಿಸಿನಲ್ಲಿ ತಗೋಬೇಕು ಅಂತ ಹೇಳ್ತೀರಲ್ಲ, ಬಟ್ ಆಯುರ್ವೇದದ ಪ್ರಕಾರ ಕೆಲವ್ರು ಹೇಳೋದನ್ನ ಕೇಳಿದೀನಿ ನಾನು, ಆಯಿಲ್ ಅನ್ನ ಬಾಯ್ಲ್ ಮಾಡಬಾರ್ದು, ಮತ್ತೆ ಹನಿ ಜೇನುತುಪ್ಪವನ್ನ ಬಿಸಿ ಮಾಡಬಾರ್ದು ಅಂತ. ಸೊ ಇದು ಅಂತ ಎಲ್ಲರದ್ದು ಗುಣಗಳು ಬೇರೆ. ಈಗ ತೈಲದ ಗುಣನೇ ಬೇರೆ, ತೈಲದ್ದು ಘೃತದ ಗುಣನೇ ಬೇರೆ. ಸೊ ಘೃತನ ಯಾಕೆ ನೀವು ಬಿಸಿಲೇ ತಗೊಳ್ಬೇಕು ಅಂತಂದ್ರೆ ಅದು ಒಳಗಡೆ ಹೋಗಿ ಅದಕ್ಕೆ ಪಚನೆ ಆಗ್ಬೇಕಲ್ಲ. ಸೊ ಘೃತದ ಒಂದು ಮೇನ್ ಕ್ವಾಲಿಟಿ ಏನಂದ್ರೆ ಇಟ್ ವಿಲ್ ಅಮ್ಯಾಲ್ಗಮೇಟ್, ಅಂದ್ರೆ ಅದು ಒಂದು ಒಳ್ಳೆ ಕಾಂಬಿನೇಷನ್ ಆಗತ್ತೆ ಆಹಾರದ ಜೊತೆಗೆ. ಅಂಡ್ ಬಟ್ ಇಟ್ ವಿಲ್ ಈಸ್ ದ ಪ್ರೋಸೆಸ್ ಆಫ್ ಡೈಜೆಷನ್. ಆಲ್ಸೋ ನೀವು ತುಪ್ಪದ ಜೊತೆ ಆಹಾರ ಸೇವನೆ ಮಾಡಿದಾಗ ಗ್ಲೂಕೋಸ್ ಸ್ಪೈಕ್ ಆಗೋದಿಲ್ಲ. ದ ಸೇಮ್ ಮಾಡರ್ನ್ ನ್ಯೂಟ್ರಿಷನಿಸ್ಟ್ ಆರ್ ನೌ ಟೆಲಿಂಗ್ ದಟ್ ನೀವು ತುಪ್ಪದ ಜೊತೆ ಆಹಾರ ತಗೊಳ್ಳಿ, ನಿಮ್ಮ ಶುಗರ್ ಶೂಟ್ ಆಗಲ್ಲ ಅಂತ. ಸೊ ಇನ್ಎವಿಟಬ್ಲಿ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿ ಕೋರ್ ಪ್ರಿನ್ಸಿಪಲ್ಸ್. ಬಿಕಾಸ್ ಇದು ಯಾವುದೋ ಒಂದು ಲ್ಯಾಬ್ ಅಲ್ಲಿ ಕೂತು ಮಾಡಿದ್ದಲ್ಲ, ಇದೆಲ್ಲವೂ ಒಂದು ರಿಸರ್ಚ್ ಬೇಸ್ಡ್, ಅಂದ್ರೆ ಕೊಹೋರ್ಟ್ ಸ್ಟಡೀಸ್ ಅಂತ ಕರಿತೀವಿ. ಕೊಹೋರ್ಟ್ ಸ್ಟಡಿ ಅಂದ್ರೆ ಏನಂದ್ರೆ 1-2 ವರ್ಷ ಅಲ್ಲ, 50, 60, 100 ವರ್ಷಗಳ ಕಾಲ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ ಮಾಡಿರುವಂತ ಸಿದ್ಧಾಂತಗಳು ಇವೆಲ್ಲ. ಸೊ ಇದೆಲ್ಲವೂ ನೀವು ಎಷ್ಟೇ ನಾವು ಡಿವಿಯೇಟ್ ಆಗಿ ಹೋದ್ರೂ again after 10 or 15 years we have to deliberately come back to the same principles, core principles. So ಹಂಗಾಗಿ ಯಾವಾಗ ಹೇಳಿ ಮೇಡಮ್, ತೈಲ ಅಭ್ಯಂಜನ ಮಾಡುವಾಗ ಕೆಲವರು ಹೇಳ್ತಾರೆ ಆಯುರ್ವೇದದ ಪ್ರಕಾರ ಆಯಿಲ್ ಅನ್ನ ಅಂದ್ರೆ ತೈಲವನ್ನ ಬಿಸಿ ಮಾಡ್ಕೋಬಾರ್ದು. ಬಿಸಿ ಮಾಡ್ಬೇಕು ಮೇಡಮ್, ಉಷ್ಣ ತೈಲನೇ ಅಪ್ಲೈ ಮಾಡ್ಬೇಕು. ಯಾವತ್ತು ತಣ್ಣಗಿರೋ ತೈಲವನ್ನ ಆಮ ತೈಲ ಅಂತ ಕರಿತೀವಿ, ಅದನ್ನ ಅಪ್ಲೈ ಮಾಡಬಾರ್ದು. ಹೇಗೆ ಏನು ಇದು ಅಂದ್ರೆ ಡೈರೆಕ್ಟ್ ಫ್ಲೇಮ್ ಮೇಲಿಟ್ಟು, ಇವಾಗ ಒಗ್ಗರಣೆಗೆ ಹೀಟ್ ಮಾಡ್ದಂಗೆ ಅದನ್ನ ಫ್ಲೇಮ್ ಮೇಲಿಟ್ಟು ಹೀಟ್ ಮಾಡಬಾರ್ದು. ಯಾಕಂದ್ರೆ ಅದು ಬಾಯ್ಲ್ ಆದಾಗ ಅದ್ರ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಚೇಂಜ್ ಆಗತ್ತೆ ಅಂತ. ಸೊ ಬಿಸಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ತಗೊಂಡು ಇನ್ನೊಂದು ಪುಟ್ಟ ಬಟ್ಲಲ್ಲಿ ಎಣ್ಣೆನಿಟ್ಟು ಇಂಡೈರೆಕ್ಟ್ ಆಗಿ ಬಿಸಿ ಮಾಡಿಕೊಂಡು ಯು ಹ್ಯಾವ್ ಟು ಡೂ ದಿ ಅಭ್ಯಂಗ ಅಂತ ಕ್ರಮ ಇರೋದು. ತುಪ್ಪ ಮತ್ತೆ ಬೆಣ್ಣೆನೆಲ್ಲ ಯಾಕೆ ಉಷ್ಣ ಆಹಾರ ಅಂದ್ರೆ ಬಿಸಿ ಇರುವ ಆಹಾರ ಅಂತಂದ್ರೆ ಅವಾಗ್ಲೇ ಅದು ಕರಗೋ ಅಂತದ್ದು, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ನೀವು ಗಟ್ಟಿ ಹಂಗೆ ತಗೊಂಡ್ರೆ ಅದು ಒಳಗಡೆ ಹೋಗಿ ಜಠರಾಗ್ನಿಯ ಒಂದು ಉಷ್ಣಾಂಶದಿಂದ ವಿಲಯನ ಆಗ್ಬೇಕಾಗತ್ತೆ, ಅಂದ್ರೆ ಲಿಕ್ವಿಫೈ ಆಗ್ಬೇಕು. ದಟ್ ಇಸ್ ಈವನ್ ಮೋರ್ ಟೀಡಿಯಸ್, ಅಂದ್ರೆ ಸ್ವಲ್ಪ ಬಾಡಿಗೆ ಕಷ್ಟ. ನೀವು ಉಷ್ಣ ಆಹಾರ ಜೊತೆ ತಗೊಂಡಾಗ ಅದರದ್ದು ಬೈಂಡಿಂಗ್ ಚೆನ್ನಾಗತ್ತೆ, ಮತ್ತೆ ಹೊಟ್ಟೆ ಒಂದು ಬಾಧೆ ಆಗೋದಿಲ್ಲ, ಈಸಿ ಪ್ರಾಸೆಸ್ ಆಫ್ ಡೈಜೆಷನ್ ಆಗತ್ತೆ. ರೈಟ್. ಈಗ ಇನ್ನೊಂದು ಮಿಸ್ಕಾನ್ಸೆಪ್ಷನ್ ಅಥವಾ ಮಿತ್ತೋ ಗೊತ್ತಿಲ್ಲ ನನ್ಗೆ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ಜೇನುತುಪ್ಪ ಹಾಕೊಂಡು ಕುಡಿಬೇಕು, ಬಿಸಿ ನೀರಿಗೆ ಜೇನುತುಪ್ಪ ಹಾಕೊಂಡು ಕುಡಿಬೇಕು ಅಂತ, ಅಥವಾ ಜೇನುತುಪ್ಪನ ವಾರಂ ಮಾಡಬಾರ್ದು ಅಂತ ಇದೆ. ಸೊ ಇದು ಯಾವ ರೀತಿ, ಇದು ಸತ್ಯನಾ ಮಿಥ್ಯನಾ ಏನು ನೀವು? ಓಕೆ, ಸೊ ಇದು ಸತ್ಯನೇ. ಒಂದು ಏನಂದ್ರೆ ನಮ್ಮ ಆಯುರ್ವೇದದಲ್ಲಿ ಇನ್ನೊಂದು ಯುನೀಕ್ ಕಾನ್ಸೆಪ್ಟ್ ಏನಂದ್ರೆ ವಿರುದ್ಧ ಆಹಾರ ಅಂತ ಕರಿತೀವಿ. ಅಂದ್ರೆ ಒಂದು ಆಹಾರನ ಹೇಗೆ ತಗೊಳ್ಬಾರ್ದು, ಯಾವ 2 ಆಹಾರನ ಮಿಕ್ಸ್ ಮಾಡಬಾರ್ದು ಅನ್ನೋದು ವಿರುದ್ಧ ಆಹಾರ ಕಾನ್ಸೆಪ್ಟ್. ಅದರಲ್ಲಿ ಈ ಹೂನ ಹೀಟ್ ಮಾಡೋದು ಅದು ವೀರ್ಯ ವಿರುದ್ಧ ಅಂತ ಕರಿತೀವಿ. ಹಾಗಂದ್ರೆ ಏನಂದ್ರೆ ಹನಿ ಇಸ್ ಆಕ್ಚುಲಿ ಹಾಟ್ ಇನ್ ಪೊಟೆನ್ಸಿ, ಉಷ್ಣ ವೀರ್ಯ. ಅದಕ್ಕೇನೆ
ಹನಿ ಸ್ವೀಟ್ ಆಗಿದ್ರು ಕಫ ಜಾಸ್ತಿ ಆದಾಗ, ಕೆಮ್ಮು ಎಲ್ಲ ಬಂದಾಗ ನಾವು ಕೆಲವೊಂದು ಔಷಧಿಗಳನ್ನ ಹನಿ ಜೊತೆ ಮಿಕ್ಸ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಟ್ ಸ್ಕ್ರೇಪ್ಸ್ ದ ಮ್ಯೂಕಸ್ ಔಟ್. ಸೊ ಮ್ಯೂಕಸ್ ಮೆಂಬ್ರೇನ್ ಅದು ಒಂದು ಸ್ಕ್ರೇಪಿಂಗ್ ಆಕ್ಷನ್ ಇದೆ ಹನಿಗೆ. ಸೊ ನೀವು ಬಿಸಿನೀರಿನ ಜೊತೆ ನೀವು ಹನಿಯನ್ನು ಬೆರೆಸಿದಾಗ ಇಟ್ ಗೇನ್ಸ್ ದ ಕ್ವಾಲಿಟಿ ಈಕ್ವಲೆಂಟ್ ಟು ವಿಷ ಅಂತ ಇದೆ. ಸೊ ಈಗ ವಿಷಕ್ಕೆ 10 ಗುಣಗಳನ್ನ ಹೇಳ್ತಾರೆ. ಅಂದ್ರೆ ಯಾಕೆ ಈಗ ನಾವು ಸ್ವಲ್ಪ ಇರ್ಬೋದು ಜಾಸ್ತಿ ಇರ್ಬೋದು ತಗೊಂಡಿದ್ 10 ನಿಮಿಷದಲ್ಲಿ ಯಾಕೆ ವರ್ಕ್ ಆಗುತ್ತೆ, ಇಟ್ ಸ್ಟಾರ್ಟ್ ಶೋಯಿಂಗ್ ಇಟ್ಸ್ ನೆಗೆಟಿವ್ ಎಫೆಕ್ಟ್ಸ್ ಅಂದ್ರೆ ಅದಕ್ಕೆ ತೀಕ್ಷ್ಣ ಅಂತ ಒಂದು ಪ್ರಾಪರ್ಟಿ, ಅಂದ್ರೆ ತುಂಬಾ ಶಾರ್ಪ್ ಆಕ್ಟಿಂಗ್ ನೇಚರ್. ಅದು ಸಣ್ಣ ಸಣ್ಣ ಮೈನ್ಯೂಟ್ ಚಾನಲ್ಸ್ ಒಳಗೂ ಹೋಗಿ ಇಟ್ ಕ್ಯಾನ್ ಎಕ್ಸಿಬಿಟ್ಸ್ ಇಟ್ಸ್ ಪ್ರಾಪರ್ಟಿ. ವ್ಯವಾಯಿ, ವಿಕಾಸಿ, ಉಷ್ಣ, ಈ ತರ ಎಲ್ಲ ಒಂದು 10 ಗುಣಗಳಿದೆ ವಿಷಕ್ಕೆ, ಯಾವುದಾದ್ರೂ ಒಂದು ವಿಷಯಕ್ಕೆ. ಯಾವಾಗ ನಾವು ಬಿಸಿ ನೀರಿಗೆ ಈ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ತೀವಿ, ದ ಪ್ರಾಪರ್ಟೀಸ್ ಆಫ್ ದ ಜೇನುತುಪ್ಪ ಅಂಡ್ ದ ಹಾಟ್ ವಾಟರ್ ಕಾಂಬಿನೇಷನ್ ವಿಲ್ ಬಿ ಈಕ್ವಿವೆಲೆಂಟ್ ಟು ವಿಷ. ಸೊ ಇಟ್ ಹ್ಯಾಸ್ ದ capacity to address and go into even the smallest ಏನಂತಾರೆ ಚಾನಲ್ ಆಫ್ ಯುವರ್ ಬಾಡಿ. ಸೊ ನೀವೊಂದು ಲಾಂಗ್ ಟೈಮ್ ತಗೊಂಡಾಗ ಯಾಕೆ ಅದು ವೇಟ್ ರಿಡ್ಯೂಸ್ ಮಾಡುತ್ತೆ ಅಂದ್ರೆ ಆ ವಿಷ ಗುಣದ ಪ್ರಭಾವದಿಂದ ಇಟ್ ವಿಲ್ ಸ್ಟಾರ್ಟ್ ಸ್ಕ್ರೇಪಿಂಗ್ ಔಟ್ ದ ಫ್ಯಾಟ್ ಫ್ರಮ್ ಈವನ್ ದ ಮೈನ್ಯೂಟೆಸ್ಟ್ ಚಾನಲ್ ಆಫ್ ಯುವರ್ ಬಾಡಿ. ಸೊ ನಿಮಗೆ ಔಟ್ಲುಕ್ ಅಲ್ಲಿ ವೇಟ್ ಲಾಸ್ ಆಗ್ತಿದೆ ಅಂತ ಖುಷಿ ಆಗುತ್ತೆ, ಬಟ್ ದಟ್ ಇಸ್ ನಾಟ್ ಎ ಗುಡ್ ಫಿಸಿಯಾಲಜಿ ಹ್ಯಾಪನಿಂಗ್ ಇನ್ಸೈಡ್ ಯುವರ್ ಬಾಡಿ. ಲಾಂಗ್ ರನ್ ಅಲ್ಲಿ ತುಂಬಾ ಕ್ರೋನಿಕ್ ಪ್ರಾಬ್ಲಮ್ಸ್ ಆಗುವಂತದ್ದು, ಸಡನ್ ಅಕ್ಯೂಟ್ ಕಂಡೀಷನ್ಸ್ ಆಗುವಂತದ್ದು, ಎಸ್ಪೆಷಲಿ ಕೆಲವೊಂದು ಫಾರ್ಮರ್ಸ್ ಬೇಸಿಗೆ ಕಾಲದಲ್ಲಿ ತುಂಬಾ ದಣದಿರ್ತಾರಲ್ಲ, ಅವರು ಇದನ್ನ ಕೇಳಲಿಕ್ಕೆ ಬರುತ್ತೆ ನಮ್ಗೆ, ಸುಸ್ತಾಯ್ತು ಅಂತ ಅಲ್ಲಿ ಜೇನ್ ಸಿಕ್ತು ಅಂತ ಇಮಿಡಿಯೇಟ್ ಆಗಿ ಮಠ ಮಧ್ಯಾಹ್ನ ಪಿತ್ತ ಕಾಲದಲ್ಲಿ ಜೇನು ಸೇವನೆ ಮಾಡಬಾರ್ದು. ಸೊ ವಿ ಹ್ಯಾಡ್ ಪೇಷಂಟ್, ಅವರು ಇಮಿಡಿಯೇಟ್ ಆಗಿ ಡೈರೆಕ್ಟ್ ಆಗಿ ತುಂಬಾ ವೀಕ್ ಫೀಲ್ ಆಗ್ತಿತ್ತು ಕೆಲಸ ಮಾಡಿ ಬಿಸಿಲಲ್ಲಿ ಅಂತ, ಇಮಿಡಿಯೇಟ್ ಎನರ್ಜಿ ಬೇಕು ಅಂತ ಒಂದು ಜೇನುತುಪ್ಪ ತುಂಬಾ ಪ್ರಮಾಣದಲ್ಲಿ ತಗೊಂಡಿದ ತಕ್ಷಣ ಹಿ ಜಸ್ಟ್ ಕೊಲ್ಯಾಪ್ಸ್ಡ್ ವಿತ್ ಇನ್ ಏನಂತಾರೆ 10 minutes. ಸೊ able to revive him back. ಯಾಕೆ ಅಂದ್ರೆ ಅದಷ್ಟು ತೀಕ್ಷ್ಣ, ಎಸ್ಪೆಷಲಿ when it is taken in the combination of anything which is heat or hot. ರೈಟ್. ಜೇನುತುಪ್ಪದ ಪ್ರಮಾಣ ಅಂದ್ರೆ ಎಷ್ಟು ತಗೋಬೇಕು ಮೇಡಮ್ ಪ್ರತಿ ದಿನದ ಒಂದು ವ್ಯವಸ್ಥೆಯಲ್ಲಿ? ಪ್ರತಿ ದಿನದಲ್ಲಿ ಹೇಳಿದ್ದಾರೆ, ನಿತ್ಯ ಸೇವನೆಯ ದ್ರವ್ಯದಲ್ಲಿ ಜೇನುತುಪ್ಪದ ಒಂದು ಉಲ್ಲೇಖ ಇದೆ, ಬಟ್ ಆದ್ರೂನು ನಾಟ್ ಮೋರ್ ದನ್ 1 teaspoon. ಸುಮ್ನೆ ತಗೋಬೇಕು ಅಂತ ಎಲ್ಲೂ ಇಲ್ಲ. ನಿಮಗೆ ಕಫಜ ವ್ಯಾಧಿಗಳು ಇದ್ರೆ, ತುಂಬಾ ಕಫ ಉತ್ಪತ್ತಿ ಆಗ್ತಾ ಇದೆ, ಕೆಮ್ಮಿದೆ, ನೆಗಡಿ ಇದೆ, ಆ ತರ ಕಫನ ಅಡ್ರೆಸ್ ಮಾಡ್ಬೇಕಂದಾಗ ಮಾತ್ರ ತಗೊಳ್ಬೇಕು. ಓವರ್ ಯೂಸ್ ಮಾಡಿದಾಗ ನಿಮ್ಮ ಒಂದು ಈಸೋಫೇಜಿಯಲ್ ಸ್ಟಮಕ್ ಒಳಗೆ ಏನೊಂದು ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸೊ ದಟ್ ಇಟ್ ಇಸ್ ನಾಟ್ ಟು ಬಿ ಟೇಕನ್. ಸೊ ನಾವು ತ್ರಿದೋಷದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ತ್ರಿದೋಷಕ್ಕೆ ಒಂದು ರೆಮಿಡಿ, ಬೆಸ್ಟ್ ರೆಮಿಡಿ ಹೇಳ್ಬೋದು ಅಂದ್ರೆ ಯಾರಾದ್ರೂ ಒಂದು ರೆಮಿಡಿ ಕೊಟ್ರೆ ವೀಕ್ಷಕರಿಗೆ ಬಂಪರ್ ಬಹುಮಾನ ಬಂದಂಗ ಆಗತ್ತೆ. ಅಂದ್ರೆ ಇಲ್ಲಿ ನಮ್ಗೆ ದೋಷ ಬ್ಯಾಲೆನ್ಸ್ಗೆ ಮೆಡಿಸಿನ್ ಅಂತ ತಗೊಳ್ಳಿಕ್ಕಿಂತ, ಸೊ ನಮ್ಮ ಆಯುರ್ವೇದದಲ್ಲಿ ಹೇಳ್ದಂಗೆ ಫಸ್ಟ್ ಸ್ವಾಸ್ಥ್ಯ ರಕ್ಷಣೆ ಅಂತಾನೆ ಬರುತ್ತೆ. ಅದಕ್ಕೆ 3 ಉಪಾಯಗಳನ್ನು ಹೇಳ್ತಾರೆ, ತ್ರಯ ಉಪಸ್ತಂಭ ಅಂತ. ಅಂದ್ರೆ ಏನಂದ್ರೆ ಆಹಾರ, ನಿದ್ರಾ ಮತ್ತೆ ಬ್ರಹ್ಮಚರ್ಯ ಅಂತ. ಸೊ ಬ್ರಹ್ಮಚರ್ಯ ಅಂದ್ರಿದ ತಕ್ಷಣ ಇಟ್ ಇಸ್ ನಾಟ್ ಬ್ರಹ್ಮಚಾರಿಗಳು ಮಾಡುವಂತದ್ದು ಹಂಗಲ್ಲ. ಎನಿ ಆಕ್ಟಿವಿಟಿ ಇನ್ ಅವರ್ ಡೈಲಿ ಲೈಫ್ ಇಸ್ ಒಂದು ಚರ್ಯ ಅಂತ, ಅಂದ್ರೆ ಎನಿ ಆಕ್ಟಿವಿಟಿ, ವಿಹಾರ ಅಂತ. ಸೊ ಇದು 3 ಕಾಂಬಿನೇಷನ್ ನಲ್ಲಿ ನಾವು ಯಾವಾಗ ಕರೆಕ್ಟ್ ಸಮತೋಲನದಲ್ಲಿ ನೋಡ್ಕೊಳ್ತೀವಿ, ನಮ್ಮ ದೋಷಗಳು ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಆಹಾರ, ಅದನ್ನ ನಾವೀಗ ಡಿಸ್ಕಸ್ ಮಾಡಿದೀವಿ. ಸೊ ಹೇಗೆ ಒಂದು ಆಹಾರವನ್ನು ನಾವು ನಮ್ಮ ಪ್ರಕೃತಿಯ ಅನುಗುಣವಾಗಿ ಮತ್ತೆ ನಮ್ಮ ಅಗ್ನಿ, ನಮ್ಗೆ ಎಷ್ಟು ಶಕ್ತಿ ಇದೆ, ಈಗ ನಾನು 3 ಚಪಾತಿ ತಿಂದು ಜೀರ್ಣಿಸ್ಕೋಬಲ್ಲೆ, ಆದ್ರೆ ಇನ್ನೊಬ್ರು 2 ಚಪಾತಿ ಜೀರ್ಣಿಸ್ಕೋಬಹುದು. ಆಸೆಯಿಂದ 4 ತಿಂದ್ರೆ ಅದು ಅವ್ರಿಗೆ ಪ್ರಾಬ್ಲಮ್ ಆಗೇ ಆಗತ್ತೆ. ಸೊ ಇದರ ಒಂದು ಅವರ ದೇಹದ ಒಂದು ಸಮತೋಲನ ಹೇಗೆ ನಡೆಯುತ್ತೆ ಅನ್ನೋ ಪರಿಕಲ್ಪನೆಯ ಜೊತೆಗೆ ನಾವು ಆಹಾರವನ್ನ ಸೇವನೆ ಮಾಡ್ಬೇಕು. ಇನ್ನೊಂದು ನಿದ್ರೆ. ಸೊ ಇವಾಗ ತುಂಬಾ ಎಫೆಕ್ಟ್ ಆಗ್ತಿರೋದಿದೆ, ಬೇಡದೆ ಇರುವ ಹಾಗೆ ಸ್ಕ್ರೀನ್ ಟೈಮ್ಸ್ ನ ಇನ್ಕ್ರೀಸ್ ಮಾಡ್ಕೊಂಡು ರಾತ್ರಿ ನಿದ್ದೆ ಬರ್ದೇ ಇರೋ ಹಾಗೆ ಮಾಡ್ಕೊಳ್ತಿದ್ದಾರೆ, ಮತ್ತೆ ಹಗಲು ನಿದ್ದೆ ಮಾಡೋದು ಜಾಸ್ತಿ ಮಾಡ್ತಿದ್ದಾರೆ. ಸೊ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಅಂತ ಕರಿತೀವಿ, ಅಂದ್ರೆ ಹಗಲೊತ್ತು ನಿದ್ದೆ ಮಾಡೋದು is strictly contraindicated. It can be even a normal healthy individual ಇರ್ಬೋದು. ಈಗ ರೆಸ್ಟ್ ಮಾಡ್ಲಿಕ್ಕೆ ಮಧ್ಯಾಹ್ನ ಹೊತ್ತು ಮಲಗ್ತಾರೆ, ಅದನ್ನ ಮಾಡಬಾರ್ದು. ಮೆಟಬಾಲಿಸಮ್ ಡ್ರಾಪ್ ಆಗತ್ತೆ, ಸ್ಲಗಿಶ್ ಆಗತ್ತೆ, ನಿಮ್ಮ ಡೈಜೆಷನ್ ಪ್ರಕ್ರಿಯೆ ಡೌನ್ ಹೋಗತ್ತೆ. ಸೊ ನಿಮ್ಮ ಲೇಟ್
ಪಾರ್ಟ್ ಆಫ್ ಪೋಸ್ಟ್ ದಟ್ ಸ್ಲೀಪ್ ಏನಾಗುತ್ತೆ, ಮೆಟಬಾಲಿಸಮ್ ತುಂಬಾ ಡ್ರಾಪ್ ಆಗ್ಬಿಡತ್ತೆ. ಸೊ ನಿದ್ದೆನ ಕರೆಕ್ಟ್ ಆಗಿ ಮಾಡ್ಬೇಕು. ರಾತ್ರಿ ನಿದ್ದೆ ಮಾಡ್ಲೇಬೇಕು. ರಾತ್ರಿ ಟೈಮಲ್ಲಿ ಜಾಗರಣೆ ಮಾಡಬಾರ್ದು. ಯಾವಾಗ ನಾವು ಎದ್ದಿರ್ಬೇಕು ಅವಾಗ ಮಲಗಬಾರ್ದು. ಇದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಮತ್ತೆ ಆಯುರ್ವೇದದಲ್ಲಿ ಒಂದು ಉಪಾಯ ಕೂಡ ಇದೆ. ಸಪೋಸ್ ಇವಾಗ ಕೆಲವರಿಗೆ ನೈಟ್ ಶಿಫ್ಟ್ಸ್ ಇತ್ತು, ರಾತ್ರಿ ಏನೋ ಇನ್ನೆವಿಟಬಲ್ ಆಗಿ ಎದ್ದೇ ಇರಬೇಕು ಅನ್ನೋ ಪರಿಸ್ಥಿತಿಯಲ್ಲಿ, ಸೊ ನೀವು ರಾತ್ರಿ ನೀವು 8 hours ನೀವು ನಿದ್ದೆ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಸಪೋಸ್ ನೀವು ಒಂದು 4 hours ನಿದ್ದೆ ಕೆಟ್ಟಿದ್ದೀರಾ ರಾತ್ರಿ, ನಿಮ್ಗೆ ಇವಾಗ ಅದು ಕಾಂಪೆನ್ಸೇಟ್ ಆಗ್ಬೇಕು. ಆದ್ರೂ ನಿಮ್ಗೆ ಅದು ದೋಷ ಇಂಬ್ಯಾಲೆನ್ಸ್ ಆಗ್ಬಾರ್ದು ಅಂದ್ರೆ, ಸೊ ಆಚಾರ್ಯ ಸುಶ್ರುತರು ಹೇಳ್ತಾರೆ, ನೀವು ಅದರ ಅರ್ಧದಷ್ಟು ಪ್ರಮಾಣನ ಯು ಕ್ಯಾನ್ ಕಾಂಪೆನ್ಸೇಟ್ ಇನ್ ದ ಮಾರ್ನಿಂಗ್. ಅಂದ್ರೆ ವೆನ್ ಯು ಗೋ ಟು ಬೆಡ್ ಪೋಸ್ಟ್ ದಟ್ ನಿದ್ದೆ ಕೆಟ್ಟು ನಾವು ಮಲಗ್ತೀವಲ್ಲ, ಸೊ ನಾವು 6 ಗಂಟೆಗೆ ಹೇಳ್ತಿದೀವಿ ಅಂದ್ರೆ 2 hours ಪ್ಲಸ್ ಅಂತ ಇಟ್ಕೊಂಡು 8 ಗಂಟೆ ತನಕ ಮಲಗೋ ಅವಕಾಶ ಇದೆ. ಪೋಸ್ಟ್ ದಟ್ ಇಫ್ ಯು ಸ್ಲೀಪ್ ಅಗೇನ್ ಯುವರ್ ಮೆಟಬಾಲಿಸಮ್ ವಿಲ್ ಡ್ರಾಪ್. ಸೊ ಇದು ಸಿನಾರಿಯೋಗ್ ಬಂದಿದ್ದು ಆಗಿನ ಕಾಲದಲ್ಲೂ ರಾಜ ಪರಂಪರೆ ಎಲ್ಲ ಇದ್ದಾಗ ಸೈನಿಕರಿಗೆಲ್ಲ ನೈಟ್ ಡ್ಯೂಟೀಸ್ ಇರ್ತಿತ್ತಲ್ಲ. ಸೊ ಆಫ್ ಎವ್ರಿಬಡಿ. ಸೊ ನೈಟ್ ಶಿಫ್ಟ್ಸ್ ಮಾಡೋರಿಗೂ ಒಂದು ಪರಿಪಾಲನೆ ಬೇಕಲ್ಲ ಹೇಗೆ ಅಂತ. ಸೊ ದಿಸ್ ಇಸ್ ದ ಥಿಂಗ್ ಹೌ ವಿ ಕ್ಯಾನ್ ಬ್ಯಾಲೆನ್ಸ್ ದ ತ್ರಿದೋಷಾಸ್ ವಿತ್ ಸ್ಲೀಪ್ ಅನ್ನುವಂಥದ್ದು. ಸೊ ಸ್ಕ್ರೀನ್ ಟೈಮ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ರಾತ್ರಿ ನಿದ್ದೆನ ಭೂತದಾತ್ರಿ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಅಂದ್ರೆ ನಮ್ಗೆ ಒಂದು ಬೆಸ್ಟ್ ಕೇರ್ ಟೇಕರ್, ಮದರ್ ತರ ರಾತ್ರಿ ನಿದ್ದೆ. ಅದನ್ನ ನಾವು ಕರೆಕ್ಟ್ ಮಾಡಿದ್ದಲ್ಲಿ ನಮ್ಮ ಇಮ್ಯುನಿಟಿ, 3 ದೋಷಗಳ ಒಂದು ಸಮತೋಲನೆ ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ಅಗ್ನಿ ಕೂಡ ರಾತ್ರಿಯ ನಿದ್ದೆ ಮೇಲೆ ಒಂದು ಕನೆಕ್ಷನ್ ಇದೆ. ನೆಕ್ಸ್ಟ್ ಡೇ ನಮ್ಮ ಅಗ್ನಿ ಚೆನ್ನಾಗಿರ್ಬೇಕು ಅಂದ್ರೆ ಹಿಂದಿನ ದಿನದ ನಿದ್ದೆ ಚೆನ್ನಾಗಿದ್ದಲ್ಲಿ ನ್ಯಾಚುರಲಿ ಅವ್ರ ಅಗ್ನಿ ಇನ್ ದ ನೆಕ್ಸ್ಟ್ ಡೇ ವಿಲ್ ಬಿ ವೆರಿ ಗುಡ್. ಸೊ ಈಗಿನ ಕಾಲದಲ್ಲಿ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಮತ್ತೆ ತುಂಬಾ ಯೋಚನೆಗಳು, ಜವಾಬ್ದಾರಿಗಳೇ ಜಾಸ್ತಿ ತುಂಬಿಕೊಂಡು ನಿದ್ರೆನೇ ಬರೋದಿಲ್ಲ. ಸೊ ಅಂತವ್ರಿಗೆ ನೀವು ಏನ್ ರೆಮಿಡಿ ಹೇಳ್ಬೋದು ಮೇಡಮ್ ಆಯುರ್ವೇದ? ಈ ತರ ಪ್ರಾಬ್ಲಮ್ ಇದ್ದಾಗ ಮೊದಲನೇದು ಅಂದ್ರೆ ಇದು ಆಯುರ್ವೇದ ಆಗ ಬರ್ದಿದ್ರಿಂದ ಅವಾಗ ಸ್ಕ್ರೀನ್ಸ್ ಯೂಸ್ ಮಾಡೋರು ಇರ್ಲಿಲ್ಲ, ಆದ ಕಾರಣ ಆಚಾರ್ಯರು ಅದನ್ನ ಹೇಳಿ. ಬಟ್ ನಾನು ನನ್ನ ಪೇಷಂಟ್ಸ್ ಅಲ್ಲಿ ನೋಡಿರೋ ಹಂಗೆ, ಈವನ್ ಇಫ್ ಯು ಯೂಸ್ ಯೋರ್ ಸ್ಕ್ರೀನ್ಸ್ ಈವನ್ ಫಾರ್ 1 hour ಬಿಫೋರ್ ಬೆಡ್ ಟೈಮ್, ದೇರ್ ಇಸ್ ಅ ಡಿಸ್ಟರ್ಬೆನ್ಸ್ ಆಫ್ 3 to 4 hours ಇನ್ ದ ಸ್ಲೀಪ್. ಅಂದ್ರೆ ಅವ್ರಿಗೆ ನಿದ್ದೆ ಬರೋದೇನೆ 2 hours ಲೇಟ್ ಆಗ್ಬಿಡತ್ತೆ. ಬಂದ್ರೂನು ಸ್ಲೀಪಿಗೆ ಹೋಗಕ್ ಆಗ್ತಿಲ್ಲ. ಸೊ ಆದಷ್ಟು 3 hours ಮ್ಯಾಕ್ಸ್, ಅಟ್ಲೀಸ್ಟ್ 2 hours ಮುಂಚೆ ಎಲ್ಲಾ ತರಹದ ಸ್ಕ್ರೀನ್ ಅನ್ನು ದಯವಿಟ್ಟು ಕಾನ್ಶಿಯಸ್ ಆಗಿ ವಿ ಹ್ಯಾವ್ ಟು ಅವಾಯ್ಡ್. ಬಿಕಾಸ್ ನಾವು ಒಂದು ಹೆಲ್ತ್ ಅನ್ನುವಂಥದ್ದು ಎಲ್ಲರಿಗೂ ಸಿಗೋ ಅಂತದಲ್ಲ, ಅದು ಕೆಟ್ಟ ಮೇಲೆ ಅಂತದ್ದು ದಟ್ ನಾವ್ ಎಷ್ಟು ಆರಾಮಾಗಿದ್ವಿ ಇಷ್ಟ ದಿನ ಅಂತ ಹೇಳಿ. ಸೊ ನಾವ್ ಚೆನ್ನಾಗಿರೋವಾಗ ಸ್ವಲ್ಪ ಡಿಸಿಪ್ಲಿನ್ ನಾವು ತಗೊಳ್ಳೋಣ. ಕಾನ್ಶಿಯಸ್ ಆಗಿ ಸ್ಕ್ರೀನ್ ಟೈಮ್ ನ ಖಂಡಿತವಾಗಿಯೂ 2 hours ಮುಂಚೆ ಅವಾಯ್ಡ್ ಮಾಡ್ಲೇಬೇಕು. ಮೊದಲನೇದು. ಇನ್ನೊಂದು ಏನಂತಂದ್ರೆ ಪಾದಾಭ್ಯಂಗ ಅಂತ ಕರಿತೀವಿ. ಅಂದ್ರೆ ಯಾವ್ದಾದ್ರೂ ಒಂದು ಎಣ್ಣೆ ಮನೆಯಲ್ಲಿ, ಕೊಬ್ಬರಿ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಅದನ್ನ ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡು, ಅವಾಗ್ಲೇ ಹೇಳ್ದಂಗೆ ಬಿಸಿ ನೀರಿನಲ್ಲಿ ಇಟ್ಟು ಬೆಚ್ಚಗ್ ಮಾಡ್ಕೊಂಡು, ಸೊ ಈವನ್ ಇಫ್ ಯು 5 minutes ಆಫ್ ಯೋರ್ ಟೈಮ್, ಸೊ ಸ್ವಲ್ಪನೇ ಎಣ್ಣೆ ತಗೊಂಡು ಸೋಲಿಗೆ ಪಾದದ ಎರಡು ಪಾದಗಳಿಗೆ ಚೆನ್ನಾಗಿ ನಾವು ಮಸಾಜ್ ಮಾಡಿ ಬೇಕಾದ್ರೆ ಸ್ವಲ್ಪ ಇನ್ನೊಂದು 5 minutes ವಾರ್ಮ್ ವಾಟರ್ ಅಲ್ಲಿ 2 ಪಾದಗಳನ್ನು ಇಟ್ಕೊಂಡಿರ್ಬೋದು. ಇಲ್ಲ ಬರೀ ಅಭ್ಯಾಸ ಮಾಡಿದ್ರು ಸಾಕು. ಇಟ್ ವಿಲ್ ಗಿವ್ ವೆರಿ ಗುಡ್ ಏನಂತಾರೆ ಸ್ಲೀಪ್. ಸೊ ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಮತ್ತೆ ನಿಮಗೆ ಬೇಗ ನಿದ್ದೆಗೆ ಜಾರುವಂತದ್ದು ಅದೆಲ್ಲಾನು ಕ್ರಮೇಣ ತುಂಬಾ ಚೆನ್ನಾಗತ್ತೆ. ಇನ್ನೊಂದು ಕಡೆ ಯೂಶಲಿ ಪ್ರಾಕ್ಟೀಸ್ ಅಲ್ಲಿ ಹೇಳ್ತಾರೆ ನಮ್ಮ ಅಜ್ಜಿ ತಾತಂದ್ರೆಲ್ಲ, ಈ ಹಾಲು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ಹಾಲು ಕುಡಿದ್ರೆ ನಿದ್ದೆ ಬರುತ್ತೆ, ಹೌದು. ಬಟ್ ಆಯುರ್ವೇದ ಡಸಂಟ್ ಒಪೈನ್ ಅದನ್ನ. ಅದು ಕೂಡ ಒಂದು ಪ್ರಾಕ್ಟೀಸ್. ರಾತ್ರಿ ಹೊತ್ತಲ್ಲಿ ಹಾಲು ಕುಡಿಬಾರ್ದು ಆಕ್ಚುಲಿ. ಸೊ ಇವೆರಡು ಸನ್ಸೆಟ್ಟಿಂಗ್ ಮುಂಚೆ ಕುಡಿಬೇಕು ಹಾಲನ್ನು, ಬಿಕಾಸ್ ಇಟ್ಸ್ ವೆರಿ ಹೆವಿ ಫಾರ್ ಡೈಜೆಷನ್. ಸೊ ಅದು ಕಫ ವೃದ್ಧಿ ಮಾಡುತ್ತೆ. ಆದ ಕಾರಣದಿಂದಾನೇ ನಿದ್ದೆ ಚೆನ್ನಾಗಿ ಬರೋದು ಹಾಲು ಕುಡಿದ್ರೆ. ಯಾವಾಗೋ ಒಂದೊಂದ್ ದಿನ ಆದ್ರೆ ಓಕೆ, ಬಟ್ ಅದನ್ನೇ ಅಭ್ಯಾಸ ಮಾಡ್ಕೊಳ್ಬಾರ್ದು. ಸೊ ಈ ಆಯುರ್ವೇದದಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಔಷಧಿ ಸಿಗುತ್ತಾ? ಅಥವಾ ಈಗ ಇಂಗ್ಲಿಷ್ ಮೆಡಿಸಿನ್ ನಾವು ನೋಡಿದಾಗ ಕ್ಯಾನ್ಸರ್ ಆಗಿರಬಹುದು, ಏಡ್ಸ್ ಆಗಿರ್ಬೋದು, ಈವನ್ ಟುಡೇ ಮಾಡರ್ನ್ ಸೈನ್ಸ್ ಈಸ್ ಸ್ಟ್ರಗ್ಲಿಂಗ್ ಟು ಫೈಂಡ್ ದ ಮೆಡಿಕೇಶನ್. ಸೊ ಈ ಆಯುರ್ವೇದದ ಮುಖೇನ ಈ ಎಲ್ಲಾ ಕಾಯಿಲೆಗಳಿಗೆ ಗುಣ ಸಿಗಬಹುದಾ ಅಂತ? ಸೊ ಮೊದಲನೇದಾಗಿ ಎಷ್ಟೊಂದ್ ಜನಕ್ಕೆ ಆಯುರ್ವೇದದಲ್ಲಿ ಆಯುರ್ವೇದ ಅಂದ ತಕ್ಷಣ ಏನೇನಿದೆ ಅಂತಾನೆ ಗೊತ್ತಿರಲ್ಲ. ಅಂದ್ರೆ ಆಯುರ್ವೇದ ಅಂದ ತಕ್ಷಣ ಈಗ ನಮ್ಮಲ್ಲೂ ಕೇಳ್ತಾರೆ, ಸ್ಕಿನ್ ಡಿಸಾರ್ಡರ್ಸ್ಗೆ ನಿಮ್ಮಲ್ಲಿ ಔಷಧಿ ಇದೆಯಾ, ಕೆಮ್ಮಿಗಿದೆಯಾ, ಜ್ವರಕ್ಕೆ ಅಂತ. ಸೊ ಫಸ್ಟ್ ನಾವು ಏನ್ ನೋಡ್ಬೋದು ಅಂದ್ರೆ, ದ ಫಸ್ಟ್ ಮೆಡಿಸಿನ್ ಟು ಹ್ಯಾವ್ ಬ್ರಾಂಚಸ್ ಆಫ್ ಮೆಡಿಸಿನ್ ಇಸ್ ಆಯುರ್ವೇದ. ಸೊ ಅಷ್ಟಾಂಗ ಆಯುರ್ವೇದ
ಅಂತ ಕರಿತೀವಿ. ಸೊ ಆಯುರ್ವೇದದಲ್ಲಿ ಜನರಲ್ ಮೆಡಿಸಿನ್ ಅಂದ್ರೆ ಈ ಅಗ್ನಿ ದೇಹವನ್ನು ದೇಹಕ್ಕೆ ಎಲಿಸಿಟ್ ಆಗುವಂತಹ ವ್ಯಾಧಿಗಳನ್ನ ಟ್ರೀಟ್ ಮಾಡಕ್ಕೆ ಕಾಯ ಚಿಕಿತ್ಸಾ ಅಂತ ಕರಿತೀವಿ. ಬಾಲ ಚಿಕಿತ್ಸಾ ಅಂದ್ರೆ ಪಿಡಿಯಾಟ್ರಿಕ್ಸ್, ಅದು ಕೂಡ ಇದೆ. ಗ್ರಹ ಚಿಕಿತ್ಸಾ ಅಂತಂದ್ರೆ ಈ ಕೆಲವೊಂದು ಸಣ್ಣ ಪುಟ್ಟ ಏನಂತಾರೆ ಅತೀಂದ್ರಿಯವಾದ ಒಂದು ವಸ್ತುಗಳಿಂದ ನಮಗೆ ಉಂಟಾಗುವಂತಹ ವ್ಯಾಧಿಗಳು, ಅದನ್ನು ಟ್ರೀಟ್ ಮಾಡ್ಲಿಕ್ಕೂ ಗ್ರಹ ಚಿಕಿತ್ಸಾ ಅಂತ ಅದು ಒಂದಿದೆ. ಟಾಕ್ಸಿಕಾಲಜಿ ಆಯುರ್ವೇದದಲ್ಲಿ ಹಾವು ಕಡಿದ್ರೆ, ಚೇಳು ಕಡಿದ್ರೆ, ಸ್ಪೈಡರ್ ಬೈಟ್ ಆದ್ರೆ, ಡಾಗ್ ಬೈಟ್ ಆದ್ರೆ ಎಲ್ಲದ್ರದ್ದು ಅದೇ ಒಂದು ಸಪರೇಟ್ ಬ್ರಾಂಚ್ ಇದೆ ಆಯುರ್ವೇದದಲ್ಲಿ. ಊರ್ಧ್ವಾಂಗ ಅಂದ್ರೆ ಡಿಸೀಸಸ್ ಆಫ್ ಊರ್ಧ್ವ ಜತ್ರು, ಇಯರ್ಸ್, ನೋಸ್, ಥ್ರೋಟ್ ಅಂಡ್ ಐಸ್. ಸೊ ENT ಅಂತ ಏನ್ ಸ್ಪೆಷಲೈಸೇಷನ್ ಫಸ್ಟ್ ಬಂದಿತ್ತು ಆಯುರ್ವೇದದಲ್ಲಿ. ಸರ್ಜರಿ ಫಸ್ಟ್ ಇಡೀ ಬ್ರಾಂಚ್ ಆಗಿ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದು ಆಯುರ್ವೇದ. ಶಾಲಾಕ್ಯ ಡಿಸೀಸಸ್ ಆಫ್ ಐಸ್, ಆಪ್ಥಾಲ್ಮಾಲಜಿ ಫಸ್ಟ್ ಹೇಳಿರೋದು ಆಯುರ್ವೇದದಲ್ಲಿ. ಸ್ತ್ರೀ ರೋಗ ಮತ್ತೆ ಪ್ರಸೂತಿ, ಗೈನಕಾಲಜಿ ಮತ್ತೆ ಆಬ್ಸ್ಟ್ರೆಟಿಕ್ಸ್, 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಮಗು ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಉಲ್ಲೇಖ ಆಯುರ್ವೇದದಲ್ಲಿದೆ. ಆಗಿನ ಕಾಲದಲ್ಲಿ ಯಾವ ಅಲ್ಟ್ರಾಸೌಂಡ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆಡ್ ಆನ್ ಕ್ವಶನ್, ಈಗ ಗರ್ಭಾವಸ್ಥೆನಲ್ಲಿ ಯಾವುದೇ ಒಂದು ಮೆಡಿಕೇಶನ್ ಅನ್ನ ತಗೊಳ್ಬೇಕಾದ್ರೂ ಡಾಕ್ಟರ್ ಪರ್ಮಿಷನ್ ತಗೊಂಡು ಇಂಗ್ಲಿಷ್ ಮೆಡಿಸಿನ್ಸ್ ಮಾತ್ರ, ಅದು ಲೈಕ್ ಎಲ್ಲದಕ್ಕೂ ಕೊಡಲ್ಲ, ವೆರಿ ರಿಸ್ಟ್ರಿಕ್ಟೆಡ್. ಈ ಆಯುರ್ವೇದದಲ್ಲಿ ಆತರ ಏನಾದ್ರು ರಿಸ್ಟ್ರಿಕ್ಷನ್ ಇದೆಯಾ ಗರ್ಭಿಣಿಯರಿಗೆ ಅಂತ? ಗರ್ಭಿಣಿಯಲ್ಲಿ ಖಂಡಿತ ಇದೆ. ತೀಕ್ಷ್ಣ ಔಷಧಿಗಳು ಮತ್ತೆ ಯಾವುದು ತುಂಬಾ ಕಹಿ ತಿಕ್ತ ಕಷಾಯ ರಸಗಳನ್ನ ಇರುವಂತಹ ಔಷಧಿಗಳ ಪ್ರಯೋಗ ಮಾಡಬಾರ್ದು ಅಂತ ಇದೆ ಆಯುರ್ವೇದದಲ್ಲೂ. ಸೊ ಆಯುರ್ವೇದದಲ್ಲೂ ಕೂಡ ಯಾವ ತಿಂಗಳಲ್ಲಿ ಏನ್ ಸ್ವೀಕಾರ ಮಾಡಬೇಕು, ಏನ್ ಸ್ವೀಕಾರ ಮಾಡಬಾರ್ದು. ಸಪೋಸ್ ಇವಾಗ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನಾದ್ರೂ ವ್ಯಾಧಿ ಬಂತು, ಡಯಾಬಿಟಿಸ್ ಬಂತು, ಕಾಲು ಊತ ಬಂತು, ಹೊಟ್ಟೆ ಉರಿ ಬಂತು, ಅದೆಲ್ಲದಕ್ಕೂ ಟ್ರೀಟ್ಮೆಂಟ್ಸ್ ಇದೆ. ಸೊ ಇದನ್ನ ನಾವು ಪ್ರಸೂತಿ ಮತ್ತೆ ಸ್ತ್ರೀ ರೋಗದಲ್ಲಿ ನೋಡ್ತೀವಿ. ಮತ್ತೆ ಜೀರಿಯಾಟ್ರಿಕ್ಸ್ ಅಂದ್ರೆ ಓಲ್ಡ್ ಏಜ್ಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆಗಳು, ಇದು ಕೂಡ ಆಯುರ್ವೇದದಲ್ಲಿದೆ. ಸೊ ಒಂದು ಫಸ್ಟ್ ಮೆಡಿಕಲ್ ಸಿಸ್ಟಮ್ ದಟ್ ಎನ್ಕಾರ್ಪೊರೇಟ್ಸ್ ಎವ್ರಿಥಿಂಗ್ ಇಸ್ ಆಯುರ್ವೇದ. ಈವನ್ ರೀಸೆಂಟ್ ಆಗಿ ಕೋವಿಡ್ ಔಟ್ ಬ್ರೇಕ್ ಆಯ್ತು, ಎಪಿಡೆಮಿಕ್ ಔಟ್ ಬ್ರೇಕ್ ಆಯ್ತು, ಎಪಿಡೆಮಾಲಜಿ ಆಯುರ್ವೇದದಲ್ಲಿ ಅಡ್ರೆಸ್ ಆಗಿದೆ. ಅಂದ್ರೆ ಒಂದು ಎಪಿಡೆಮಿಕ್ ಔಟ್ ಬ್ರೇಕ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಆಯುರ್ವೇದದಲ್ಲಿ ಇದೆ ಮೇಡಮ್. ಸೊ ದೇರ್ medications, or there is Ayurveda addresses every health issues in its best. Hello, I'm Pooja here, Dr. Ranjini's younger sister. I have seen her journey very closely from her BMS days to doctor she is today. Over the years, she has grown into a wonderful Ayurvedic doctor. What I admire the most is like how strongly she believes in Ayurveda and how she helps others believe in it through the results they experience. So she understands people's prakriti really well and guides them with the right medicines and lifestyle changes. So sharing my personal experience, about 6 years ago, I had developed a very poor food routine. It had reached a point where even if I felt hungry, I was not able to eat anything properly. I would eat little, like a small kid, I would say. So when I spoke to her about it, she suggested me to do Virechana. The weather was like very suitable that time, so I just started that immediately. I followed her guidance like very strictly for about a month, and honestly the change I felt was amazing. My gut health improved a lot and my energy levels were like completely different that time. So even during my pregnancy, I would say she kept checking on me regularly, giving me tips, suggestions, time to time suggestions, and she even helped me consult a very good doctor too, so things were easier for me that time. Then later on, like very recently, I started losing weight and noticed some different changes in my body, which happened to, like, we met in a function and she suggested me to take up a blood test, and very next day I got it tested and shared the report with her. It showed that my thyroid levels were like quite high, which was a little scary for me, but she was very calm and she reassured me that with the right treatment it could be corrected and you need not worry about it. And I just believed in her, and that's what exactly happened. Like within a short time of the medication, my thyroid levels improved significantly and very gradually came close to the normal range, I would say.
I'm still under the treatment. I'm still taking those medicines prescribed by her, and I'm like very confident that everything will come back to normal very soon. And like what's interesting is that most of these consultations happened over the phone or the messages, which made it like very convenient. Like for me, she has always been on like the go-to person whenever it comes to health, and seeing the way she genuinely cares for people and helps them heal, I truly feel proud of the work she's doing through Ayurveda. So that's all about her and my experiences with Dr. Ranjini. Thank you. ಲೈಕ್ ಈಗ ಆಯುರ್ವೇದಕ್ಕೂ ಮಾಡರ್ನ್ ಸೈನ್ಸಿಗೂ ಅಷ್ಟು ಅಜಗಜಾಂತರ ವ್ಯತ್ಯಾಸ ಇದೆಯಾ, ಅಥವಾ ಲೈಕ್ ಯಾವ ತರ ಇದೆ ಅಂತ ನೀವು ಹೇಳಿಕ್ ಇಷ್ಟಪಡ್ತೀರಾ? ಒಂದು ಕಡೆ ವ್ಯತ್ಯಾಸ ಎಲ್ಲಿ ಕಂಡು ಬರುತ್ತೆ ನಾನು ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ದಂಗೆ ಅಂದ್ರೆ, ಈಗ ಆಯುರ್ವೇದ ವೈದ್ಯರ ಹತ್ರ ನೀವು ಒಂದು ಪ್ರಾಬ್ಲಮ್ ಇಟ್ಕೊಂಡು ಹೋದ್ರೆ ನಮಗೆ ನಿಮ್ಮ ಸಿಂಪ್ಟಮ್ ಮಾತ್ರ ಇಸ್ ನಾಟ್ ಅವರ್ ಪ್ರೈಮ್ ಫೋಕಸ್. ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಪೋಸ್ ನೀವು ಈಗ ನನ್ನ ಹತ್ರ ತಲೆನೋವು ಅಂತ ಬಂದ್ರಿ ಅಂದ್ರೆ, ಸೊ ನನ್ನ ಫಸ್ಟ್ ಕ್ವೆಶ್ಚನ್ ನಿಮಗೆ ಏನಾಗಿರುತ್ತೆ ಅಂದ್ರೆ, ಡಿಡ್ ಯು ಪಾಸ್ ಯೋರ್ ಸ್ಟೂಲ್ಸ್, ಅಥವಾ ನಿಮ್ಮ ಬವಲ್ ಎವ್ಯಾಕ್ಯುಯೇಷನ್ ಇವತ್ತು ಬೆಳಗ್ಗೆ ಆಗಿದೆಯಾ ಅನ್ನೋದು ನನ್ನ ಫಸ್ಟ್ ಕ್ವೆಶ್ಚನ್ ಇರುತ್ತೆ. ಇಟ್ ಇಸ್ ನಥಿಂಗ್ ವಿತ್ ಗಿವಿಂಗ್ ಯು ಅ ಪಿಲ್ ಫಾರ್ ಹೆಡ್ ಏಕ್. ಯಾಕೆ ಅಂದ್ರೆ ತಲೆನೋವಿಗೆ ಹಲವಾರು ಕಾರಣ ಇದೆ. ಬೆಳಗ್ಗೆ ಬವಲ್ ಎವ್ಯಾಕ್ಯುಯೇಷನ್ ಇಲ್ಲ ಅಂದ್ರೂ ಇಟ್ ಇಸ್ ಒನ್ ಆಫ್ ದ ರೀಸನ್ಸ್ ಇಟ್ ಕ್ಯಾನ್ ಟ್ರಿಗರ್ ಅ ಹೆಡ್ ಏಕ್. ಅಥವಾ ನೀವು ಹಿಂದಿನ ದಿನ ರಾತ್ರಿ ತುಂಬಾ ಹೆವಿ ಫುಡ್ ಕನ್ಸಂಪ್ಷನ್ ಮಾಡಿದೀರಾ, ಅದು ಸರಿಯಾಗಿ ಮೆಟಬಲೈಸ್ ಆಗಿಲ್ಲ, ಅಜೀರ್ಣ ಆಗಿದೆ, ಬೆಳಿಗ್ಗೆ ಎದ್ದು ಬವಲ್ ಎವ್ಯಾಕ್ಯುಯೇಷನ್ ಆಗಿಲ್ಲ ಅಂದ್ರೂ ನಿಮ್ಮ ಅಗ್ನಿ ಡ್ರಾಪ್ ಆದ್ರೆ ಯು ವಿಲ್ ಎಂಡ್ ಅಪ್ ವಿತ್ ಹೆಡ್ ಏಕ್. ಸೊ ನನ್ನ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಫಸ್ಟ್ ಅಂದ್ರೆ, ನಾನು ಅದನ್ನ ಎಲಿಸಿಟ್ ಮಾಡ್ಬಿಟ್ಟು ಐ ವಿಲ್ ಎಜುಕೇಟ್ ಯು ಇನ್ ಲೆಟಿಂಗ್ ನೋ ವಾಟ್ ಹಸ್ ಕಾಸ್ಡ್ ಯುವರ್ ಹೆಡ್ ಏಕ್. ಸೊ ನೀವು ಈ ತರ ಆಹಾರ ತಗೊಂಡಿದ್ದೀರಾ, ಅದರಿಂದ ನಿಮಗೆ ಬವಲ್ ಎವ್ಯಾಕ್ಯುಯೇಷನ್ ಆಗಿಲ್ಲ. ಸೊ ಆಸ್ ಸೂನ್ ಆಸ್ ಐ ಅಡ್ರೆಸ್ ಯುವರ್ ಬವಲ್ ಎವ್ಯಾಕ್ಯುಯೇಷನ್, ನಿಮಗೆ ಸ್ಟೂಲ್ ಪಾಸ್ ಆಗಿದ ಕೂಡಲೇ ನಿಮ್ಮ ತಲೆನೋವು ತಾನಾಗ್ತಾನೆ ಡ್ರಾಪ್ ಆಗುತ್ತೆ. ಸೊ ನನ್ನ ಹೌ ಐ ವುಡ್ ಟ್ರೀಟ್ ಯು ಇಸ್ I will treat what is causing the problem to you, and I will also address the symptom of yours. ಎಲ್ಲವೂ ಸೇರಿ ಇರುತ್ತೆ. ಬಟ್ ಈ ಕನೆಕ್ಷನ್ ಎಲ್ಲೋ ಒಂದ್ ಕಡೆ ನನಗೆ ಒಂದೊಂದ್ಸತಿ ಬೇಜಾರಾಗುವ ಸಂಗತಿ, ಅದು ನನಗೆ ವೆಸ್ಟರ್ನ್ ಮೆಡಿಸಿನ್ ಅಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. ಅಂದ್ರೆ ನಮ್ಮ ಆಹಾರಕ್ಕೂ ನಮ್ಮ ಆರೋಗ್ಯಕ್ಕೂ, ನಮ್ಮ ಆಹಾರಕ್ಕೂ ನಮಗೆ ಬಂದಿರುವಂತ ವ್ಯಾಧಿಗೆ ಸಂಬಂಧ ಇದೆ ಅನ್ನೋದನ್ನ ಅವ್ರು ಕನ್ಸಿಡರ್ ಮಾಡಲ್ಲ. ಅಲ್ಲಿ ನಮಗೆ ಆಗುತ್ತೆ. ಬಿಕಾಸ್ ಎವ್ರಿಥಿಂಗ್ ಇಸ್ ಆಕ್ಟಿಂಗ್ ಎಟ್ ದ ಲೆವೆಲ್ ಆಫ್ ಬಯೋಕೆಮಿಕಲ್ ಎನ್ಸೈಮ್ ಲೆವೆಲ್ ಅಲ್ಲಿ ಔಷಧಿಗಳು ಕೆಲಸ ಮಾಡ್ತಿರೋದ್ರಿಂದ ಯು ಆರ್ ಸರ್ಪಾಸಿಂಗ್ ಆಲ್ ಆಫ್ ದಟ್. ಸೊ ಈಗ ನೀವು ನನ್ನ ಹತ್ರ ತಲೆನೋವು ಅಂತ ಬಂದ್ರಿ, ನಾನು ಇದೇನು ಕೇಳ್ದಿರಾ ನಿಮಗೆ ಸಿಂಪ್ಟಮ್ ಡೌನ್ ಮಾಡ್ಲಿಕ್ಕೆ ನಾನೊಂದು ಪೇನ್ ಕಿಲ್ಲರ್ ಕೊಡ್ತೀನಿ, ನೀವು ಗೊತ್ತಿಲ್ದಿರಾ ಅದನ್ನ ತಗೊಂಡಿರ್ತೀರಾ. ಯು ಗೋ ಬ್ಯಾಕ್ ಹೋಮ್, ಯು ರಿಪೀಟ್ ದ ಸೇಮ್ ಥಿಂಗ್, ಯು ವಿಲ್ ಗೆಟ್ ಹೆಡ್ ಏಕ್ ಈವನ್ ವಿತ್ ಅ ಹೈಯರ್ ಇಂಟೆನ್ಸಿಟಿ. ಇನ್ನೂ ಸ್ವಲ್ಪ ಜಾಸ್ತಿನೇ ನೋವು ಬರುತ್ತೆ, 3 ದಿನದಲ್ಲಿ ವಾಪಸ್ ಬರ್ತೀರಾ. ಸೊ ನಾನು ಮತ್ತೆ ನೆಕ್ಸ್ಟ್ ಹೈಯರ್ ಡೋಸ್ ಆಫ್ ಮೆಡಿಸಿನ್ ಕೊಡ್ತೀನಿ, ನಿಮ್ಗೆ ಹೈಯರ್ ಪೇನ್ ಕಿಲ್ಲರ್ ಕೊಡ್ತೀನಿ. ಅವಾಗ್ಲೂ ನಾನು ನಿಮ್ಮ ಪ್ರಾಬ್ಲಮ್ ಅಡ್ರೆಸ್ ಮಾಡಿಲ್ಲ, ನಿಮಗೂ ನಿಮ್ಮ ತಲೆನೋವು ಯಾಕೆ ಬರ್ತಿದೆ ಅಂತ ಪೇಷಂಟಿಗೂ ಗೊತ್ತಿಲ್ಲ. ಸೊ ಹೀಗೆ ಮಾಡಿ 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 ಹೋದಾಗ ಏನಾಗುತ್ತೆ, ಸ್ವಲ್ಪದಲ್ಲಿರೋ ಪ್ರಾಬ್ಲಮ್ ಅನ್ನ ನಾವು ಅದರ ಒಂದು ಮ್ಯಾಗ್ನಿಟ್ಯೂಡ್ ಅನ್ನ ನಮ್ಮ ದೇಹದಲ್ಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅವಾಗ ಅಟ್ ದಿ ಎಂಡ್ ಲೆವೆಲ್ ಏನಾಗುತ್ತೆ, ನಮಗೆ ಟೂ ಮಚ್ ಆಫ್ ಇಂಟರ್ವೆನ್ಷನ್, ತುಂಬಾ ಮೆಡಿಕೇಶನ್ಸ್, ತುಂಬಾ ಟ್ರೀಟ್ಮೆಂಟಿನ ಅವಶ್ಯಕತೆ ಬೇಕಾಗತ್ತೆ. ಸೊ ತುಂಬಾ ಗ್ರಾಸ್ ಆಗಿ ನೋಡಿದಾಗ ದಿಸ್ ಇಸ್ ದ ಮೇನ್ ಡಿಫರೆನ್ಸ್. ಎಸ್, ಈಗ ಆಯುರ್ವೇದ ಅಂತ ಬಂದ್ರೆ ಕಷಾಯ, ಲೇಹ, ಚೂರ್ಣ ಎಲ್ಲದೂ ಕೂಡ ನೈಸರ್ಗಿಕವಾಗಿ ಪ್ರಕೃತಿನಲ್ಲಿ ಸಿಗ್ತಕ್ಕಂತಹ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಮಾಡುವಂತದ್ದ, ಅಥವಾ ಏನಿದು ಯಾವ ತರ ಇದು ಪ್ರಿಪರೇಷನ್ ಆಗತ್ತೆ? ಇದು ಒಂದು ಅವೇರ್ನೆಸ್ ನ ನಿಮ್ ಕಡೆಯಿಂದ ಕ್ರಿಯೇಟ್ ಮಾಡಬಹುದಾ ಅಂತ? ಹೌದು. ಸೊ ಆಯುರ್ವೇದದಲ್ಲೂ ಕೂಡ ಬ್ರಾಂಚ್ ಆಫ್ ಫಾರ್ಮಕಾಲಜಿ ಏನಿದೆ, ಇದರಲ್ಲಿ ನಾವು ಎಲ್ಲ ತರಹದ ಒಂದು ಔಷಧಿಗಳ ಹೆಂಗೆ ತಯಾರು ಮಾಡೋದು ಅನ್ನೋದನ್ನ ನಾವು ಕಲಿತೀವಿ. ಸೊ ನೀವು ಹೆಂಗ್ ಹೇಳಿದ್ರಿ, ಒಂದು ಜಸ್ಟ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಫ್ ಸಮ್ ಪ್ಲಾಂಟ್ ಇರ್ಬೋದು, ಅದಕ್ಕೆ ನಾವು ಸ್ವರಸ ಅಂತ ಕರಿತೀವಿ. ಅದನ್ನೇ ನಾನು ಒಂದು ಡ್ರೈ ಪೌಡರ್ ಅಥವಾ ಏನಾದ್ರೂ ನೀರಿನ ಜೊತೆ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿದ್ರೆ ಅದನ್ನ ಕಷಾಯ ಅಂತ ಕರಿತೀವಿ. ಸೊ ಬೇರೆ ಬೇರೆ ಫಾರ್ಮ್ಸ್ ಇದೆ. ಸೊ ನಾನು ಒಂದು ಪೌಡರ್ ಫಾರ್ಮ್ಗೆ ಏನಾದ್ರೂ ಬೈಂಡಿಂಗ್ ಏಜೆಂಟ್ ಮಾಡಿ ಅದನ್ನ ಪಿಲ್ಸ್ ತರ ಮಾಡಿದ್ರೆ ಅದನ್ನ ವಟಿ ಅಂತ ಕರಿತೀವಿ, ಟ್ಯಾಬ್ಲೆಟ್ ಅಂತ ಕರಿತೀವಿ, ಹೀಗೆ. ಸೊ ಇದೆಲ್ಲವೂ ನೀವು ಹೇಳಿದ ಹಾಗೇನೆ. ಸೊ ನಮ್ಮ ಪ್ರಕೃತಿಯಲ್ಲಿ ಏನು ಗಿಡಮೂಲಿಕೆಗಳು ಇದಾವೆ, ಸೊ ಯಾವ ಗಿಡಮೂಲಿಕೆಯ ಯಾವ ಯೂಸ್, ದ ಪಾರ್ಟ್ ಯೂಸ್ಡ್ ಅಂತ ಇರುತ್ತೆ. ಸೊ ಅದರ ಕೆಲವು ಗಿಡಗಳಲ್ಲಿ ವಿ ಕ್ಯಾನ್ ಯೂಸ್ ದ ಎಂಟೈರ್ ಪ್ಲಾಂಟ್ ಆಸ್ ಅ ಹೋಲ್ ಫ್ರಮ್ ದ ಲೀಫ್ ಟಿಲ್ ದ ರೂಟ್. ಕೆಲವೊಂದನ್ನ ವಿ ಕ್ಯಾನ್ ಯೂಸ್ ದ ರೂಟ್. ಸೊ ಅದರ ಯೂಸ್ಫುಲ್ ಪಾರ್ಟ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನ ಕ್ಲೆನ್ಸ್ ಮಾಡಿ ದ ಪ್ರೊಸೆಸ್ ಆಫ್ ಮೆಡಿಕೇಶನ್ಸ್ ಅದೇ ತರ ಆಗುವಂತದ್ದು. ಸೊ ಇಟ್ ಈಸ್ ಡಿರೈವ್ಡ್ ಫ್ರಮ್ 90% of it derived from all the herbal extracts only.
ಎಕ್ಸ್ಟ್ರಾಕ್ಟ್ ಅನ್ನೋದಕ್ಕಿಂತ ಅದ್ರಲ್ಲಿ ಏನಾದ್ರೂ ಆಲ್ಕೋಹಾಲಿಕ್ ಕಾಂಪೊನೆಂಟ್ ಹಾಕಿ ಬೆರ್ತಿರತ್ತಾ? ಬಿಕಾಸ್ ಈಗ ಒಂದು ಕಷಾಯ ಅಂದ ತಕ್ಷಣ ಅದು ಬಾಯ್ಲ್ ಆಗಿ ಆಗಿ ಕಳಿತು ಅದು ರಸನ ಬಿಟ್ಕೊಂಡಾಗ ಆಲ್ಕೋಹಾಲಿಕ್ ಆಗಿ. ಕಷಾಯದಲ್ಲಿ ಆಲ್ಕೋಹಾಲ್ ಕಂಟೆಂಟ್ಸ್ ಬರೋದಿಲ್ಲ. ಆಸವ ಅರಿಷ್ಟ ಅಂತ ಕರಿತೀವಿ. ಅದು ಏನಂದ್ರೆ, ಸೊ ನಾವು ಅದನ್ನ ಎಂಟೈರ್ ಅದನ್ನ ಮೆಡಿಸಿನ್, ತುಂಬಾ ತರಹದ ಮೆಡಿಸಿನ್ ಪ್ರಿಪೇರ್ ಮಾಡಿ ಅದನ್ನು ಬೇಕು ಅಂತಲೇ ನಾವು ಫರ್ಮೆಂಟೇಶನ್ ಪ್ರೊಸೆಸ್ಗೆ ಸಬ್ಜೆಕ್ಟ್ ಮಾಡ್ತೀವಿ. ಅಂದ್ರೆ ಅದು ಫರ್ಮೆಂಟ್ ಆಗ್ಲಿ ಅಂತ ಬಿಡ್ತೀವಿ. ಅವಾಗ ಅದರಲ್ಲಿ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್, ಅಂದ್ರೆ ಅದರ ಗುಣಮಟ್ಟಕ್ಕೆ ಅದರಲ್ಲೇ ಸೆಲ್ಫ್ ಇದು ಎಕ್ಸ್ಟ್ರಾ ನೀವು ಆಲ್ಕೋಹಾಲ್ ಆಡ್ ಮಾಡ್ತಿರೋದಲ್ಲ. ಬಿಕಾಸ್ ಆಫ್ ದ ಪ್ರಾಸೆಸ್ ಆಫ್ ಫರ್ಮೆಂಟೇಶನ್ ಅಲ್ಲಿ ಒಂದು ಆಲ್ಕೋಹಾಲ್ ಅಂತ ನಾವು ಕರೀಲಿಕ್ಕೆ ಬರಲ್ಲ. ಅದನ್ನ ಒಂದು ಅದರ ಇರುವಂತಹ ಒಂದು ಮದ್ಯದ ಪ್ರಾಪರ್ಟೀಸ್ ಇರುವಂತಹ ರಸ ಅದರಲ್ಲಿ ಉತ್ಪತ್ತಿ ಆಗತ್ತೆ. ಸೊ ಇದನ್ನ ನಾವು ತುಂಬಾ ನಿಮಗೆ ಸಿವಿಯರ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇತ್ತು, ಅಥವಾ ನಾವು ಎಲ್ಲಿ ಒಂದು ಇನ್ನರ್ ಮೋಸ್ಟ್ ಟಿಶ್ಯೂನ ಅಡ್ರೆಸ್ ಮಾಡಬೇಕು, ಅಥವಾ ಸ್ವಲ್ಪ ಡೀಪರ್ ರೂಟೆಡ್ ಡಿಸೀಸಸ್ ನ ಅಡ್ರೆಸ್ ಮಾಡಬೇಕು ಅನ್ನೋವಾಗ ಈ ಆಸವ ಅರಿಷ್ಟಗಳ ಪ್ರಯೋಗ ಮಾಡ್ತೀವಿ ಫಾರ್ ಅ ಶಾರ್ಟರ್ ಪೀರಿಯಡ್ ಆಫ್ ಟೈಮ್ ಓನ್ಲಿ. ಸೊ ಲಾಂಗ್ ಡ್ಯೂರೇಷನ್ ಅಲ್ಲಿ ಯೂಶಲಿ ಕೊಡೋದಲ್ಲ ಇದು. 15 ದಿವಸ, 1 ತಿಂಗಳು ಹೀಗೆ ಡಾಕ್ಟರು 10 ದಿನ ತಗೊಳ್ಳಿ, ನಿಲ್ಸಿ, 15 ದಿನ ತಗೊಳ್ಳಿ, ವಾಪಸ್ ಬನ್ನಿ ಅಂತ ಹೇಳಿರ್ತೀವಿ ನಾವು. ಸೊ ಎವ್ರಿ ಡಿಸೀಸ್ ಚಾಯ್ಸ್ ಆಫ್ ಆಸವ ಅರಿಷ್ಟಸ್ ಚೇಂಜ್ ಆಗುತ್ತೆ. ಮಾಡರ್ನ್ ಸೈನ್ಸ್ ಅಲ್ಲಿ ಆದ್ರೆ ರಿಸರ್ಚ್ ಗಳು ನಡೀತಾನೆ ಇರುತ್ತೆ ಮೇಡಮ್. ಸೊ ಆಯುರ್ವೇದದಲ್ಲಿ ಮಾಡರ್ನ್ ಸೈನ್ಸ್ ತರನೇ ಯಾವ ತರ ರಿಸರ್ಚ್ ನಡೆಯುತ್ತೆ ಈಗ? ಯಾಕಂದ್ರೆ ಹಿಂದೆ ಮಾಡರ್ನ್ ಸೈನ್ಸ್ ಅಲ್ಲಿ ಆದ್ರೆ ಮೈಕ್ರೋಸ್ಕೋಪ್ ಅನ್ನೋ ಒಂದು ಎಕ್ವಿಪ್ಮೆಂಟ್ ಅನ್ನ ಇಟ್ಕೊಂಡು ಇಡೀ ದೇಹದಲ್ಲಿ ಏನೇನಾಗತ್ತೆ, ಎಲ್ಲೆಲ್ಲಿ ಆರ್ಗ್ಯಾನಿಸಮ್ಸ್ ಎಲ್ಲೆಲ್ಲಿ ಯಾವ್ಯಾವ ರೀತಿ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋ ಒಂದು ಎಲ್ಲ ಕೂಡ ಪರಿಶೋಧನೆ ಮಾಡ್ಕೊಂಡು ಪರಿಶೀಲನೆ ಮಾಡ್ಕೊಂಡು ರಿಸಲ್ಟ್ಸ್ ಅನ್ನ ಕೊಡ್ತಾ ಇದ್ರು. ಬಟ್ ಆಯುರ್ವೇದದಲ್ಲಿ ಯಾವ ಮೈಕ್ರೋಸ್ಕೋಪ್ ನ ನಾವು ಕಳ್ತೀವಿ, ಯಾವ ತರದ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇಟ್ಕೊಂಡು ಯು ಜಸ್ಟಿಫೈ ದಿ ರಿಸಲ್ಟ್ಸ್ ಅಂತ ಕೇಳೋ ಆಸೆ. ಒಂದು ಯೂಶ್ಲಿ ಅದ್ ಒಂದು ಅಗೇನ್ ದರ್ ಇಸ್ ಅ ಮಿತ್ ಅಬೌಟ್ ಆಯುರ್ವೇದ ದಟ್ ಇಟ್ ಇಸ್ ಜಸ್ಟ್ ಅ ಟ್ರೆಡಿಷನಲ್ ಮೆಡಿಸಿನ್ ಅಂತ. ಅಂದ್ರೆ ಒಂದು ತಲೆಮಾರು ಬಂದಿರುವಂತಹ ಒಂದು ಮೆಡಿಕಲ್ ಸಿಸ್ಟಮ್ ಅಷ್ಟೇ, ಇದಕ್ಕೇನು ರಿಸರ್ಚ್ ನ ಬೇಸಿಸ್ ಇಲ್ಲ ಅಂತ ವಾದ ಮಾಡ್ತಾರೆ. ಬಟ್ ಒಂದು ಮೆಡಿಕಲ್ ರಿಸರ್ಚ್ ನ ಹೇಗೆ ಕಂಡಕ್ಟ್ ಮಾಡ್ಬೋದು ಅಂತ ಫಸ್ಟ್ ಹೇಳ್ಕೊಟ್ಟಿದ್ದೆ ಆಯುರ್ವೇದ. ಸೊ ಇದರಲ್ಲಿ ಪಂಚ ಅವಯವ ವಾಕ್ಯ ಅಂತ ಕರಿತೀವಿ. ಅಂದ್ರೆ ಇಫ್ ಯು ಹ್ಯಾವ್ ಟು ರಿಸರ್ಚ್ ಆನ್ ಸಮಥಿಂಗ್, ದರ್ ಇಸ್ ಅ ಸೆಟ್ ಆಫ್ ರೂಲ್ಸ್. ಇಟ್ ಇಸ್ ದ ಸೇಮ್ ದಟ್ ಇಸ್ ಅಡಾಪ್ಟೆಡ್ ಇನ್ ಮಾಡರ್ನ್ ಮೆಡಿಸಿನ್ ಆಲ್ಸೋ ರೈಟ್ ನೌ. ಸೊ ಅದನ್ನ ನಾವೇನಂದ್ರೆ ಒಂದು ಪ್ರತಿಜ್ಞಾ ಅಂತ ಅಂದ್ರೆ ಏನು, ಯು ಮೇಕ್ ಅ ಸ್ಟೇಟ್ಮೆಂಟ್ ದಟ್ ಇಸ್ ಯು ಆರ್ ಟೆಲಿಂಗ್ ಅ ಹೈಪೋಥೆಸಿಸ್. ಅದಾದ್ಮೇಲೆ ಪ್ರತಿಜ್ಞೆ ಆದ್ಮೇಲೆ ನೆಕ್ಸ್ಟ್ ಬರೋದು ಹೇತು. ಅಂದ್ರೆ ನೀನ್ ಯಾಕೆ ಆ ವಾಕ್ಯನ ಹೇಳ್ತಿದ್ಯಾ ಅಂತ ಯು ಹ್ಯಾವ್ ಟು ಸಬ್ಸ್ಟಾನ್ಶಿಯೇಟ್ ಯುವರ್ ಸೆಲ್ಫ್. ಅದಾದ್ಮೇಲೆ ಬರುವಂತದ್ದು ಉದಾಹರಣ. ಅಂದ್ರೆ ಯು ಶುಡ್ ಸಬ್ಸ್ಟಾನ್ಶಿಯೇಟ್ ಯೋರ್ ಸ್ಟೇಟ್ಮೆಂಟ್ ವಿತ್ ಅನ್ ಎಕ್ಸಾಂಪಲ್ ದಟ್ ಇಸ್ ಆಲ್ರೆಡಿ ಅಕ್ಸೆಪ್ಟ್. ದಟ್ ಇಸ್ ಉದಾಹರಣ. ನೆಕ್ಸ್ಟ್ ಬರುವಂತದ್ದು ಉಪನಯ. ನೀವೇನು ಈ ಉದಾಹರಣೆ ಕೊಟ್ಟಿದ್ದೀರಾ, ಇಟ್ ಶುಡ್ ಹೋಲ್ಡ್ ಗುಡ್ ಇನ್ ಸಿನಾರಿಯೋ ವಾಟ್ ಯು ಆರ್ ಟೇಕಿಂಗ್ ಆಲ್ಸೋ. The last one is ನಿಗಮನ. ನಿಗಮನ ಅಂದ್ರೆ ಯು ಕನ್ಕ್ಲೂಡ್ ದಿ ಹೈಪೋಥೆಸಿಸ್ ವೆದರ್ ಇಟ್ ಇಸ್ ಟ್ರೂ ಆರ್ ವೆದರ್ ಇಟ್ ಇಸ್ ಫಾಲ್ಸ್. ಸೊ ಈ ಫಾರ್ಮ್ಯಾಟ್ ಇದೆಯಲ್ಲ, ಇದನ್ನ ಹೇಳಿದ್ದೆ ಮೆಡಿಕಲ್ ರಿಸರ್ಚ್ ಅಲ್ಲಿ ಆಯುರ್ವೇದ. ಸೊ ಈ ತರ ಇದರ ಬೇಸಿಸ್ ಮೇಲೇನೆ ಆಯುರ್ವೇದಕ್ಕೆ, ಅದಕ್ಕೆ ನಾವು ಎಲ್ಲ ಪ್ರಿನ್ಸಿಪಲ್ಸ್ ನ ಸಿದ್ಧಾಂತ ಅಂತ ಕರಿತೀವಿ. ಅಂದ್ರೆ ಈ ವಿಷಯವು ಸುಮ್ನೆ ಹೇಳಿರೋದಲ್ಲ, ನಮ್ಮ ಅಜ್ಜಿ ಹೇಳಿದ್ರು, ನಮ್ಮ ತಾತ ಹೇಳಿದ್ರು ಅಂತ ಬುಕ್ಸ್ ಚರಕ ಸಂಹಿತೆಯಲ್ಲಿ, ಸುಶ್ರುತ ಸಂಹಿತೆಯಲ್ಲಿ ಇರುವಂತದ್ದಲ್ಲ. ಆಲ್ ಆಫ್ ದೀಸ್ ಆರ್ ಲಾಂಗ್ ಟರ್ಮ್ ಸ್ಟಡೀಸ್ ಮಾಡಿ ಡಾಕ್ಯುಮೆಂಟೆಡ್ ಸಿದ್ಧಾಂತಗಳು. ಅಂದ್ರೆ ಬೇಸಿಕಲಿ ನೀವು ಈ ಸಿದ್ಧಾಂತ, ಅಥವಾ ಈಗ ನಾನೇನು ಹೇಳಿದೆ, ಈ ಅಗ್ನಿ ಹೀಗೆ, ಅಗ್ನಿಯಲ್ಲಿ ಈ ತರ ವಿಧ, ಆಹಾರ ಈಗ ಹೀಗೆ ಸೇವಿಸಬೇಕು, ಇವೆಲ್ಲ ಲಾಂಗ್ ಟರ್ಮ್ ಸ್ಟಡೀಸ್ ಇಂದ ಆಗಿರುವಂತವೆ. ಪ್ಲಸ್ ನಾವು ವ್ಯಾಧಿಗಳಿಗೆ ಏನೀಗ ಔಷಧಿ ಒಂದು ಟ್ರೀಟ್ಮೆಂಟ್ ಬೇಸ್ ಲೈನ್ ಪ್ರಿನ್ಸಿಪಲ್ಸ್ ಇರುತ್ತಲ್ಲ, ಅದೆಲ್ಲವೂ ಈ ತರ ರಿಸರ್ಚ್ ಫಾರ್ಮ್ಯಾಟ್ ಅಲ್ಲಿ ಆಗೇನೆ ಬಂದಿರುವಂತಹ ಪ್ರಿನ್ಸಿಪಲ್ಸ್, ನಮ್ಮ ಹಿಂದಿನ ಋಷಿ ಮುನಿಗಳು ಕೊಟ್ಟಿರುವಂತವು, ಸುಮ್ಮನೆ ಹಂಗೆ ಹೇಳಿರುವಂತದ್ದಲ್ಲ. ಹಾಗಾಗಿ ಆ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ 5000 ವರ್ಷ ಹಿಂದೆನೂ ಅದೇ ತರ ಕೆಲಸ ಮಾಡ್ತಿತ್ತು. ಅದೇ ಸೂತ್ರ ನಾನು ಇವತ್ತು ಪ್ರಾಕ್ಟೀಸ್ ಮಾಡಿದ್ರು ಹಂಗೆ ಕೆಲಸ ಮಾಡುತ್ತೆ. ಇನ್ನೊಂದು 5000 ವರ್ಷ ಆದ್ಮೇಲೂ ಆ ಸೂತ್ರ ಹಾಗೆಯೇ ಕೆಲಸ ಮಾಡುತ್ತೆ. ಯಾಕಂದ್ರೆ ದೀಸ್ ಆರ್ ಸಿದ್ಧಾಂತಾಸ್. ನಮ್ದು ಒಂದು ಲ್ಯಾಬೋರೇಟರಿ ಬೇಸ್ಡ್ ರಿಸರ್ಚ್ ಅಲ್ಲ, ನಮ್ದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಡ್ರಿವನ್ ರಿಸರ್ಚ್ ಅಲ್ಲ. ಪ್ರಕೃತಿಯನ್ನು ನೋಡಿ ಲಾಂಗ್ ಟರ್ಮ್ ಸ್ಟಡೀಸ್ ಮಾಡಿ ಹೇಗೆ ನಮ್ಮ ಬಾಡಿ ಪ್ರಕೃತಿಗೆ ಅನುಗುಣವಾಗಿ ಒಂದು ಫಿಸಿಯಾಲಜಿ ನಡೆಯುತ್ತೆ ಹೊರತು ಒಂದು ಯಾವುದೋ ಸ್ಟ್ಯಾಟಿಸ್ಟಿಕಲ್ ಡೇಟಾ ಬಂತು ಲ್ಯಾಬೋರೇಟರಿಯಲ್ಲಿ ಅದು ಹೀಗೆ ಕೆಲಸ ಮಾಡ್ತು ಅನ್ನೋದ್ರ ಮೇಲೆ ನಮ್ಮ ಬಾಡಿ ಕೆಲಸ ಮಾಡೋದಿಲ್ಲ. ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಸೊ ಈ ಮೈಕ್ರೋಸ್ಕೋಪ್ಸ್ ಇರ್ಬೋದು, ಬೇರೆ ಬೇರೆ ಗ್ಯಾಡ್ಜೆಟ್ಸ್ ಇವಾಗ ಏನು ರಿಸರ್ಚ್ಗೆ ಬಳಕೆಗೆ ಬಂದಿದೆ, ಇದೆಲ್ಲವೂ ಒಂದ್ ಕಡೆ
physics joining hands with medicine. It is not ಏನಂತಾರೆ, it is not modern medicine as whole. ಈಗ BP ಅನ್ನು ರೆಕಾರ್ಡ್ ಮಾಡುವಂತ ಸ್ಪಿಗ್ಮೋಮ್ಯಾನೋಮೀಟರ್ ಇಟ್ಸ್ ಫಿಸಿಕ್ಸ್ ಅಲ್ವಾ? ಸೊ ಯಾಕೆ ಅದು ಜಾಸ್ತಿ ಪ್ರಚಲಿತ ಅಂದ್ರೆ ದ ಎಂಟೈರ್ ಅದರ್ ಬ್ರಾಂಚಸ್ ಆರ್ ಜಾಯಿನಿಂಗ್ ಹ್ಯಾಂಡ್ಸ್ ವಿತ್ ಮಾಡರ್ನ್ ಮೆಡಿಸಿನ್. ಸೊ ರಿಸರ್ಚ್ ಮಾಡುವಂತವರು ಅವರಲ್ಲಿ ಮಾಡ್ತಾರೆ, ಕೆಮಿಸ್ಟ್ಸ್ ಅವ್ರ ಸಂಶೋಧನೆಯನ್ನು ಇದಕ್ಕೆ ಒಗ್ಗೂಡಿಸ್ತಾರೆ, ಫಿಸಿಸಿಸ್ಟ್ಸ್ ಎಲ್ಲ ಒಂದು ನಮ್ಗೆ ಏನೇನ್ ಬೇಕು ಅದರ ಮೆಷಿನರೀಸ್ ಮಾಡ್ತಾರೆ. ಸೊ ಎವ್ರಿಥಿಂಗ್ ಇಸ್ ಪೂಲಿಂಗ್ ಇನ್ ಟು ಒನ್ ಎರಿನಾ. ಈ ಕಡೆ ಈಗ ನಾನು ಆಯುರ್ವೇದ ಅಂತ ತಗೊಂಡ್ರೆ ನಾನೇ ಒಂದು ಡಿವೈಸ್ ಮಾಡಬೇಕು, ನನ್ನ ಕ್ಲೈಂಟ್ಸ್ ಅನ್ನು ನಾನೇ ನೋಡ್ಬೇಕು, ರಿಸರ್ಚ್ ಪೇಪರ್ನು ನಾನೇ ಬರಿಬೇಕು. ಇಲ್ಲಿ ಆಯುರ್ವೇದ ಪರ್ಸನ್ ಶುಡ್ ಡೂ ಎವ್ರಿಥಿಂಗ್ ಸಿಂಗಲ್ ಹ್ಯಾಂಡೆಡ್ಲಿ, ಬಟ್ ದೇರ್ ಯು ಹ್ಯಾವ್ ಅನ್ ಎಂಟೈರ್ ವರ್ಲ್ಡ್ ಟು ಸಪೋರ್ಟ್. ಸೊ ದಟ್ ಇಸ್ ವೈ ಯು ಫೀಲ್ ಇಟ್ ಇಸ್ ಪ್ರೋಗ್ರೆಸಿಂಗ್ ಅಂಡ್ ದಿಸ್ ಇಸ್ ನಾಟ್. ದಟ್ಸ್ ದ ಓನ್ಲಿ. ಅದೇ ನೆಕ್ಸ್ಟ್ ಕ್ವಶನ್ ಇದ್ದಿದ್ದು, ಇಡೀ ಗ್ಲೋಬಲ್ ಆಯುರ್ವೇದನ ನಾವು ಕಾಣಬೇಕು ಅಂತಂದ್ರೆ ಯಾವ ರೀತಿ ಇಮ್ಯಾಜಿನೇಷನ್, ಯಾವ ರೀತಿ ಪ್ರಿಪರೇಷನ್ ನಡೆಯಬೇಕು ಅಂತಂತ ಕೇಳೋಳಿದ್ದೆ. ಒಂದು ಈಗ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಆಯುರ್ವೇದಕ್ಕೆ ಸೇರಿದಾಗ್ಲೂ ಇವಾಗ್ಲೇನೆ ತುಂಬಾ ಡಿಫ್ರೆನ್ಸಸ್ ಆಗಿದೆ. ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಇಂಪಾರ್ಟೆನ್ಸ್ ಆಫ್ ಆಯುರ್ವೇದ. ಸೊ ಈಗ ವಿತ್ ದಿ ಎಕ್ಸ್ಟೆಂಟ್ ಆಫ್ ನಿಮ್ಮಂತಹ ಇನ್ಫ್ಲೂಯೆನ್ಸರ್ಸ್, ಒಳ್ಳೆ ಇನ್ಫ್ಲೂಯೆನ್ಸರ್ಸ್ ಯಾರು ಒಳ್ಳೆ ಕಂಟೆಂಟ್ ಅನ್ನ ಜನಕ್ಕೆ ತಲುಪಿಸ್ತಾರೆ ಮೇಡಮ್. ಸೊ ಪೀಪಲ್ ಲೈಕ್ ಯು ಆರ್ ಪ್ಲೇಯಿಂಗ್ ಅ ವೆರಿ ಗುಡ್ ರೋಲ್ ಇನ್ ರೀಚಿಂಗ್ ಟ್ರೂ ಸೈನ್ಸಸ್ ಟು ಎವ್ರಿಬಡಿ. ಆಯುರ್ವೇದ ಮಾತ್ರ ಅಂತ ನಾ ಹೇಳ್ತಿಲ್ಲ, ಈ ತರ ಭಾರತೀಯ ಎಷ್ಟೊಂದು ಶಾಸ್ತ್ರಗಳು ನಮ್ಮ ಭಾರತೀಯರಿಗೆ ಗೊತ್ತಿಲ್ಲ. ಸೊ ಅಷ್ಟು ವೈಟ್ ವಾಶ್ ಆಗ್ತಿದೆ. ಸೊ ಅದನ್ನ ಥ್ರೂ ಸೋಷಿಯಲ್ ಮೀಡಿಯಾ ಇರ್ಬೋದು, ವರ್ಡ್ ಬೈ ವರ್ಡ್ ಇರ್ಬೋದು, ಮತ್ತೆ ಈಗ ಗವರ್ಮೆಂಟ್ ಕೂಡ ಇಟ್ ಇಸ್ ಟೇಕಿಂಗ್ ಅ ಸ್ಟೆಪ್ ಅಹೆಡ್ ಅಂಡ್ ಇಟ್ ಇಸ್ ಹೇಗೆ ಒಂದು ಯೋಗವನ್ನು ಇಂಟರ್ನ್ಯಾಷನಲಿ ಅಕ್ಸೆಪ್ಟೆನ್ಸ್ ಬಂತು, ಹಾಗೆ ಇದನ್ನು ಕೂಡ ಈಗ ಒಂದು ಅಕ್ಸೆಪ್ಟೆನ್ಸ್ ಬರೋ ಹಾಗೆ ದ ಗವರ್ಮೆಂಟ್ ಇಸ್ ಆಲ್ಸೋ ಜಾಯ್ನಿಂಗ್ ಹ್ಯಾಂಡ್ಸ್. ಸೊ ಅದ್ರ ಜೊತೆಗೆ ಈಗ ಈವನ್ ಆಲ್ ದಿ ಆಯುರ್ವೇದ ಡಾಕ್ಟರ್ಸ್ ಆಲ್ಸೋ ಆರ್ ಕಮಿಂಗ್ ಫಾರ್ವರ್ಡ್ ಇನ್ ಪಬ್ಲಿಷಿಂಗ್ ಪೇಪರ್ಸ್ ಇನ್ ಪಿಯರ್ ರಿವ್ಯೂಡ್ ಜರ್ನಲ್ಸ್, ಥ್ರೂ ವಿಚ್ ಅದರ ಒಂದು ಅಕ್ಸೆಪ್ಟೆನ್ಸ್ ಗ್ಲೋಬಲಿ ಇಟ್ ವಿಲ್ ಇನ್ಕ್ರೀಸ್. ಸೊ ಇವಾಗ ನಮಗೆ ಗೊತ್ತಿರಲ್ಲ ಈಗ ಎಷ್ಟೊಂದು ಕ್ರಾನಿಕ್ ಡಿಸೀಸಸ್ ಮತ್ತೆ ನಮ್ಮ ಪರ್ವ್ಯೂ ಅಲ್ಲೇ ಇದ್ದಂಗೆ there will be so many diseases which are not addressed by the modern medicine, but we are able to ಏನಂತಾರೆ give a very good solution. Also we are able to support the patients. ಸೊ ಅಂತವೆಲ್ಲ ಎಲ್ಲೋ ಇಷ್ಟು ದಿನ ಹೇಗಿತ್ತು ನಮಗ್ ನಾವೇ ಇಟ್ಕೊಳ್ತಿದ್ವಿ, ಬಟ್ ಈಗ ಗ್ಲೋಬಲಿ ಪೀಪಲ್ ಆರ್ ವೆಲ್ಕಮಿಂಗ್ ಫಾರ್ ಪೇಪರ್ಸ್, scientific papers. So doctors are also coming up in writing scientific papers so that it is showcased globally. So ಹೀಗೆ ಒಂದು ನಿಟ್ಟಿನ ಕೈ ಜೋಡಿಸಿದಾಗ ಮಾತ್ರ ಇಟ್ ಕ್ಯಾನ್ ಬಿ ಇದು. ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಇನ್ ಪ್ಲೇಯಿಂಗ್ ರೋಲ್ ಇನ್ ದಿಸ್ ಸ್ಟ್ರೀಮ್. ಮೇಡಮ್, ನಮ್ದು ತೇನುವಿನ ತೃಣಮಪಿ ನಚ್ಚಲತಿ ಅಂತ ಹೇಳ್ತಾರಲ್ಲ, ಸೊ ಒಂಥರ ಸಣ್ಣ ಒಂದು ಇರುವೆ ಸಾಸಿವೆ ಕಾಳಷ್ಟು ನಮ್ಮಿಂದ ಸಾಧ್ಯ ಅಷ್ಟೇ ಹೊರತು ಮಿಕ್ಕಿದೆಲ್ಲ ನಿಮ್ಮ ಎಫರ್ಟ್ಸ್. ಅದು ಹೇಗಂದ್ರೆ ಇಟ್ಸ್ ಒಂದೊಂದ್ಸತಿ ವಿ ನೀಡ್ ನಾಟ್ ಇನ್ಫ್ಲೂಯೆನ್ಸ್ ಲ್ಯಾಕ್ಸ್ ಟುಗೆದರ್ ಆಫ್ ಪೀಪಲ್. 5 ಜನ ನಮ್ಮಿಂದ ಇನ್ಫ್ಲೂಯೆನ್ಸ್ ಆಗೋದನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅದು ಒಂದು ಕಡೆ ನಮ್ಗೆ ಸಾರ್ಥಕತೆ ಅಂತಾನೆ. ಸೊ ನಿಮ್ಮ ಪ್ರಯತ್ನದಲ್ಲಿ ಸಾಕಷ್ಟು ಜನ ಏನಂತಾರೆ ದೇ ಆರ್ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಯು. ಎಸ್, ನಾವು ಆಗ್ಲೇ ಮಾತಾಡ್ತಾ ಇರುವಾಗ ನೀವು ಒಂದು ಪದನ ಬಳಕೆ ಮಾಡಿದ್ರಿ, ಅಕ್ಯೂಟ್ ಅಂತ. ಸೊ ಇದು ಏನು ಮೇಡಮ್, ಅಕ್ಯೂಟ್ ಅಂದ್ರೆ ಏನು, ಅದನ್ನ ಸಮತೋಲನೆ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಅದ್ರ ಒಂಚೂರು ಪರಿಚಯ ಮಾಡ್ಕೊಡ್ಲಿಕ್ಕೆ ಆಗತ್ತಾ ನೀವು ಅಂತ? ಅಕ್ಯೂಟ್ ಅಂದ್ರೆ ಏನಂದ್ರೆ ಯಾವುದು ಸಡನ್ ಆಗಿ ಆಗತ್ತೆ ಅಂತ. ಅಂದ್ರೆ ಈಗ ನಾವೆಲ್ಲೋ ಮದ್ವೆಗೆ ಹೋಗ್ತೀವಿ, ಆಸೆ ಅಂತ ಒಂದ್ ಸ್ವಲ್ಪ ಜಾಸ್ತಿ ತಿನ್ಬಿಡ್ತೀವಿ, ಮನೆಗ್ ಬರೋ ಅಷ್ಟರಲ್ಲಿ ಹಾರ್ಟ್ ಬಂದ್ ಶುರುವಾಗ್ಬಿಡತ್ತೆ. ಅಲ್ಲಿ ತನಕ ಇರ್ಲಿಲ್ಲ, ಇನ್ನೇನ್ ಮಲ್ಕೋಬೇಕು ಅಂದಾಗ ಸಿವಿಯರ್ ಆಗಿ ಒಂದು ಸಿಂಪ್ಟಮ್ ರೈಸ್ ಆಗ್ಬಿಟ್ಟು ಎದೆ ಉರಿ ಬರುವಂತದ್ದು. ಒಂದೊಂದ್ಸತಿ ನಾವೆಲ್ಲೋ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀವಿ, ಸಡನ್ ಆಗಿ ಸ್ಟ್ರೆಸ್ ಇಂದ ಸಡನ್ ಆಗಿ ತಲೆನೋವು ಬಂದ್ಬಿಡತ್ತೆ. ಸೊ ಇಮಿಡಿಯೇಟ್ ಆಗಿ ಏನು ಬಾಡಿ ಹಿಂದೆ ಒಂದು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನ ತೋರಿಸ್ತೀರಾ ಇಮಿಡಿಯೇಟ್ ಆಗಿ ಆಗತ್ತಲ್ಲ ಒಂದು ಮ್ಯಾಗ್ನಿಟ್ಯೂಡ್ ಅಲ್ಲಿ, ಅದನ್ನ ಅಕ್ಯೂಟ್ ಸಿಂಪ್ಟಮ್ ಕರಿತೀವಿ. ಆ ಅಕ್ಯೂಟ್ ಸಿಂಪ್ಟಮ್ಸ್ ನ ನಾವು ತಡೆದು ಅಥವಾ ಅದು ಒಂದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನ ನಾವು ವಾಸಿ ಮಾಡ್ಕೊಳ್ದಿರ ಹಾಗೆ ಉಳಿಸ್ಕೊಂಡ್ರೆ ಅದು ಕ್ರೋನಿಕ್, ಅಂದ್ರೆ ಬಹಳ ಟೈಮ್ ಇಂದ ದೇಹದಲ್ಲಿ ಇರುವಂತದ್ದು ಅಂತ. ಸೊ ನೀವು ಆ ಪ್ರಶ್ನೆ ಇದೇನೆ, ಅಕ್ಯೂಟ್ ಕಂಡೀಷನ್ಸ್ಗೆ ಆಯುರ್ವೇದದಲ್ಲಿ ಔಷಧಿ ಇದೆಯಾ ಅಂತ. ಸೊ ಮೆನಿ ಪೀಪಲ್ ಏನ್ ಅನ್ಕೊಳ್ತಾರೆ ಆಯುರ್ವೇದ ಸ್ಲೋ ಅಕ್ಯೂಟ್ ಕಂಡೀಷನ್ಸ್ ಅಡ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ, ಬಟ್ ಹಾಗೇನಿಲ್ಲ. ಸಾಕಷ್ಟು ಅಕ್ಯೂಟ್ ಕಂಡೀಷನ್ಸ್ ನ ಆಯುರ್ವೇದ ಎಫಿಷಿಯಂಟ್ ಆಗಿ ಅಡ್ರೆಸ್ ಮಾಡುತ್ತೆ. ಸೊ ಅಕ್ಯೂಟ್ ಅನ್ನುವ ಪದದ ಅರ್ಥ ಇದು. ರೈಟ್. ನಾವು ನೋಡ್ತಾ ಇದೀವಿ ನಿಮ್ ಹಿಂದೆ ಹಲವಾರು ಔಷಧಿಗಳ ಒಂದು ಮುತ್ತಿನಂತೆ ಸಾಲುಗಳಿರುವ ಒಂದು
ಬಾಟಲ್ಗಳು ಕಾಣ್ತಾ ಇದೆ. ಸೊ ಈ ಆಯುರ್ವೇದದ ಔಷಧಿಗೆ ಏನಾದ್ರು ಎಕ್ಸ್ಪೈರಿ ಡೇಟ್ ಇದೆಯಾ? ಖಂಡಿತ ಇದೆ. ಅದಕ್ಕೆ ಆಯುರ್ವೇದದಲ್ಲಿ ಸೌವೀರತ ಅವಧಿ ಅಂತ ಕರಿತೀವಿ. ಸೊ ಒಂದು ಔಷಧಿ ಎಷ್ಟು ದಿನದ ಬಳಕೆ ಮಾಡಬಹುದು ಅಂತ. ಸೊ ಅದು ಎಗೈನ್ ಟ್ಯಾಬ್ಲೆಟ್ ಫಾರ್ಮ್ಸ್ಗೆ ಒಂದಷ್ಟು ಸಮಯ ಅಂತಿರುತ್ತೆ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದಕ್ಕೆ ಒಂದಷ್ಟು ಸಮಯ ಅಂತಿರುತ್ತೆ, ಮತ್ತೆ ಈ ಕಷಾಯಗಳಿಗೆ ಬೇರೆ ಇರುತ್ತೆ, ಆಸವ ಅರಿಷ್ಟಗಳಿಗೆ ಬೇರೆ ಇರುತ್ತೆ. ಖಂಡಿತವಾಗಿಯೂ ಎಲ್ಲ ಮೆಡಿಕೇಶನ್ಸ್ಗೂ ಎಕ್ಸ್ಪೈರಿ ಡೇಟ್ಸ್ ಅನ್ನೋದು ಇರುತ್ತೆ. ಎಕ್ಸ್ಕ್ಲೂಷನ್ ಬಂದು ಈ ಆಸವ ಅರಿಷ್ಟ ಅಂತ ಏನ್ ಕರಿತೀವಿ, ಇದಕ್ಕೆ ಒಂದು ಸ್ಪೆಷಲ್ ಇದೆ. ಅಂದ್ರೆ ಅದು ಹೆಚ್ಚು ದಿನ ಇಟ್ಟಷ್ಟು ಅದರ ಪೊಟೆನ್ಸಿ ಜಾಸ್ತಿ ಆಗುತ್ತೆ ಅಂತ. ಅಂದ್ರೆ ಫ್ರೆಶ್ಲಿ ಪ್ರಿಪೇರ್ಡ್ ಬ್ಯಾಚ್ ಆಫ್ ಆಸವ ನನಗೆ 3 ಚಮಚ ಬೇಕಾಗುತ್ತೆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ, ಇಫ್ ಐ ಯೂಸ್ ಆಫ್ಟರ್ 10 years or 5 years, even 1 teaspoon of that medicine will give me a good efficient result. ಸೊ ಕಷಾಯಗಳೇನಾದ್ರೂ ತುಂಬಾ ದಿವಸ ಇಟ್ಟು ಕುಡಿದ್ರೆ ಅದ್ರದ ರಿಯಾಕ್ಷನ್ ಏನ್ ಹೆಂಗಿರುತ್ತೆ? ಈ ಪ್ರಾಪರ್ಟಿ ಇಲ್ಲ. ಕಷಾಯಗಳು 24 hours ಅಷ್ಟೇ, ಅವತ್ತಿನ ದಿನಾನೇ ಪ್ರಿಪೇರ್ ಮಾಡಿ ಅವತ್ತೇ ತಗೊಳ್ಬೇಕು. ಸೊ ಹಾಗಾಗಿಯೇ ಈಗ ಬರುವಂತದಕ್ಕೆ ಏನು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಮ್ಯಾಕ್ಸಿಮಮ್ ಒಂದು 6 months to 1 year 2 years ಇರುತ್ತೆ ಅಷ್ಟೇ. ಬಿಟ್ರೆ ಯು ವಿಲ್ ನಾಟ್ ಗೆಟ್ ಅ ವೆರಿ ಲಾಂಗ್ ಶೆಲ್ಫ್ ಲೈಫ್ ಫಾರ್ ಕಷಾಯಮ್ಸ್ ಆಲ್ಸೋ. ಬಟ್ ಫ್ರೆಶ್ ಆಗಿ ನಾವೇನ್ ಮಾಡ್ತೀವಿ ಅದನ್ನ 24 hours ಮೇಲೆ ಇಟ್ಕೊಂಡು ಬಳಸಬಾರ್ದು. ಸಪೋಸ್ ನೀವೀಗ ತುಳಸಿ ಕಷಾಯ ಮಾಡ್ಕೊಂಡ್ರಿ ಅಥವಾ ದೊಡ್ಡಪತ್ರೆ ಕಷಾಯ ಮಾಡ್ಕೊಂಡ್ರಿ ಮನೇಲಿ, ಅದನ್ನ ಯು ಹ್ಯಾವ್ ಟು ಯೂಸ್ ಇಟ್ ಆನ್ ದ ಸೇಮ್ ಡೇ. 24 hours ಇಸ್ ದ ಶೆಲ್ಫ್ ಲೈಫ್ ಆಫ್ ದ ಫ್ರೆಶ್ಲಿ ಪ್ರಿಪೇರ್ಡ್ ಕಷಾಯಮ್ಸ್. ಸೊ ಎಲ್ರಿಗೂ ಬಾಧೆ ಇರುವಂತದ್ದು ವೆಯ್ಟ್ ಲಾಸ್ ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOD PCOS ಸಮಸ್ಯೆಗಳಿರತ್ತೆ. ಸೊ ಅದರಿಂದ ಈ ಮುಖದಲ್ಲಿ ಕೂದಲುಗಳು ಯಥೇಚ್ಛವಾಗಿ ಬರುತ್ತೆ, ಅದೆಲ್ಲ ಸಮಸ್ಯೆಗಳು ಉಲ್ಬಣವಾಗತ್ತೆ. ನನಗೊಬ್ರು ಡಾಕ್ಟರ್ ಹೇಳಿದ್ರು, ಅಶ್ವಗಂಧ ಗುಳಿಗೆನ ನೀವು ತಗೊಂಡ್ರೆ ಈ ಮುಖದಲ್ಲಿ ಆಗ್ತಕ್ಕಂತಹ ಕೂದಲುಗಳ ಬೆಳವಣಿಗೆ ರಿಡ್ಯೂಸ್ ಆಗತ್ತೆ ಅಂತ ಇಂಗ್ಲಿಷ್ ಡಾಕ್ಟರ್ ರೆಫರ್ ಮಾಡಿದ್ರು ನನ್ಗೆ. ಐ ವಾಸ್ ವೆರಿ ಹ್ಯಾಪಿ. ನಾನಂದೆ ನೀವ್ ಇದೇ ತರನೇ ಆಯುರ್ವೇದದ ಮೆಡಿಕೇಶನ್ಸ್ ಕೊಡ್ತಾ ಹೋಗ್ಬೇಕು ಅಂತ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ಸೊ ಒಂದು, ಈಗ ನಾವು ಹೆಣ್ಮಕ್ಳಲ್ಲಿ ಏನು ತುಂಬಾ ಹಾರ್ಮೋನ್ ಸಮಸ್ಯೆ ಮತ್ತೆ ಮೆನ್ಸ್ಟ್ರುವಲ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟ ಸಮಸ್ಯೆ ನೋಡ್ತಿದೀವಿ. ಸೊ ದಟ್ ಇಸ್ ಒಂದು ರೀಸನ್. ಇಟ್ ಇಸ್ ಬಿಕಾಸ್ ಆಫ್ ದಿ ಫುಡ್ ಇಂಟೇಕ್. ಸೊ ಹಿಂದೆ ಈವನ್ ವೆನ್ ಐ ವಾಸ್ 13 and 14 years ನಮ್ಮ ಮೆನಾರ್ಕ್ ಅಟೈನ್ ಮಾಡೋ ಟೈಮಲ್ಲಿ ನಾವು ಹೊರಗಡೆ ಅಂಗಡಿಯಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಒಂದು 5 ರಿಂದ 6 ಜಂಕ್ ಫುಡ್ ನ ಅವೈಲಬಿಲಿಟಿ ಅಂಗಡಿಗಳಲ್ಲಿ ಇರ್ತಿತ್ತು ಅಷ್ಟೇ. ಬಟ್ ಅದೇ ಈಗಿನ ಕಾಲದ ಹೆಣ್ಮಕ್ಳು ಹಿಂಗ್ ತಲೆ ಹೊರಗೆ ಹಾಕಿ ನೋಡಿದ್ರೆ ಸಾಕು, ದೇ ಎನಿವೇರ್ ಕ್ಲೋಸ್ ಬೈ ಒಂದು 300 ರಿಂದ 500 ಪ್ರಾಡಕ್ಟ್ಸ್ ಅವರಿಗೆ ಅವರ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕಣ್ಣಿಗೆ ಕಾಣಿಸೋ ಹಂಗಿದೆ. ಮತ್ತೆ ಅರಿವಿಲ್ದಿರ ಅದರ ಬಳಕೆ ಉಪಯೋಗ ಜಾಸ್ತಿ ಆಗ್ತಿದೆ. ಸೊ ಎಲ್ಲೆಲ್ಲಿ ನಾವು ಈ ತರ ಒಂದು ಫುಡ್ ನ ಒಂದು ವಿರುದ್ಧ ಆಹಾರ ಅಂತ ಏನ್ ಹೇಳಿದೆ, ಅದನ್ನ ಗೊತ್ತಿಲ್ದಿರ ನಾವು ನಮ್ಮ ಆಹಾರದ ಒಂದು ಪ್ಯಾಟರ್ನೇ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದೆ. ಈ ಪಿಜ್ಜಾಸು, ಬರ್ಗರ್ಸು, ಚೀಸ್ ಅಂತ ಏನ್ ಬರುತ್ತೆ, ಮಯೋನೀಸು, ಪನೀರ್ ಅಂತ ಈಗ ಏನು ತುಂಬಾ ಬಳಕೆಯಲ್ಲಿದೆ, ಪನೀರ್ಸು. ಸೊ ಎಷ್ಟೊಂದು ನಮಗೆ ಗೊತ್ತಿಲ್ಲದೆ ಇರೋ ಹಂಗೆ ಒಂದು ಹೆಣ್ಣಿನ ಬಾಡಿ ಹೇಗೆ ಒಂದು ಜೆನೆಟಿಕ್ ಮೇಕಪ್ ಇದೆ, ಅದಕ್ಕೆ ಒಂದು ಪೂರಕವಾದಂತ ಆಹಾರನ ನಾವು ಸೇವನೆ ಮಾಡ್ತಾ ಇಲ್ಲ. ಸೊ ಇಟ್ ಇಸ್ ಚೇಂಜಿಂಗ್ ವೆರಿ ಕೋರ್ ಆಫ್ ಏನಂತಾರೆ, ಹೌ ದ ವುಮೆನ್ಸ್ ಬಾಡಿ ಫಂಕ್ಷನ್ಸ್. ಸೊ ಫಸ್ಟ್ ಥಿಂಗ್ ಟು ಅಫೆಕ್ಟ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಆಹಾರ ಚೇಂಜ್ ಆಗಿದ ತಕ್ಷಣ ಇಮಿಡಿಯೇಟ್ ರಿಪರ್ಕಷನ್ಸ್ ಬರುವಂತದ್ದು ಮೆನ್ಸ್ಟ್ರುವಲ್ ಸೈಕಲ್ ಮತ್ತೆ ಈ ಯೂಟರಸ್ ಅಂಡ್ ಸಂಬಂಧಪಟ್ಟ ಆರ್ಗನ್ಸ್ ಅಲ್ಲಿ. ಸೊ ಈ PCOD PCOS ಅಲ್ಲೂ ಎಲ್ಲೋ ಒಂದ್ ಕಡೆ ಬಿಕಾಸ್ ಆಫ್ ಆಲ್ ಅಬ್ಯೂಸ್ ಆಫ್ ಫುಡ್ ಅಂಡ್ ಆಲ್ಸೋ ದ ನ್ಯೂವರ್ ರಿಸರ್ಚ್ ಸೇಸ್ ದಟ್ ಈಗ ಮುಂಚೆ ನಾನು ಹೇಳ್ದಂಗೆ 1-2 ಫೇರ್ ಅಂಡ್ ಲವ್ಲಿ ಅಥವಾ ವಿಕೋ ಟರ್ಮರಿಕ್ ಇದ್ರೆ, ಈಗ ದಿ ಅಮೌಂಟ್ ಆಫ್ ಕಾಸ್ಮೆಟಿಕ್ಸ್ ದಟ್ ಇಸ್ ಅವೈಲಬಲ್ ಇಸ್ ಅಗೈನ್ ಓವರ್ ದಿ ಏನಂತಾರೆ ಬೌಂಡರಿ. ದ ಅಮೌಂಟ್ ಆಫ್ ಲೋಷನ್ಸ್ ಮತ್ತೆ ಫ್ರೇಗ್ರೆಂಟ್ ಪ್ರೊಡ್ಯೂಸಿಂಗ್ ಡಿಯೋಡ್ರೆಂಟ್ಸ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಇಟ್ ಇಸ್ ಹ್ಯಾವಿಂಗ್ ಅನ್ ಎಫೆಕ್ಟ್ ಆನ್ ಹೌ ದ ವುಮೆನ್ಸ್ ಬಾಡಿ ಫಂಕ್ಷನ್. ಸೊ ಅದರ ಬಳಕೆಗಳು ತುಂಬಾ ಅಬ್ಯೂಸಿವ್ ಆಗಿ ಆಗ್ತಾ ಇದೆ. ಸೋಪ್ಸ್ ಇಂದ ಹಿಡಿದು, ಶಾಂಪೂಸ್ ಇಂದ ಹಿಡಿದು ಎಲ್ಲ ಕಡೆ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸಸ್ ಎಲ್ಲೆಲ್ಲಿ ಇರುತ್ತೋ ಅದೆಲ್ಲವೂ ಇಟ್ ವಿಲ್ ಹ್ಯಾವ್ ಅನ್ ಎಫೆಕ್ಟ್ ಆನ್ ಹೌ ದ ವುಮೆನ್ಸ್ ಮೆನ್ಸ್ಟ್ರುವಲ್ ಫಿಸಿಯಾಲಜಿ ವಿಲ್ ವರ್ಕ್. ಸೊ ನಮಗೆ ಗೊತ್ತಿಲ್ದಿರ ನಾವು ನಮ್ಮ ಬಾಡಿಯನ್ನು ಇನ್ಸೈಡ್ ಅಂಡ್ ಔಟ್ಸೈಡ್ ವಿ ಆರ್ ಎಫ್ಲಿಕ್ಟಿಂಗ್ ವಿತ್ ಏಜೆಂಟ್ಸ್ ದಟ್ ಇಸ್ ಕಾಸಿಂಗ್ ಅ ಡಿಸ್ರಪ್ಷನ್ ಇನ್ ಈ ಮೆನ್ಸ್ಟ್ರುಯೇಷನ್ ಪ್ಲಸ್ ಹಾರ್ಮೋನ್. ಸೊ ಈ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಕರಿತೀವಿ. ಅಂದ್ರೆ ಪಿಟ್ಯೂಟರಿ ಅನ್ನೋದು ಒಂದು ಗ್ಲ್ಯಾಂಡ್ ಬ್ರೈನ್ ಅಲ್ಲಿ ಇರುತ್ತೆ. ಓವೇರಿಯನ್
ಯೂಟರಸ್ ನ 2 ಕಡೆಗಳಲ್ಲಿ 2 ಓವರೀಸ್ ಇರುತ್ತೆ. ಸೊ ಇದರ ಆಕ್ಸೆಸ್ ಅಂದ್ರೆ ಏನ್ ಒಂದು ರಿಲೇಶನ್ಶಿಪ್ ಇರುತ್ತೆ, ದಟ್ ಇಸ್ ದ ಡ್ರೈವಿಂಗ್ ಫೋರ್ಸ್ ಫಾರ್ ಆಲ್ ದಿ ಹಾರ್ಮೋನ್ಸ್. ಸೊ ನಮ್ಮ ನಾನು ಆಗ್ಲೇ ಹೇಳ್ದಂಗೆ ತ್ರಯೋ ಉಪಸ್ತಂಭ, ಆಹಾರ, ಶಯನ ಅಂದ್ರೆ ನಿದ್ರೆ, ಮತ್ತೆ ಆಕ್ಟಿವಿಟಿ, ಮೂರನ್ನು ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೆಚ್ಚು 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 ಮಾಡ್ತಿದೀವಿ. ಒಂದು ಸೈಕಲ್ ಅಲ್ಲಿ 10 ದಿನ ನಿದ್ದೆ ಕೆಟ್ಟರು ವಿಲ್ ಹ್ಯಾವ್ ಅ ಚೇಂಜ್ ಇನ್ ದ ಫ್ಲೋ ಇನ್ ದ ನೆಕ್ಸ್ಟ್ ಸೈಕಲ್. ಅಂತದ್ದು ಈಗಿನ ಹೆಣ್ಮಕ್ಳು ಅದರ ಅರಿವೇನೆ ಇಲ್ದಿರ ದೇ ಆರ್ 3 ಗಂಟೆಗೆ ಮಲ್ಕೋತೀನಿ ಅಂತ ಹೇಳ್ತಾರೆ, 4 ಗಂಟೆಗೆ ಮಲ್ಕೋತೀನಿ ಅಂತ ಹೇಳ್ತಾರೆ, 11 ಗಂಟೆಗೆ ಹೇಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನಾವ್ ಹೇಗಿರ್ಬೇಕು ಹಾಗೆ ನಾವ್ ಇಲ್ದೇ ಇರೋ ಕಾರಣ ಆಲ್ ಆಫ್ ದೀಸ್ ಆರ್ ಇನ್ಕ್ರೀಸಿಂಗ್. ಸೊ ಅಗೈನ್ ಫಸ್ಟ್ ಥಿಂಗ್ ಇಸ್ ದಟ್. ಅಂಡ್ ಕಮಿಂಗ್ ಟು ದ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಂದ್ರೆ ಡೆಫಿನೆಟ್ಲಿ ಆಯುರ್ವೇದ ಆಲ್ಸೋ ಅಡ್ರೆಸಸ್ PCOD, PCOS ಎಲ್ಲವನ್ನು ನಾವು ಟ್ರೀಟ್ ಮಾಡ್ತೀವಿ. ಅಂಡ್ ವಿ ಆರ್ ಏಬಲ್ ಟು ಡೆಲಿವರ್ ವೆರಿ ಗುಡ್ ರಿಸಲ್ಟ್ಸ್ ಫಾರ್ PCOD and PCOS ಸಮಸ್ಯೆ. ಸೊ ಇದರಿಂದ ಕೆಲವರಿಗೆ ಕಮ್ಮಿ ಮೆನ್ಸ್ಟ್ರುಯೇಷನ್ ಆಗುವಂಥದ್ದು, ಕಮ್ಮಿ ಫ್ಲೋ ಆಗುವಂಥದ್ದು, ಕೆಲವರಿಗೆ ಹೆಚ್ಚು ಆಗುವಂಥದ್ದು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಗೈನ್ ಪ್ರತಿ ಒಬ್ಬರ ಒಂದು ಪರ್ಸನಲ್ ಹಿಸ್ಟ್ರಿ ಅಂಡ್ ಅವರ ಬಾಡಿ ಟೈಪ್ ಮೇಲೆ ನಮ್ಮ ಟ್ರೀಟ್ಮೆಂಟ್ ಇರುತ್ತೆ ಹೊರತು ಇಟ್ ಇಸ್ ನಾಟ್ ಅ ಜನರಲೈಸ್ಡ್ ಟ್ರೀಟ್ಮೆಂಟ್ ಫಾರ್ ಎವ್ರಿ ವುಮೆನ್ ವಿತ್ PCOD and PCOS. ಎಸ್, ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೋಡ್ತಿರುವಾಗ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯಂ ಮೇಡಮ್, ಆಯುರ್ವೇದ ಸ್ಪೆಷಲಿಸ್ಟ್ ಡಾಕ್ಟರ್ ಅವರು, ಸೊ ಅವ್ರ ವಿಡಿಯೋದಲ್ಲಿ ಹೇಳ್ತಾ ಇದ್ರು PCOD PCOS ಗೆ ಒಂದು ಮನೆಮದ್ದು ಅಂದ್ರೆ ನೀವು ಹಿಪ್ಲಿ, ಲಾಂಗ್ ಪೆಪ್ಪರ್, ಮತ್ತೆ ಕಾಳು ಮೆಣಸು ಮತ್ತೆ ಒಣ ಶುಂಠಿನ ಮಿಶ್ರಣ ಮಾಡ್ಕೊಂಡು ಚೂರ್ಣದ ತರ ತಗೊಳ್ಳಿ ಅಂತ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದೇನು ವರ್ಕ್ ಆಗತ್ತಾ? ಯಾವ ರೀತಿ ತಗೋಬೇಕು ಚೂರ್ಣ ಅಂದ್ರೆ? ಸೊ PCOD PCOS ಸಮಸ್ಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಬೇಸಿಕಲಿ ಈ ಅಗ್ನಿ ಅಂತ ನಾನು ಆಗ್ಲೇ ಏನ್ ಹೇಳ್ದೆ ಅದು ಟಿಶ್ಯೂ ಲೆವೆಲ್ ಅಲ್ಲಿ ಡ್ರಾಪ್ ಆಗ್ಬಿಟ್ಟಿರತ್ತೆ. ಹಂಗಾಗಿ ಇದೇನ್ ಮೇಡಮ್ ನಿಮ್ಗೆ ಒಂದು ಕಾಂಬಿನೇಷನ್ ಹೇಳಿದ್ದಾರೆ, ಆಲ್ ಆಫ್ ದಿಸ್ ವಿಲ್ ಇನ್ಕ್ರೀಸ್ ಯೋರ್ ಜಠರಾಗ್ನಿ, ಇನ್ ಟರ್ನ್ ಇಟ್ ವಿಲ್ ಇನ್ಕ್ರೀಸ್ ಹೌ ದ ಮೆಟಬಾಲಿಸಮ್ ಇಸ್ ಪ್ಲೇಯಿಂಗ್. ಸೊ PCOD PCOS ಅಲ್ಲಿ ಮೆಟಬಾಲಿಸಮ್ ರೈಸ್ ಮಾಡೋದೇ ಒಂದು ಕೋರ್ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್, ಯಾಕಂದ್ರೆ ಎಲ್ಲವೂ ಡೌನ್ ಆಗ್ಬಿಟ್ಟಿರುತ್ತೆ. ಬಟ್ ಇದನ್ನ ಸರ್ವೇ ಸಾಮಾನ್ಯ ಅಂತ ಅಲ್ಲ, ಬಟ್ ಇನ್ ಕೇಸ್ ಇದನ್ನ ತಗೊಂಡು ಸ್ವಲ್ಪ ಪಿತ್ತ ಪ್ರಕೃತಿ ಇರೋರು ಅಥವಾ ಅವ್ರಿಗೆ ಏನಾದ್ರು ಗ್ಯಾಸ್ಟ್ರಿಕ್ ಇಶ್ಯೂಸ್ ಬಂತು ಅಥವಾ ಏಕ್ನೆಸ್ ಬಂತು ಅಂದ್ರೆ ದೇ ವಿಲ್ ಹ್ಯಾವ್ ಟು ಸ್ಟಾಪ್ ಇಟ್. ಇಲ್ಲ ಅಂತಂದ್ರೆ ಇದು ಮೂರರ ಮಿಶ್ರಣ ಒಂದು ಬೆಚ್ಚಗಿರೋ ನೀರ್ ಜೊತೆಗೆ ಹಾಕ್ಬಿಟ್ಟು ಒಂದ್ ಫ್ಯೂ ಡ್ರಾಪ್ಸ್ ಆಫ್ ತುಪ್ಪ ಅದರ ಜೊತೆ ಬೆರೆಸ್ಬಿಟ್ಟು ಯು ಕ್ಯಾನ್ ಜಸ್ಟ್ ಹ್ಯಾವ್ ಇಟ್ ಬಿಫೋರ್ ಫುಡ್, 30 minutes ಬಿಫೋರ್ ಫುಡ್. ಬೆಳಗ್ಗೆ ಎದ್ದ ತಕ್ಷಣನ ಅಥವಾ ಬ್ರೇಕ್ಫಾಸ್ಟಿಂಗ್ ಮುಂಚೆ ಬ್ರೇಕ್ಫಾಸ್ಟ್ ಮುಂಚೆ ಮತ್ತೆ ರಾತ್ರಿ ಡಿನ್ನರ್ಗೆ ಮುಂಚೆ ಒಂದು 1/4 ಚಮಚಕ್ಕೂ ಇನ್ನ ಕಮ್ಮಿ, ಯಾಕಂದ್ರೆ 3 ಉಷ್ಣವೀರ್ಯ ದ್ರವ್ಯ ಇರೋದ್ರಿಂದ. ಬಟ್ ಡೈಲಿ ಯು ಹ್ಯಾವ್ ಟು ಲುಕ್ ಫಾರ್ ಸಿಂಪ್ಟಮ್ಸ್ ಅಂಡ್ ದೆನ್ ಓನ್ಲಿ ಟೇಕ್. ಹಂಗೆ ಬ್ಲೈಂಡ್ ಆಗಿ ಎಲ್ಲರೂ ತಗೊಳ್ಳೋದು ಬೇಡ. ಸೊ ಅದರಿಂದ ಏನಾದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಮ್ಯಾಚ್ ಆಗತ್ತಾ, ಲೈಕ್ ಬ್ಯಾಲೆನ್ಸ್ ಆಗತ್ತಾ ಅಂತ? ಹಾರ್ಮೋನ್ ಬ್ಯಾಲೆನ್ಸ್ ಅನ್ನೋದಕ್ಕಿಂತ ನಾನು ಹೇಳ್ದಂಗೆ ಇಟ್ ವಿಲ್ ಇನ್ಕ್ರೀಸ್ ಯೋರ್ ಮೆಟಬಾಲಿಸಮ್. ಸೊ ಮೆಟಬಾಲಿಸಮ್ ಒನ್ಸ್ ಜಾಸ್ತಿ ಆಗಿದ ತಕ್ಷಣ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸಸ್ ವಿಲ್ ಸ್ಟಾರ್ಟ್ ಕಮಿಂಗ್ ಬ್ಯಾಕ್ ಟು ನಾರ್ಮಲ್ಸಿ. ಸೊ ದಟ್ ಇಸ್ ದ ರೀಸನ್ ಕಾಂಬಿನೇಷನ್ ಶಿ ಹ್ಯಾಸ್ ಅಡ್ರೆಸ್ಡ್. ಸೊ ಈಗ ಮುಖದಲ್ಲಿ ಕೂದಲು ಬೆಳೆಯತ್ತೆ, ಚಿನ್ನಲ್ಲಿ, ಅಪ್ಪರ್ ಲಿಪ್ ಅಲ್ಲಿ, ಈ ಕಡೆ ಈ ಭಾಗದಲ್ಲೆಲ್ಲ ಕೂದಲು ಬೆಳೆಯತ್ತೆ. ಸೊ ಅದಕ್ಕೆ ಕೆಲವ್ರು ಹೇಳ್ತಾರೆ ಅರಿಶಿಣನ ನೀವು ಹಚ್ಚಿ, ಕಡ್ಲೆ ಹಿಟ್ಟು, ಅರಿಶಿಣ, ಹಾಲು ಅದರ ಮಿಶ್ರಣ ಮಾಡಿ ಹಚ್ಚಿ, ಮತ್ತೆ ಫಿನಿಕ್ಸ್ ಸ್ಟೋನ್ ಅಂತ ಹೇಳಿ ಅದರಲ್ಲಿ ರಬ್ ಮಾಡಿ, ಆತರ ಎಲ್ಲ ಇದೆ. ಸೊ ನಿಮ್ಮ ಆಯುರ್ವೇದದಲ್ಲಿ ಯಾವ್ದಾದ್ರು ಮೆಡಿಸಿನ್ ಇದ್ರೆ ಹಲವಾರು ಹೆಣ್ಮಕ್ಳಿಗೆ ಇದು ಹೆಲ್ಪ್ ಆಗತ್ತೆ ಅಂತ? ಕಸ್ತೂರಿ ಅರಿಶಿಣದ ಒಂದು ಲೇಪವನ್ನು ಮಾಡಬಹುದು. ಕಸ್ತೂರಿ ಅರಿಶಿಣ ಮತ್ತೆ ಬಜೆ ಅಂದ್ರೆ ವಚ, ಅರಿಶಿಣದ ಪ್ರಮಾಣ ಜಾಸ್ತಿ ಇರಬೇಕು. ಈ ಬಜೆ ತುಂಬಾ ಸಣ್ಣ ಕ್ವಾಂಟಿಟಿಯಲ್ಲಿ ಹಾಕ್ಬಿಟ್ಟು ಅದನ್ನ ನೀರಿನ ಜೊತೆ ಮಿಕ್ಸ್ ಮಾಡಿ ಜಸ್ಟ್ ನಿಮ್ಮ ಸ್ನಾನಕ್ಕೆ ಮುಂಚೆ ಅಪ್ಲೈ ಮಾಡಿಬಿಟ್ಟು ಅದು ಒಣಗೋ ತನಕ ವೇಟ್ ಮಾಡಬೇಕು. ಒಣಗಿದ ತಕ್ಷಣ ಯು ಶುಡ್ ರಿಮೂವ್ ಇಟ್. ಸೊ ಒಣಗಿದ ಮೇಲೆ ತುಂಬಾ ಹೊತ್ತು. ಒಂದ್ ಆಡ್ ಆನ್ ಕ್ವಶನ್, ಈ ದೇಶಗಳಲ್ಲಿ ಬಜೆ ಸಿಗೋದು ನಮ್ಗೆ ವಿರಳ. ಸೊ ಬಜೆ ಬದಲು ಬೇರೆ ಅರಿಶಿನ ಯೂಸ್ ಮಾಡ್ಬೋದು ಅಷ್ಟೇ, ಬರೀ ಅರಿಶಿನಾನೇ ಯೂಸ್ ಮಾಡ್ಬೋದು. ಇಫ್ ಯು ಆರ್ ಏಬಲ್ ಟು ಪ್ರೊಕ್ಯೂರ್ ಇಟ್ ದೆನ್ ಓಕೆ, ಇಲ್ಲ ಅಂತಂದ್ರೆ ಬರೀ ಅರಿಶಿನಾನೇ. ಬಟ್ 1-2 ದಿನ ಮಾಡಿದ್ರೆ ಯು ವಿಲ್ ನಾಟ್ ಸಿ ದ ರಿಸಲ್ಟ್ಸ್. ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 1-2 ತಿಂಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಅದರಲ್ಲಿ ಸ್ಲೈಟ್ ಮಸಾಜ್ ಅಂದ್ರೆ ನಿಮ್ಮ ಹೇರ್ ಫಾಲಿಕಲ್ ಯಾವ್ದಿದೆ ಅದರ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಸ್ಲೈಟ್ ಆಗಿ ಪೇಸ್ಟ್ ಅನ್ನ ಮಸಾಜ್ ಮಾಡಿ ರಿಮೂವ್ ಮಾಡಬೇಕು. ಸೊ ಇದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಿದಾಗ ಯು ವಿಲ್ ಡೆಫಿನೆಟ್ಲಿ ಸಿ ದ ರಿಸಲ್ಟ್ಸ್. ಸೊ ಪ್ರತಿಯೊಬ್ರು ಸ್ನಾನದ ಮುಂಚೆ ಇದನ್ನ ಮಾಡ್ಕೊಂಡು ಆಮೇಲೆ ಅಭ್ಯಂಜನ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಗುಡ್ ಅಂತೀರಿ? ಎಸ್ 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 ಎಸ್. ಸೊ
ಅಂದ್ರೆ ಬಿಕಾಸ್ ಸಿನ್ಸ್ ಟರ್ಮರಿಕ್ ಸ್ಟೇನ್ಸ್ ಯೋರ್ ಸ್ಕಿನ್. ಸೊ ಆಮೇಲೆ ನೀವು ಸ್ನಾನ ಮಾಡಿದ ನಂತರ ನಿಮ್ಗೆ ಅದರದ್ದು ಯೆಲ್ಲೋವಿಶ್ ಸ್ಟೇನ್ಸ್ ಉಳ್ಕೊಳ್ಳಲ್ಲ ಅಷ್ಟೇ, ಹಾಗಾಗಿ. ರೈಟ್. ಸೊ ಎಲ್ಲರಿಗೂ ಕಾಡೋ ಸಮಸ್ಯೆ ಒಂದು ವೆಯ್ಟ್, ಒಂದು ಕೂದಲು ಉದುರುತ್ತಾ ಇದೆ. ಎರಡಕ್ಕೆ ನಿಮ್ ಕಡೆಯಿಂದ ಒಂದು ರೆಮಿಡಿ ಸಿಕ್ಬಿಟ್ರೆ ಮಹಾದಾನಂದ ಆಗತ್ತೆ ಎಲ್ಲರಿಗೂ. ಅದೇ ಸೊ ಈಗ ಕೂದಲು ಉದುರೋದು ಅನ್ನೋದು ಏನಿದೆ, ಆಯುರ್ವೇದದ ಪ್ರಕಾರನು ಕೂದಲು ಉದುರೋದಕ್ಕೆ ಮೇನ್ ನಾನು ಎಲ್ಲವೂ ಮತ್ತೆ ಅದಕ್ಕೆ ಬರುತ್ತೆ. ಸೊ ವಿ ಹ್ಯಾವ್ ಟು ಅಡ್ರೆಸ್ ದ ಗಟ್. ಟ್ರೂ ಕ್ಲಾಸಿಕಲ್ ಆಯುರ್ವೇದ ಪ್ರಾಕ್ಟಿಷನರ್. ಸೊ ನಾನು ಇಮಿಡಿಯೇಟ್ ಆಗಿ ನಿಮ್ಗೆ ಒಂದು ತಲೆಗೆ ಒಂದು ಲೇಪ ಹಾಕೊಳ್ಳಿ ಅಥವಾ ಈ ಮಾತ್ರೆ ತಗೊಳ್ಳಿ ಅಂತ ಕೊಡೋದಿಲ್ಲ. ವಿತೌಟ್ ದ ಡಿಅರೇಂಜ್ಮೆಂಟ್ ಆಫ್ ದಿ ಗಟ್ ಹೇರ್ ಫಾಲ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಕಮ್ಮಿ ಇರುತ್ತೆ. ಸೊ ಅಗೈನ್ ಸೊ ಇಲ್ಲಿ ಔಷಧಿ ಅಂತ ನಾವು ಸರ್ವೇ ಸಾಮಾನ್ಯ ಅನ್ನೋ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಈಗ ನೀವು ಹೇಳಿ ಒಂದು ಹೇರ್ ಫಾಲ್ ಅಂದಾಗ ನಾನು ಫಸ್ಟ್ ಇನ್ನೊಂದು ಅಡ್ವೈಸ್ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕೆಲವರಿಗೆ ಪ್ರತಿನಿತ್ಯ ಹೆಡ್ ಬಾತ್ ಮಾಡೋ ಅಭ್ಯಾಸ ಇರುತ್ತೆ. ಸೊ ಆಕ್ಚುಲಿ ಇಟ್ ಇಸ್ ನಾಟ್ ಅಡ್ವೈಸ್ಡ್. ಇನ್ನು ಕೆಲವರಿಗೆ ಹಿಂದಿನ ದಿನ ರಾತ್ರಿ ಆಯಿಲಿಂಗ್ ಮಾಡಿ ನೆಕ್ಸ್ಟ್ ಡೇ ಹೆಡ್ ಬಾತ್ ಮಾಡುವಂತ ಅಭ್ಯಾಸ ಇರುತ್ತೆ. ಅದು ಕರೆಕ್ಟ್ ಆದ ಪ್ರೊಸೀಜರ್ ಅಲ್ಲ. ಸೊ ಯು ಹ್ಯಾವ್ ಟು ಆಯಿಲ್ ಯುವರ್ ಹೇರ್ 45 minutes to 1 hour ಬಿಫೋರ್ ಯು ಟೇಕ್ ಹೆಡ್ ಬಾತ್. ಸೊ ಚೆನ್ನಾಗಿ ಆಯಿಲ್ ಮಾಡುವಂಥದ್ದು. ಪ್ಲಸ್ ಮತ್ತೆ ಪೋಸ್ಟ್ ಹೆಡ್ ಬಾತ್ ನೀವು ನೆಕ್ಸ್ಟ್ ಡೇ ಇಂದ ಸರ್ಟನ್ ಅಮೌಂಟ್ ಆಫ್ ಶಿರೋ ಅಭ್ಯಂಗ ಅಂತ ಕರಿತೀವಿ. ಅಂದ್ರೆ ಎಣ್ಣೆ, ತಲೆಯಲ್ಲಿ ಒಂದು ಎಣ್ಣೆಯ ಒಂದು ಸ್ವಲ್ಪ ಅಂಶ ಇರಬೇಕು. ಯು ಶುಡ್ ನಾಟ್ ಲೀವ್ ಯುವರ್ ಹೇರ್ ವೆರಿ ಡ್ರೈ. ಸೊ ಕೆಲವರಿಗೆ ಅಭ್ಯಾಸ ತುಂಬಾ ಮೇಲೆ ಮೇಲೆ ಶಾಂಪೂಸ್ ಯೂಸ್ ಮಾಡ್ತಿರ್ತಾರೆ. ದೇರ್ ಹೇರ್ ಅಂಡ್ ಸ್ಕ್ಯಾಲ್ಪ್ ಇಸ್ ವೆರಿ ವೆರಿ ಡ್ರೈ. ಸೊ ಅಲ್ಲಿ ಸಹಜವಾಗಿ ನಿಮ್ಗೆ ಹೇರ್ ಫಾಲ್ ಖಂಡಿತ ಆಗೇ ಆಗತ್ತೆ. ಸೊ ಡೀಸೆಂಟ್ಲಿ ಟೂ ಹೆಡ್ ಬಾತ್ಸ್ ಅ ವೀಕ್ ಅಂಡ್ ಏನಂತಾರೆ ಗುಡ್ ಅಮೌಂಟ್ ಆಫ್ ಆಯಿಲ್ ಅಪ್ಲಿಕೇಶನ್ 45 minutes to 1 hour ಬಿಫೋರ್ ಟೇಕಿಂಗ್ ಹೆಡ್ ಬಾತ್. ಸೊ ತಲೆಗೆ ಸ್ನಾನ ಮಾಡಕ್ ಮುಂಚೆ 1 hour ಮುಂಚೆ ಚೆನ್ನಾಗಿ ಎಣ್ಣೆ ಹಚ್ಚುವಂಥದ್ದು. ಮತ್ತೆ ಇನ್ನೊಂದು, ಆದಷ್ಟು ಈ ಕೆಮಿಕಲ್ಸ್ ಇರುವಂತಹ ತುಂಬಾ ಕೆಮಿಕಲ್ಸ್ ಲೋಡೆಡ್ ಶಾಂಪೂಸ್ ನ ಬಳಕೆ ಕಮ್ಮಿ ಮಾಡಲೇಬೇಕು. ಬಿಕಾಸ್ ನಾವು ಶಾಂಪೂ ಬಾಟ್ಲಿ ಹಿಂದೆ ತಿರುಗಿಸಿ ನೋಡಿರೋಲ್ಲ. ಯಾವಾಗನ್ನ ಟೈಮ್ ಆದಾಗ ಒಂದೊಂದು ಇಂಗ್ರೀಡಿಯೆಂಟ್ ಗೂಗಲ್ ಮಾಡಿದ್ರೆ ನಾವು ಮತ್ತೆ ಆ ಶಾಂಪೂನ ತಲೆಗೆ ಹಾಕೊಳ್ಳೋದಿಲ್ಲ. ಸೊ ಇದರ ಒಂದು ಏನಂತಾರೆ ಜುಡಿಷಿಯಸ್ ಯೂಸ್ ನಾವು ಮಾಡ್ಬೇಕಾಗತ್ತೆ. ಸೊ ಎಲ್ಲೋ ಒಂದ್ ಕಡೆ ಬಳಸ್ತಿರೋ ಶಾಂಪೂಸೇ ನಮ್ಮ ಹೇರ್ ಫಾಲ್ಗೆ ಕಾರಣ ಆಗ್ತಾ ಇರುತ್ತೆ. ಸೊ ಆದಷ್ಟು ಇಟ್ಸ್ ಗುಡ್ ದಟ್ ಯು ಶಿಫ್ಟ್ ಟು ಶೀಗೆಕಾಯಿ ಪೌಡರ್ಸ್. ಸೊ ಇವಾಗ ದ ಪ್ಯೂರೆಸ್ಟ್ ಅಲ್ಲ ಅಂದ್ರೂ ಕೆಲವೊಂದು ಈಸಿಯಾಗಿ ಫೋಮ್ ಬರುವಂತದ್ದು, ಲ್ಯಾದರ್ ಆಗುವಂತಹ ಪೌಡರ್ಸ್ ಬರ್ತವೆ. ಇಲ್ಲ ಅಂತಂದ್ರೆ ಆರ್ಗ್ಯಾನಿಕ್ ಶಾಂಪೂಸ್ ಇವಾಗ ಎಲ್ಲ ಕಡೆಗೂ ಅವೈಲಬಲ್ಸ್ ಇದೆ. ಇಲ್ಲ ಅಂತಂದ್ರೂ ನೀವೇ ನಿಮ್ಮ ಮನೆಯಲ್ಲಿ ಏನು ಈಗ ಕರಿಬೇವಿನ ಸೊಪ್ಪು ಅಥವಾ ಮೆಂತ್ಯ ಇದರ ಒಂದು ಮಿಶ್ರಣ ಮಾಡ್ಕೊಳ್ಬಹುದು ಅಂತಂದ್ರೆ ಅದನ್ನು ಮಾಡ್ಬೋದು. ಸೊ ಆದಷ್ಟು ನಮ್ಮ ಕೆಮಿಕಲ್ ಯೂಸೇಜ್ ಕಮ್ಮಿ ಮಾಡಿದ್ರೆ ಆಟೋಮೆಟಿಕಲಿ ಹೇರ್ ಫಾಲ್ ಡೌನ್ ಆಗತ್ತೆ. ಸಪೋಸ್ ನಿಮ್ಮ ಹೇರ್ ಫಾಲ್ ಏನಾದ್ರೂ ಯಾವ್ದಾದ್ರು ಪ್ರಾಬ್ಲಮ್ ಇಂದ ಆಗ್ತಿದ್ರೆ, ಥೈರಾಯ್ಡ್ ಇಂದ, PCOD ಇಂದ, PCOS ಇಂದ, ಅದನ್ನ ನಾವು ಬೇರೆ ತರಾನೇ ಅಡ್ರೆಸ್ ಮಾಡ್ಬೇಕಾಗತ್ತೆ. ನೀವ್ ಇವಾಗ ಹೇಳ್ಬಿಟ್ರಿ ಕರಿಬೇವು ಮೆಂತ್ಯ ಅಂತ, ನಮಗೆ ಮನಸ್ಸು ತಡಿತಾ ಇಲ್ಲ. ನಿಮ್ಮಿಂದ ಒಂದು ರೆಮಿಡಿ ಕೇಳೋ ಆಸೆ ಮೇಡಮ್. ಮನೆಯಲ್ಲಿ ಈಗ ಎಲ್ಲರೂ ಕರಿಬೇವು ಸೊಪ್ಪನ್ನ ಉಪಯೋಗಿಸ್ತಾರೆ. ಸೊ ನಮ್ ವಾರಕ್ಕೆ ಒಂದು ಸತಿ ಆದ್ರೂ ನಾವು ಅದರ ಒಂದು ಹೇರ್ ಪ್ಯಾಕ್ ಅನ್ನು ಮಾಡ್ಕೊಳ್ಬಹುದು. ಒಂದು ಹಿಡಿ ಅಥವಾ 2 ಹಿಡಿಯಷ್ಟು ಕರಿಬೇವಿನ ಒಂದು ಸೊಪ್ಪು, ಅದಕ್ಕೆ ಒಂದು 1/4 ಚಮಚದಷ್ಟು ಮೆಂತ್ಯ ಕಾಳು. ಸೊ ನೆಕ್ಸ್ಟ್ ನಿಮ್ಗೆ ಇನ್ನೂ ಬೇಕಿದ್ದಲ್ಲಿ ತ್ರಿಫಲ ಚೂರ್ಣ ಅಂತ ಬರುತ್ತೆ, ಅದು ಗೊತ್ತು ನಿಮ್ಗೆ. ಸೊ ಅದರದ್ದು ಒಂದು 2 ಟೀಸ್ಪೂನ್ ನಾವು ಆಡ್ ಮಾಡ್ಕೋಬಹುದು. ಸೊ ಇದನ್ನ ಫಸ್ಟ್ ಮೆಂತ್ಯ ಮತ್ತೆ ಈ ಕರಿಬೇವನ್ನ ಒಂದ್ ಸ್ವಲ್ಪ ಸೋಕ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಅದು ನೀಟ್ ಕ್ಲೆನ್ಸ್ ಆದ್ಮೇಲೆ ಅದನ್ನ ಒಂದು ಪೇಸ್ಟ್ ಮಾಡಿ, ಅದು ಪೇಸ್ಟ್ ಆದ್ಮೇಲೆ ಅದಕ್ಕೆ ಒಂದು 2 to 3 ಟೀಸ್ಪೂನ್ಸ್ ಆಫ್ ಈ ತ್ರಿಫಲ ಚೂರ್ಣನು ಹಾಕ್ಬಿಟ್ಟು ವೀಕ್ಲಿ ಒನ್ಸ್ ನಿಮ್ಗೆ ಯಾವಾಗ ತಲೆಯಲ್ಲಿ ಆಯಿಲಿಂಗ್ ಕಂಟೆಂಟ್ ಇಲ್ಲ ಅಂದ್ರೆ ನೀವು ತಲೆ ಸ್ನಾನ ಮಾಡಿರೋ ನೆಕ್ಸ್ಟ್ ಡೇ, ಸೊ ಇದರದ್ದು ಒಂದು ಪೇಸ್ಟ್ ಅನ್ನ ಯು ಕ್ಯಾನ್ ಗಿವ್ ಅ ಲೇಪಮ್ ಟು ದ ಸ್ಕ್ಯಾಲ್ಪ್. ಒಂದು ಹಿಡಿ ಅಥವಾ 2 ಹಿಡಿಯಷ್ಟು ಕರಿಬೇವಿನ ಒಂದು ಸೊಪ್ಪು, ಅದಕ್ಕೆ ಒಂದು 1/4 ಚಮಚದಷ್ಟು ಮೆಂತ್ಯ ಕಾಳು. ಸೊ ನೆಕ್ಸ್ಟ್ ನಿಮ್ಗೆ ಇನ್ನೂ ಬೇಕಿದ್ದಲ್ಲಿ ತ್ರಿಫಲ ಚೂರ್ಣ ಅಂತ ಬರುತ್ತೆ, ಅದು ಗೊತ್ತು ನಿಮ್ಗೆ. ಸೊ ಅದರದ್ದು ಒಂದು 2 ಟೀಸ್ಪೂನ್ ನಾವು ಆಡ್ ಮಾಡ್ಕೋಬಹುದು. ಸೊ ಇದನ್ನ ಫಸ್ಟ್ ಮೆಂತ್ಯ ಮತ್ತೆ ಈ ಕರಿಬೇವನ್ನ ಒಂದ್ ಸ್ವಲ್ಪ ಸೋಕ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಅದು ನೀಟ್ ಕ್ಲೆನ್ಸ್ ಆದ್ಮೇಲೆ ಅದನ್ನ ಒಂದು ಪೇಸ್ಟ್ ಮಾಡಿ, ಅದು ಪೇಸ್ಟ್ ಆದ್ಮೇಲೆ ಅದಕ್ಕೆ ಒಂದು 2 to 3 ಟೀಸ್ಪೂನ್ಸ್ ಆಫ್ ಈ ತ್ರಿಫಲ ಚೂರ್ಣನು ಹಾಕ್ಬಿಟ್ಟು ವೀಕ್ಲಿ ಒನ್ಸ್ ನಿಮ್ಗೆ ಯಾವಾಗ ತಲೆಯಲ್ಲಿ ಆಯಿಲಿಂಗ್ ಕಂಟೆಂಟ್ ಇಲ್ಲ ಅಂದ್ರೆ ನೀವು ತಲೆ ಸ್ನಾನ ಮಾಡಿರೋ ನೆಕ್ಸ್ಟ್ ಡೇ, ಸೊ ಇದರದ್ದು ಒಂದು ಪೇಸ್ಟ್ ಅನ್ನ ಯು ಕ್ಯಾನ್ ಗಿವ್ ಅ ಲೇಪಮ್ ಟು ದ ಸ್ಕ್ಯಾಲ್ಪ್.
ಸೊ ನೀವು ಇರೋ ಜಾಗದಲ್ಲೂ ಸೇರಿ ಐ ಆಮ್ ಜಸ್ಟ್ ಗಿವಿಂಗ್ ಅ ವೆರಿ ಸಿಂಪಲ್. ಆ ತ್ರಿಫಲ ಚೂರ್ಣ ಅದು ಸಿಕ್ಲಿಲ್ಲ ಅಂದ್ರೆ ಸಬ್ಸ್ಟಿಟ್ಯೂಟ್ ಸಿಕ್ಕಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಬರೀ ಗೂಸ್ ಬೆರೀಸ್ ಸಿಗತ್ತಲ್ಲ, ಅದರದ್ದು ಮಾಡ್ಕೋಬಹುದು. ಅದನ್ನ ಆಲ್ಸೋ ಯು ಕ್ಯಾನ್ ಗ್ರೈಂಡ್ ಇಟ್ ಅಲಾಂಗ್ ವಿತ್ ಪೇಸ್ಟ್. ರೈಟ್. ಆಯಿಲ್, ಎಣ್ಣೆ ಯಾವುದು ಅಭ್ಯಂಗನ ಮಾಡ್ಕೋಬೇಕು? ಶಿರದಿಂದ ಕಾಲ್ ತನಕನು ಯಾವ ಎಣ್ಣೆ ಯೂಸ್ ಮಾಡಿದ್ರೆ ಬೆಟರ್ ಫಾರ್ ಬಾಡಿ ಅಂತ? ಓಕೆ, ಸೊ ಹಾಗೆ ತಗೊಳ್ಳೋದಾದ್ರೆ ಬೇಸ್ಡ್ ಆನ್ ಅಗೈನ್ ತುಂಬಾ ಈಗ ಶೀತದ ಪ್ರದೇಶದಲ್ಲಿ ಇದ್ರೆ ಅಂದ್ರೆ ತುಂಬಾ ಲೋವರ್ ಟೆಂಪರೇಚರ್ಸ್ ಇದೆ, ಕೋಲ್ಡ್ ಇದೆ ಅಂತ ಪಕ್ಷದಲ್ಲಿ ನೀವು ತಿಲ ತೈಲದ ಜೊತೆಗೆ ಅಂದ್ರೆ ಟಿಲ್ ಆಯಿಲ್ ಜೊತೆಗೆ ಒಂದು ಸ್ವಲ್ಪ ಪ್ರಮಾಣದ ಮಸ್ಟರ್ಡ್ ಆಯಿಲ್ನು ಮಿಶ್ರಣ ಮಾಡ್ಕೊಳ್ಬಹುದು. ಸೊ ಅದು ದೇಹದ ಉಷ್ಣಾಂಶನ ಹೆಲ್ಪ್ ಮಾಡುತ್ತೆ. ಸಪೋಸ್ ನೀವಿರೋ ಕಡೆ ತುಂಬಾ ಟು ಎಕ್ಸ್ಟ್ರೀಮ್ಸ್ ಆಫ್ ಕ್ಲೈಮೇಟ್, ಜಾಸ್ತಿ ಬಿಸಿಲಿತ್ತು ಅಂತಂದ್ರೆ ಯು ಕ್ಯಾನ್ ಯೂಸ್ ಕೋಕೋನಟ್ ಆಯಿಲ್ ಆರ್ ಪ್ಲೇನ್ ಟಿಲ್ ಆಯಿಲ್. ಸೊ ಇದನ್ನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ತಲೆಗೆ ಯು ಕ್ಯಾನ್ ಆಲ್ವೇಸ್ ಪ್ರಿಫರ್ಡ್ ಒನ್ ಇಸ್ ದ ಕೋಕೋನಟ್ ಆಯಿಲ್. ಸೊ ಮಾಡಿ ಹಾಕುವಂಥದ್ದು ದೇಹಕ್ಕೆ ಪೂರ್ತಿ ಏನ್ ಬೇರೆ ಬೇರೆ ತರ ಎಣ್ಣೆಗಳು ಬರುತ್ತೆ ಆಯುರ್ವೇದದಲ್ಲಿ ಬೇಸ್ಡ್ ಆನ್ ದ ಪ್ರಾಬ್ಲಮ್ಸ್ ಅದನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಬಟ್ ಇನ್ ಜನರಲ್ ಎಲ್ಲರೂ ಈ ಎಳ್ಳೆಣ್ಣೆ ಎವ್ರಿಬಡಿ ಕ್ಯಾನ್ ಯೂಸ್ ಅಂತ ಆಯುರ್ವೇದ ಹೇಳುತ್ತೆ. ಸೊ ಅದನ್ನ ಬಿಸಿ ಮಾಡಿಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ನೀವು ಸ್ನಾನಕ್ಕೆ ಒಂದು 5 ನಿಮಿಷ ಮುಂಚೆ ಡೆಡಿಕೇಟ್ ಮಾಡಿದ್ರು ಸಾಕು. ಕಂಪ್ಲೀಟ್ ಆಗಿ ದೇಹಕ್ಕೆ ಪೂರ್ತಿ ಎಲ್ಲ ಕಡೆ ಮೇಜರ್ ಜಾಯಿಂಟ್ಸ್ ಎಲ್ಲಿದೆ ಎಲ್ಲ ಕಡೆ ಮತ್ತೆ ಮಸಲ್ಸ್ ಇರುವಂತಹ ಕಡೆ ಒಂದು 5-6 ಸ್ಟ್ರೋಕ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಸ್ನಾನ ಮಾಡ್ಬೋದು. ಸೊ ವೇಟ್ ಮಾಡಬೇಕು, ಬಿಸಿಲಲ್ಲಿ ನಿಲ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ನಿತ್ಯ ಅಭ್ಯಂಗ ಮಾಡೋದ್ರಿಂದಾನೇ ನಮ್ಮ ಬಾಡಿ ಇಮ್ಯುನಿಟಿ ತುಂಬಾ ಚೆನ್ನಾಗಿ ರೈಸ್ ಆಗುತ್ತೆ. ನಿಮ್ಮ ಡೈಜೆಷನ್ ಕೆಪಾಸಿಟಿ, ಸ್ಲೀಪ್, ಗುಡ್ ಕ್ವಾಲಿಟಿ ಆಫ್ ಸ್ಲೀಪ್ ಬರೋದು, ಮತ್ತೆ ಬೇಗ ಕೆಲವರಿಗೆ ತುಂಬಾ ಬೇಗ ಹುಷಾರ್ ತಪ್ತಿರ್ತಾರೆ. ಒಂದು 3-4 ತಿಂಗಳು ಅವ್ರ ದಿನ ಅಭ್ಯಂಗ ಮಾಡಿ ನೋಡಿದ್ರೆ ದೇ ವಿಲ್ ಸಿ ದ ಚೇಂಜ್ ಇನ್ ದ ಇಮ್ಯುನಿಟಿ. ನಿಮ್ಮ ಜಾಯಿಂಟ್ಸ್ ತುಂಬಾ ಸ್ಟ್ರಾಂಗ್ ಆಗತ್ತೆ, ನಿಮ್ಮ ಮಸಲ್ಸ್ ಫ್ಲೆಕ್ಸಿಬಿಲಿಟಿ ಮತ್ತೆ ನಿಮ್ಮ ದೇಹದ ಎಂಡ್ಯೂರೆನ್ಸ್, ನಿಮಗೆ ಜಾಸ್ತಿ ಕೆಲಸ ಮಾಡುವ ಕೆಪಾಸಿಟಿ ತಾನಾಗ್ತಾನೆ ಬರುತ್ತೆ. ಯು ಆರ್ ಏಬಲ್ ಟು ವಿತ್ಸ್ಟ್ಯಾಂಡ್ ದ ಫಿಸಿಕಲ್ ಸ್ಟ್ರೈನ್ ಈವನ್ ಮೋರ್ ನೀವು ಯಾವಾಗ ದಿನ ಅಭ್ಯಂಗ ಮಾಡ್ತೀರಾ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ದ ಲಸ್ಚರ್ ಅಂಡ್ ಗ್ಲೋ ಆಫ್ ಯುವರ್ ಸ್ಕಿನ್ ವಿಲ್ ಇನ್ಕ್ರೀಸ್. ಸೊ ನಿಮ್ಗೆ ಯಾವ ಲೋಷನ್, ಯಾವ ಒಂದು ಕನ್ಸೀಲರ್ಸ್ ನ ಅವಶ್ಯಕತೆ ಬೇಕಾಗೋದಿಲ್ಲ. ಸೊ ನ್ಯಾಚುರಲಿ ಸ್ಕಿನ್ ವಿಲ್ ಬಿ ಗ್ಲೋಯಿಂಗ್. ಎಸ್ ಮೇಡಮ್, ನಾನು ನನ್ನ ಸ್ನೇಹಿತರ ಹತ್ರ ಜನರ ಜೊತೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ದಿದ್ದು ಈ ಆಯಿಲ್, ಕೊಬ್ಬರಿ ಎಣ್ಣೆ ಮತ್ತೆ ಹರಳೆಣ್ಣೆ ಮತ್ತೆ ಎಳ್ಳೆಣ್ಣೆ ಎಲ್ಲಾನು ಮಿಶ್ರಣ ಮಾಡ್ಕೊಂಡು ಮೆಂತ್ಯನ ಹುರಿದು ಪುಡಿ ಮಾಡ್ಕೊಂಡು ಅದನ್ನು ಎಲ್ಲ ಹಾಕಿ ನೀವ್ ಹೇಳದ ಹಾಗೆ ಬಾಯ್ಲ್ ಮಾಡಿ ಅದನ್ನ ಲೇಪನ ಮಾಡ್ಕೊಂಡು ಅಥವಾ ತಲೆಗೆ ಅಭ್ಯಂಗನ ಮಾಡ್ಲಿಕ್ಕೆ ಮುಂಚೆ ಹಚ್ಕೊಂಡ್ರೆ ಕೂದಲು ಬೆಳೆಯೋದು ಜಾಸ್ತಿ ಆಗತ್ತೆ, ತುಂಬಾ ಬಿಳಿ ಕೂದಲು ಆಗೋದಿಲ್ಲ ಅಂತ. ಸೊ ಬಿಳಿ ಕೂದಲನ್ನ ತಡಿಬೇಕು ಮತ್ತು ಈ ದಟ್ಟವಾಗಿ ಕೂದಲು ಬೆಳಿಬೇಕು ಅಂದ್ರೆ ಈ ಆಯಿಲ್ ರೆಮಿಡಿ ವರ್ಕ್ ಆಗತ್ತಾ ಅಂತ? ಅದೇ, ಒಂದು ನಿತ್ಯ ಅಭ್ಯಂಗ ಮಾಡೋದ್ರಿಂದಾನೇ ಯು ಕ್ಯಾನ್ ಅರೆಸ್ಟ್ ಬಿಳಿ ಕೂದಲು. ಸೊ ಯಾಕೆ ಈಗ ಬೇಗ ಪ್ರೀಮೆಚೂರ್ ಗ್ರೇಯಿಂಗ್ ಆಗ್ತಿದೆ ಅಂದ್ರೆ ವಿ ಆರ್ ನಾಟ್ ಆಯಿಲಿಂಗ್ ಅವರ್ ಹೇರ್. ಒಂದು ಗುಡ್ ಟು ಗೋ ಆಯಿಲ್ ನಾನು ಏನ್ ಹೇಳ್ದೆ, ಎಲ್ಲಾ ಪ್ರದೇಶಗಳಲ್ಲೂ ನೀವು ಒಂದು ಈಸಿಯಾಗಿ ಆಕ್ಸೆಸಿಬಲ್ ಮತ್ತೆ ಏನು ಎಲ್ಲ ಬಾಡಿಗೂ ಎಲ್ಲ ಟೈಪ್ ಆಫ್ ದೋಷಗಳಿಗೂ ಮತ್ತೆ ಎಲ್ಲ ಪ್ರಕೃತಿಗೂ ಹೊಂದುವಂತ ಆಯಿಲ್ ಯಾವುದು ಅಂದ್ರೆ ದಟ್ ಇಸ್ ತಿಲ ತೈಲ, ದಟ್ ಇಸ್ ದ ಟಿಲ್ ಆಯಿಲ್, ಎಳ್ಳೆಣ್ಣೆ. ಸೊ ಅದನ್ನ ತಲೆಗೂ ಹಾಕೊಳ್ಬಹುದು ಇಫ್ ಯು ಆರ್ ಏಬಲ್ ಟು. ಏನಂತಾರೆ ಅಂದ್ರೆ ಸ್ವಲ್ಪ ಅದರ ಕೋಕೋನಟ್ ಆಯಿಲ್ ಗಿಂತ ಅದರ ಜಿಡ್ಡಿನ ಅಂಶ ಒಂದ್ ಸ್ವಲ್ಪ ಜಾಸ್ತಿ. ಇಟ್ ಇಸ್ ಅ ಲಿಟಲ್ ಬಟ್ ನೀವು ಹರಳೆಣ್ಣೆಯನ್ನು ಉಪಯೋಗಿಸಿದ್ರೆ ಇಟ್ ಇಸ್ ಈವನ್ ಮೋರ್ ಥಿಕ್ಕರ್. ಸೊ ಅದು ಎಲ್ಲ ಬಾಡಿ ಟೈಪ್ಸ್ ಗೆ ಹೊಂದೋದಿಲ್ಲ. ಸೊ ಸಪೋಸ್ ನೀವು ಜಿಡ್ಡಿನ ಅಂಶನ ತೆಗಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯು ಮೈಟ್ ಎಂಡ್ ಅಪ್ ವಿತ್ ಫ್ಯೂ ತಲೆ ಭಾರ ಬರುವಂತದ್ದು, ಆ ತರ ಪ್ರಾಬ್ಲಮ್ಸ್ ಆಗತ್ತೆ. ಸೊ ದಟ್ ಇಸ್ ಎಲ್ಲರಿಗೂ ಒಂದು ಜನರಲ್ ನೋಷನ್ ತರ ಹೇಳುವಾಗ ಎಳ್ಳೆಣ್ಣೆಯನ್ನು ನಾವು ಗುಡ್ ಟು ಗೋ ಆಯಿಲ್ ಅಂತ ಹೇಳ್ತೀವಿ, ಎಳ್ಳೆಣ್ಣೆ ಮತ್ತೆ ಕೊಬ್ಬರಿ. ಸೊ ದಟ್ ಇಸ್ ಬೆಟರ್. ಇಫ್ ಯು ಆರ್ ಏಬಲ್ ಟು ಕಸ್ಟಮೈಸ್ ಇಟ್ ಫಾರ್ ಯೋರ್ ಓನ್ ಬಾಡಿ ಟೈಪ್ ಡೆಫಿನೆಟ್ಲಿ ಅದನ್ನ ಮಾಡ್ಬೋದು. ಬಟ್ ನಾನು ಹೇಳೋದೇನಂದ್ರೆ ಯು ಕ್ಯಾನ್ ಆಲ್ವೇಸ್ ಕನ್ಸಲ್ಟ್ ಅನ್ ಆಯುರ್ವೇದ ವೈದ್ಯ ಅಂಡ್ ದೆನ್ ಡೂ ದ ಕಸ್ಟಮೈಸೇಷನ್ ಬಿಕಾಸ್ ದಟ್ ಇಸ್ ಕಸ್ಟಮೈಸ್ ಟು ಯೋರ್ ಓನ್ ಬಾಡಿ. ನಿಮಗೆ ಹರಳೆಣ್ಣೆ ಸೆಟ್ ಆದ್ರೆ ಇನ್ನೊಬ್ರಿಗೆ ಹರಳೆಣ್ಣೆ ಸೆಟ್ ಆಗ್ಬೇಕು ಅಂತ ಏನಿಲ್ಲ. ಹಾಗಾಗಿ ರೈಟ್. ಈಗ ಜೀರ್ಣ ಆಗೋದು, ಸ್ಥೂಲಕಾಯ ಮತ್ತೆ ಜೀರ್ಣದ ಶಕ್ತಿ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಇನ್ಸ್ಟೆಂಟ್ ಆಗಿ ನಿಮ್ಮಂತ ಆಯುರ್ವೇದ ಡಾಕ್ಟರ್ ಭೇಟಿ ಮಾಡ್ಲಿಕ್ಕೆ ಮುಂಚೆ ಅಜೀರ್ಣತೆಗೋ ಅಥವಾ ಈ ಫ್ಯಾಟ್ಸಿಗೋ ಸ್ವಲ್ಪ ಇನ್ಸ್ಟೆಂಟ್ ರೆಮಿಡಿ ಅಂತ ತಗೊಳ್ಳೋದಾದ್ರೆ ಏನ್ ತಗೊಳ್ಬಹುದು ಮೇಡಮ್?
ಇದಕ್ಕೆ ಬೆಸ್ಟ್ ಏನ್ ಹೇಳ್ತಾರೆ, ಭೋಜನಾಗ್ರೆ ಸದಾ ಪಥ್ಯಂ ಲವಣ ಆರ್ದ್ರಕ ಭಕ್ಷಣಂ ಅಂತ ಹೇಳ್ತಾರೆ. ಅಂದ್ರೆ ಭೋಜನ ಅಗ್ರ ಅಂದ್ರೆ ಭೋಜನಕ್ಕೆ ಮುಂಚೆ ಜಸ್ಟ್ 10 ಮಿನಿಟ್ಸ್ ಮುಂಚೆ ನೀವು ಇನ್ನೇನು ಊಟಕ್ಕೆ ಕೂರ್ಬೇಕು, ರೆಡಿ ಪ್ಲೇಟ್ಸು ಟೇಬಲ್ ಎಲ್ಲ ರೆಡಿ ಮಾಡೋ ಮುಂಚೆ ಒಂದು ಚಿಕ್ಕ ಪೀಸ್ ಆಫ್ ಹಸಿ ಶುಂಠಿ, ಒಂದು ಕಾಳು ಕಲ್ಲುಪ್ಪು, ಅದನ್ನ ಚೆನ್ನಾಗಿ ತೆಗಿಬೇಕು ಬಾಯಲ್ಲಿ. ಸೊ ಇಮಿಡಿಯೇಟ್ಲಿ ವಿಲ್ ಇನ್ಕ್ರೀಸ್ ಯುವರ್ ಅಪೆಟೈಟ್. ನಿಮ್ಮ ಜೀರ್ಣ ಪ್ರಕ್ರಿಯೆ ಮತ್ತೆ ದ ಬಾಡೀಸ್ ಕೆಪಾಸಿಟಿ ಟು ಡೈಜೆಸ್ಟ್ ದ ಫುಡ್ ವಿಲ್ ಇನ್ಕ್ರೀಸ್. ಕೆಲವರಿಗೆ ಟೇಸ್ಟ್ಲೆಸ್ನೆಸ್, ಆಮೇಲೆ ರುಚಿ ಇಲ್ಲದೆ ಇರುವಂತದ್ದು, ಊಟ ಸೇರ್ತಾ ಇಲ್ಲ, ಆ ಪ್ರಾಬ್ಲಮ್ಸ್ ಕೂಡ ಕ್ರಮೇಣ ಕಮ್ಮಿ ಆಗತ್ತೆ. ಸೊ ಇದನ್ನ ಮಾಡ್ಬೋದು, ಇಮಿಡಿಯೇಟ್ ಆಗಿ ಮಾಡ್ಬೋದು. ಇನ್ನೊಂದು, ನಿಮಗೆ ಸಪೋಸ್ ಈ ತರ ಗ್ಯಾಸ್ ಪ್ರಾಬ್ಲಮ್ಸ್ ಬರ್ತಿದೆ, ಇದೆಲ್ಲ ಇಂಡಿಕೇಶನ್ ಏನಂತಂದ್ರೆ ಯಾವಾಗ ನಿಮ್ಮ ಆಹಾರ ನಿಮ್ಮ ಗಟ್ಟಲ್ಲಿ ಸರಿಯಾಗಿ ಡೈಜೆಸ್ಟ್ ಆಗ್ತಿಲ್ಲ, ಈ ತರ ಎಲ್ಲ ಸಿಂಪ್ಟಮ್ಸ್ ತೋರಿಸ್ಕೊಡುತ್ತೆ. ತುಂಬಾ ತೇಗ್ ಬರುವಂತದ್ದು, ಇಲ್ಲ ತುಂಬಾ ಗ್ಯಾಸ್ ಆಗುವಂತದ್ದು. ಸೊ ಇಟ್ಸ್ ಎನ್ ಇಂಡಿಕೇಶನ್ ದಟ್ ದ ಪ್ರೋಸೆಸ್ ಆಫ್ ಡೈಜೆಷನ್ ಇಸ್ ಹ್ಯಾಂಪರ್ಡ್ ಅಂತ, ವಿಚ್ ಟೆಲ್ಸ್ ದಟ್ ಯುವರ್ ಅಗ್ನಿ ಇಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ ಅಂತ. ಸೊ ಅದಕ್ಕೆ ಇಮಿಡಿಯೇಟ್ ಕ್ವಿಕ್ ಫಿಕ್ಸು ಈ ಒಂದು ಲವಣ ಮತ್ತೆ ಆರ್ದ್ರಕ ಅಂದ್ರೆ ಕಲ್ಲುಪ್ಪು ಮತ್ತೆ ಹಸಿ ಶುಂಠಿಯ ಬಳಕೆಯಿಂದ ಮಾಡ್ಬೋದು. ಇಲ್ಲ ನನಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದ್ರೆ ಹಸಿ ಶುಂಠಿಯನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ನಿಂಬೆ ಹಣ್ಣಿನ ರಸವನ್ನು ಹಿಂಡ್ಬಿಟ್ಟು, ಆ ನಿಂಬೆ ಹಣ್ಣಿನ ರಸದಲ್ಲಿ ಇದೆಲ್ಲ ಸ್ಮಾಲ್ ಪೀಸಸ್ ಆಫ್ ಶುಂಠಿಯನ್ನ ಅದ್ದಿ ಬಿಟ್ಬಿಡ್ಬೇಕು. ಯು ಶುಡ್ ಕೀಪ್ ಇಟ್ ಇನ್ ಅ ಶೇಡ್. ಡೈರೆಕ್ಟ್ ಸನ್ಲೈಟ್ ಅಂದ್ರೆ ತುಂಬಾ ಬಿಸಿಲು ಬೀಳುವಂತ ಜಾಗನೂ ಅಲ್ಲ, ತುಂಬಾ ಶೇಡಿ ರೀಜನ್ನು ಅಲ್ಲ, ಆ ತರ ಜಾಗದಲ್ಲಿ ಇಟ್ಟು ಆ ಲೆಮನ್ ಜ್ಯೂಸ್ ಎಲ್ಲ ಅಬ್ಸಾರ್ಬ್ ಆಗ್ಲಿಕ್ಕೆ ನೀವು ಟೈಮ್ ಕೊಡ್ಬೇಕು. ಅದಾದ ನಂತರ ಅದರ ಮೇಲೆ ಸೈಂಧವ ಲವಣ ಅಂತ ಕರಿತೀವಿ, ಅದನ್ನ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿ ಯು ಕ್ಯಾನ್ ಸ್ಟೋರ್ ದಿಸ್ ಇನ್ ಅ ಗ್ಲಾಸ್ ಕಂಟೈನರ್. ಸೊ ಇದನ್ನ ನೀವು 1 ಅಥವಾ 2 ಬಿಫೋರ್ ಫುಡ್, ಸೊ ನೀವು ಒಂದು 15 ದಿನ ಯಾವಾಗ ನಿಮ್ಗೆ ಈ ತರ ತುಂಬಾ ಪ್ರಾಬ್ಲಮ್ಸ್ ಅನ್ನಿಸ್ತಿದೆ ಅಂದಾಗ ಒಂದು ಎರಡು ನಿಮ್ ಊಟಕ್ಕೆ ಮುಂಚೆ ನೀವು ಅಗಿತಾ ಬಂದ್ರೆ ಒಂದು 15 days ಅಲ್ಲಿ ಡೆಫಿನೆಟ್ಲಿ ಯು ವಿಲ್ ಸಿ ಅ ವೆರಿ ಗುಡ್ ರಿಸಲ್ಟ್ ಇನ್ ಯೋರ್ ಡೈಜೆಷನ್ ಪ್ರಾಸೆಸ್. ರೈಟ್, ನೀವು ಹೇಳ್ತಾ ಇದ್ರೆ ಶುಂಠಿ ಜೊತೆ ಉಪ್ಪು ಅಂತ, ಈ BP ಅಥವಾ ಉಪ್ಪು ಪದಾರ್ಥ ತಿನ್ಬಾರ್ದು ಅನ್ನೋ ಅವರಿಗೆಲ್ಲ ಇದು ಉಪ್ಪು ಇಲ್ದಿರ ಹಾಗೆ ಸೇವನೆ ಮಾಡಬಹುದು. ರೈಟ್ ಒಂದ್ ಪೀಸ್ ಇಂದ ಏನು BP ಶೂಟ್ ಅಪ್ ಆಗೋದು ಆ ತರ ಏನಾಗೋದಿಲ್ಲ, ಬಿಕಾಸ್ ಇದೆಲ್ಲ ಜನರಲ್ ಸ್ಪೈಸಸ್ ವಾಟ್ ವಿ ಯೂಸ್ ಇನ್ ಅವರ್ ಡೈಲಿ ಫುಡ್ ಅಲ್ವಾ. ಸೊ ನಾವು ಶುಂಠಿ ಒಗ್ಗರಣೆಗೆ ಹಾಕ್ತಿವಿ. ಸೊ ಅದರ ಒಂದು ಪೀಸ್ ಅನ್ನ ಸೊ ತುಂಬಾ ಅಥವಾ ಅಷ್ಟು ಒಂದು ಪಿಂಚ್ ಆಫ್ ಸಾಲ್ಟು ಇಲ್ದಿರ ಅವರು ಊಟ ತಗೊಳ್ತಿದ್ದಾರೆ ಅಂದ್ರೆ ದೇ ಕ್ಯಾನ್ ಅವಾಯ್ಡ್ ದ ಸಾಲ್ಟ್ ಪಾರ್ಟ್. ಸೊ ಬರೀ ಶುಂಠಿಯನ್ನೇ ಒಂದ್ ಸ್ವಲ್ಪ ಜಗದು ತಿಂದು ಅವರು ಆಹಾರ ಸೇವನೆ ಮಾಡಬಹುದು. ಇನ್ನೊಂದು, ಈ ತರ ಅಜೀರ್ಣ ಅಥವಾ ಗ್ಯಾಸ್ ಇಶ್ಯೂಸ್ ಬಂದಾಗ ನಾವು ನೀರು ಆದಷ್ಟು ಬಿಸಿ ನೀರಿನ ಬಳಕೆನೆ ಮಾಡಿದ್ರೆ ಒಳ್ಳೇದು. ತಣ್ಣೀರು ಕುಡಿಯೋ ಅಭ್ಯಾಸ ಇರುತ್ತೆ. ಸೊ ಇಲ್ಲಿ ಫಿಲ್ಟರ್ ನೀರ RO UV ಅದ್ರ ಪ್ರಶ್ನೆ ಬರೋದಿಲ್ಲ. ಅದು ನೀವು ಬಿಸಿ ಮಾಡಿದ ತಕ್ಷಣ ಆ ಜಲದ ಗುಣ ಚೇಂಜ್ ಆಗತ್ತೆ. ಸೊ ನ್ಯಾಚುರಲಿ ಇಟ್ ವಿಲ್ ಇನ್ಕ್ರೀಸ್ ಡೈಜೆಷನ್ ಬಿಸಿ ನೀರು. ಸೊ ನಿಮ್ಗೆ ಇನ್ನ ಸ್ವಲ್ಪ ಹಾರ್ಟ್ ಬರ್ನ್ಸ್ ಬರ್ತಿದೆ, ಉರಿ ಬರ್ತಿದೆ ಅಂದಾಗ ಸೊ ನಾವು ಬಿಸಿ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಬಾಯ್ಲಿಂಗ್ ಪಾಯಿಂಟ್ ಬಂದ ಮೇಲೆ ಅದಕ್ಕೆ 1 ಅಥವಾ 2 ಚಮಚ ಜೀರಿಗೆ ಹಾಕಿ ತಟ್ಟೆ ಮುಚ್ಚಿಟ್ಬಿಡ್ಬೇಕು. ಸೊ ಅದರ ವಾಲಟೈಲ್ ಪ್ರಿನ್ಸಿಪಲ್ಸ್ ಎಲ್ಲ ನೀರೊಳಗೆ ಇಳ್ಕೊಳುತ್ತೆ. ಆಮೇಲೆ ಅದನ್ನೆಲ್ಲ ಶೋಧಿಸ್ಬಿಟ್ಟು ಇದೇ ನೀರನ್ನ ನೀವು ಸ್ಪ್ಯಾನ್ ಆಫ್ 2 or 3 days ನಿಮಗೆ ಬಾಯಾರಿಕೆ ಆದಾಗೆಲ್ಲ ಇದನ್ನೇ ತಗೊಂಡ್ರೆ ನಿಮ್ಮ ಅಗ್ನಿ ಚೆನ್ನಾಗತ್ತೆ. ಮತ್ತೆ ನಿಮ್ಮ ಡೈಜೆಷನ್ ಇಂಪೈರ್ಮೆಂಟ್ ಇಂದ ಏನು ಪಿತ್ತ ವೇರಿಯೇಷನ್ ಆಗಿದೆ ಅದು ಕೂಡ ನಾರ್ಮಲ್ ಬರುತ್ತೆ. ಸೊ ಹಾರ್ಟ್ ಬರ್ನ್ಸ್ ಬರುವಂತದ್ದು, ತೇಗ್ ಬರುವಂತದ್ದು ಅದೆಲ್ಲಾನು ಡೌನ್ ಆಗುತ್ತೆ. ಸೊ ನಾರ್ಮಲ್ ನೀರ್ ಬದಲು ನೀವು ಇದೇ ನೀರನ್ನ ಏನಂತಾರೆ ನಿಮ್ಗೆ ಬಾಯಾರಿಕೆ ಆದಾಗ ಎಲ್ಲ ಇದೇ ನೀರನ್ನ ಬಳಸ್ಬೋದು. ಸೊ ಇದನ್ನ ಎವ್ರಿಬಡಿ ಕ್ಯಾನ್ ಡೂ, ನೋ ಹಾರ್ಮ್ ಇನ್ ಇಟ್. ರೈಟ್. ಸೊ ಈಗ ನಾವು ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ಪ್ರತಿಯೊಂದು ಸಂದರ್ಭದಲ್ಲಿ ಶ್ಲೋಕ ಸಹಿತ ನೀವು ಉತ್ತರ ಕೊಡ್ತಾ ಇದ್ರಿ. ಈ ಆಯುರ್ವೇದಕ್ಕೂ ಶ್ಲೋಕಕ್ಕೂ ಎಲ್ಲಿ ಸಂಬಂಧ ಇದೆ? ಏನು ಶ್ಲೋಕ ಭರಿತವಾದ ಒಂದು ಚಿಕಿತ್ಸೆನ ಇದು? ಯಾವ ತರ ಇದು ಅಂತ? ಆಯುರ್ವೇದದಲ್ಲಿ ಬೃಹತ್ರೈ ಅಂತ ಕರಿತೀವಿ. ಅಂದ್ರೆ ಆಯುರ್ವೇದ ಗ್ರಂಥಗಳೇನಿದೆ ಅದಕ್ಕೆ ಹೇಳಿದ್ದು ಇದು ಇಟ್ಸ್ ನಥಿಂಗ್ ಬಟ್ ಅ ಪಾರ್ಟ್ ಆಫ್ ವೇದ. ಸೊ ನಮ್ಮ ವೇದಗಳು ಮತ್ತೆ ವೇದ ಪುಸ್ತಕಗಳನ್ನ ತೆಗೆದಾಗ ನಿಮ್ಗೆ ಹೆಂಗೆ ಶ್ಲೋಕ ಇರುತ್ತೆ ಹಾಗೆ ಚರಕ, ಸುಶ್ರುತಿ, ಅಷ್ಟಾಂಗ ಹೃದಯ ಏನು 3 ಮೇನ್ ಟ್ರಿಟೈಸಸ್ ಆಫ್ ಆಯುರ್ವೇದ ಅಂತ ಕರಿತೀವಿ. ಹಾಗೆ ಲಘುತ್ರೈ ಅಂತ 3 ಸಬ್ ಕ್ಯಾಟಗರೀಸ್ ಇದೆ. ಸೊ ಇದೆಲ್ಲವೂ ಇರೋದು ಸಂಸ್ಕೃತದಲ್ಲೇ, ಇದೆಲ್ಲವೂ ಇರೋದು ಶ್ಲೋಕದ ಒಂದು ಫಾರ್ಮ್ಯಾಟ್ ಅಲ್ಲೇನೆ. ಸೊ ಮೋಸ್ಟ್ ಆಫ್ ಇಟ್ ಅನುಷ್ಠುಪ್ ಛಂದದಲ್ಲಿ ಬರುತ್ತೆ ಆಯುರ್ವೇದ. ಮತ್ತೆ ಗದ್ಯ ರೂಪದಲ್ಲೂ ಇದೆ, ಪದ್ಯ ರೂಪದಲ್ಲೂ ಇದೆ. ಸೊ ಬಟ್ ಬೇಸಿಕಲಿ ಎಲ್ಲವೂ ಆಯುರ್ವೇದ ಸಂಸ್ಕೃತ ಶ್ಲೋಕಗಳೇ. ಸೊ ಅದರಲ್ಲಿ ಹೇಗೆ ಅಂದ್ರೆ ಇದು ಕೂಡ ಒಂದು ಕ್ವೆಶ್ಚನ್ ಆನ್ಸರ್ ಸೆಷನ್ಸ್ ತರಾನು
ಇರತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ಶಾಸ್ತ್ರದಲ್ಲೂ ಇಟ್ ಇಸ್ ಥ್ರೂ ದ ಬೇಸಿಸ್ ಆಫ್ ಕ್ವೆಶ್ಚನಿಂಗ್. ಆಯುರ್ವೇದದಲ್ಲೂ ಕೂಡ ಅದೇ ತರ ಇದೆ. ಸೊ ಸ್ಟೂಡೆಂಟ್ಸ್ ಕ್ವೆಶ್ಚನ್ ಕೇಳ್ತಾರೆ, ಋಷಿ ಮುನಿಗಳು ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಅದರ ಮೇಲೆ ಒಂದು ಡಿಸೀಸ್ ಅನ್ನ ಡಿಸ್ಕೋರ್ಸ್ ಹೋಗುತ್ತೆ. ಸೊ ಈಗ ಜ್ವರ ಅಂತ ತಗೊಂಡ್ರೆ ಜ್ವರ ಅಂತ ಯಾಕೆ, ಅದು ಹೇಗಾಗತ್ತೆ, ಎಲ್ಲವೂ ಒಂದು ಶ್ಲೋಕದ ಫಾರ್ಮ್ಯಾಟ್ ಅಲ್ಲೇ ಬರುತ್ತೆ. ಸೊ ಹಾಗಾಗಿ ಶ್ಲೋಕಗಳು. ಸೊ ಆಯುರ್ವೇದದಲ್ಲಿ ಬೆಲ್ಲ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ನಾವು. ಸೊ ಯಾವ ರೀತಿ ಅದು ಬಾಡಿಗೆ ಸಪೋರ್ಟ್ ಮಾಡಬಹುದು ಮೇಡಮ್? ಒಂದೇನಂದ್ರೆ ಈಗ ಎಲ್ಲೋ ಒಂದ್ ಕಡೆ ಕಾನ್ಸೆಪ್ಟ್ ಆಫ್ ಶುಗರ್ ಅಂದ್ರೆ ಈ ಸ್ವೀಟ್ ನ ಟೇಸ್ಟ್ ನ ಒಂದು ಗ್ರೇಟೆಸ್ಟ್ ವಿಲನ್ ಆಗಿ ನೋಡೋದು ಶುರುವಾಗಿದೆ. ಜಸ್ಟ್ ಲೈಕ್ ಹೌ ಇದು ಸ್ವಲ್ಪ ವರ್ಷಕ್ಕೆ ಮುಂಚೆ ತುಪ್ಪಕ್ಕೆ ಇದೇ ತರ ಒಂದು ಫೇಟ್ ಆಗಿತ್ತು, ಈಗ ಅದು ಸ್ವೀಟ್ ಟೇಸ್ಟ್ಗೆ ಬಂದಿದೆ. ಬಟ್ ಏನಂದ್ರೆ ಆಯುರ್ವೇದ ಏನ್ ಹೇಳುತ್ತೆ, ನಮ್ಮ ಆಹಾರ ಎಲ್ಲವೂ 6 ರಸಗಳಿಂದ ಕೂಡಿರುತ್ತೆ. ಇದಕ್ಕೆ ಷಡ್ ರಸ ಅಂತ ಕರಿತೀವಿ. ಮಧುರ ಅಂದ್ರೆ ಸ್ವೀಟ್, ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ಕಟು ಅಂದ್ರೆ ಖಾರ, ತಿಕ್ತ ಅಂದ್ರೆ ಕಹಿ, ಕಷಾಯ ಅಂದ್ರೆ ಒಗರು. ಸೊ ನಮ್ಮ ಆಹಾರ ಪದಾರ್ಥಗಳು ಈದರ್ ಆಫ್ ದಿಸ್ ಟೇಸ್ಟ್ ಅಲ್ಲಿ ಇರುತ್ತೆ. ಸೊ ಮೊದಲನೇ ರಸ ಹೇಳಿರೋದೆ ಮಧುರ ರಸ. ಸೊ ಈ ಮಧುರ ರಸಕ್ಕೆ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಸೊ ಈಗ ನಾವು ಆಯುರ್ವೇದದಲ್ಲಿ ಯಾಕೆ ಈ ಫುಡ್ ತಗೊಂಡ್ರೆ ಹೀಗಾಗತ್ತೆ, ಈ ಫುಡ್ ತಗೊಂಡ್ರೆ ಹೀಗಾಗತ್ತೆ ಅಂತ ಹೇಳ್ತೀವಿ ಅಂದ್ರೆ, ಒಂದು ಫುಡ್ಗೆ ಅದರದೇ ಆದ ಒಂದು ಟೇಸ್ಟ್ ಇರುತ್ತೆ. ಆ ಟೇಸ್ಟಿನ ಆಕ್ಷನ್ಸ್ ಬಾಡಿ ಮೇಲೆ ಇರುತ್ತೆ. ಸೊ ಹಾಗೆ ಸ್ವೀಟ್ ಟೇಸ್ಟ್ಗೆ ಕೆಲವೊಂದು ಆಕ್ಷನ್ಸ್ ಬಾಡಿ ಮೇಲೆ ಇದೆ. ಇಟ್ ಇಸ್ ವೆರಿ ನರಿಶಿಂಗ್, ಇಟ್ ಇಸ್ ಬಿಲ್ಡಿಂಗ್, ಪ್ರೊಟೆಕ್ಟಿವ್, ಆಮೇಲೆ ಬೈಂಡ್ ಥಿಂಗ್ಸ್, ಈ ತರ ಎಲ್ಲ ಇದೆ. ಅದರಲ್ಲಿ ನಮಗೆ ಬರೋದು ಈ ಸಕ್ಕರೆ, ಬೆಲ್ಲ, ಜೇನುತುಪ್ಪ ಎಲ್ಲ ಮಧುರ ರಸಗಳೇ, ಬೇರೆ ಬೇರೆ ತರಹದ್ದು. ಸೊ ಒಂದ್ ಕಡೆ ಏನಾಗ್ತದೆ ಅಂದ್ರೆ ಈಗ ಮಧುರ ರಸ ಬಿಟ್ಟೇ ಬಿಡಬೇಕು ಅನ್ನೋದು ಏನು ಒಂದು ಮಾಡರ್ನ್ ಮತ್ತೆ ನ್ಯೂಟ್ರಿಷನ್ ಅಲ್ಲಿ ಬೆಳಕಿಗೆ ಬರ್ತಿದೆ, ಅದು ಆಯುರ್ವೇದ ಒಪ್ಪುವುದಿಲ್ಲ. ಯಾಕಂದ್ರೆ ಮಧುರ ರಸ ಇಸ್ ಒನ್ ಆಫ್ ದ ಪ್ರೈಮ್ ಟೇಸ್ಟ್ ದಟ್ ಇಸ್ ನೀಡೆಡ್ ಫಾರ್ ದ ಬಾಡಿ. ಸೊ ನೀವು ಒಂದು ಮೇಜರ್ ರಸನೇ ಬಿಟ್ಬಿಟ್ಟಾಗ ಎಗೈನ್ ನಿಮ್ಮ ಧಾತುಗಳು ಡಿಪ್ಲೀಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ನಿಮ್ಗೆ ಅಲ್ಲಿ ನರಿಶ್ಮೆಂಟ್ ಸಿಗೋದಿಲ್ಲ. ಬೆಲ್ಲಾನು ಆಯುರ್ವೇದ ಒಪ್ಕೊಳ್ಳುತ್ತೆ, ಸಕ್ಕರೆನೂ ಒಪ್ಕೊಳ್ಳುತ್ತೆ, ಎಲ್ಲದಕ್ಕೂ ಅದರದೇ ಆದ ಗುಣಗಳಿದೆ. ಸೊ ಈಗ ಆಯುರ್ವೇದದ ಮೊದಲ ನ್ಯೂಟ್ರಿಷನ್ ನಿಮಗೆ ಸೋರ್ಸ್ ಎಲ್ಲಿ ಸಿಗತ್ತೆ ಅಂದ್ರೆ ಆಯುರ್ವೇದದಲ್ಲೇ. ಕೆಂಪಕ್ಕಿ ಏನ್ ಮಾಡುತ್ತೆ, 60 ದಿನ ಇಟ್ಟಿದ್ದ ಹಳೆ ಅಕ್ಕಿ ದೇಹಕ್ಕೆ ಏನ್ ಮಾಡುತ್ತೆ, ಹೊಸ ಆಕರಣೆ ಹಾರ್ವೆಸ್ಟ್ ಆಗಿರೋ ಅಕ್ಕಿ ತಿಂದ್ರೆ ಏನಾಗತ್ತೆ, ಸೊಪ್ಪು ತಿಂದ್ರೆ ಏನಾಗುತ್ತೆ, ಪ್ರತಿ ಒಂದರದ್ದು ಅದರ ಗುಣ, ಅದು ದೇಹಕ್ಕೆ ಏನ್ ಮಾಡುತ್ತೆ ಅಂತ ಹೇಳ್ತಾರೆ. ಬೆಲ್ಲಕ್ಕೂ ಅದರ ಪ್ರಾಪರ್ಟೀಸ್ ಇದೆ, ಸಕ್ಕರೆಗೂ ಇದೆ. ಸೊ ಆಯುರ್ವೇದ ಅಂದಿದ ತಕ್ಷಣ ಬೆಲ್ಲನ್ ಮಾತ್ರ ಒಪ್ಕೊಳ್ತೀವಿ, ಸಕ್ಕರೆನ್ ಬಿಡ್ತೀವಿ ಅಂತ ಇಲ್ಲ. ದಟ್ ಇಸ್ ಅಗೈನ್ ರಾಂಗ್ ನೋಷನ್. ಎಲ್ಲದರ ಹೇಗೆ ಉಪಯೋಗ ಮಾಡಬೇಕು ಅನ್ನೋದು ಆಯುರ್ವೇದ ನಮ್ಗೆ ತಿಳಿಸ್ಕೊಡುತ್ತೆ. ಸೊ ಆ ಬೌಂಡ್ರಿಯಲ್ಲಿ ಮಾಡಿದ್ರೆ ಇಟ್ ವಿಲ್ ನಾಟ್ ಎಫೆಕ್ಟ್ ದ ಬಾಡಿ. ಆಯುರ್ವೇದ ಟ್ರೀಟ್ಮೆಂಟ್ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ನಾನು ಹೇಳಬೇಕು ಅಂತಂದ್ರೆ ಇಟ್ ಹ್ಯಾಸ್ ಬಿಕಮ್ ದ ವೆರಿ ಪರ್ಪಸ್ ಆಫ್ ಮೈ ಎಕ್ಸಿಸ್ಟೆನ್ಸ್. ನಾನು ಚಂದ್ರಿಕಾ ದೇಶಪಾಂಡೆ, ಆಯುರ್ವೇದ ವೈದ್ಯೆ ರಂಜನಿ ದೇಶಪಾಂಡೆ ನನ್ನ ತಂಗಿ. ಆದರೆ ನಿಜ ಹೇಳಬೇಕು ಅಂತಂದರೆ ನನಗವಳು ಬರೀ ತಂಗಿ ಮಾತ್ರ ಅಲ್ಲ, ಅದಕ್ಕೂ ಹೆಚ್ಚು. ನನ್ನ ಪ್ರತಿ ಹೆಜ್ಜೆಯಲ್ಲೂ ಅವಳೇ ನನ್ನ ಗೈಡ್, ನನ್ನ ಸಪೋರ್ಟ್. ಇನ್ನೂ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂತಂದರೆ ಅವಳು ನನ್ನ ಲೈಫ್ ಥೆರಪಿಸ್ಟ್. ನನ್ನ ಆಯುರ್ವೇದ ಜರ್ನಿ ಆ್ಯಕ್ಚುಲಿ ಶುರುವಾಗಿದ್ದು ಸುಮಾರು 14 ವರ್ಷಗಳ ಹಿಂದೆ, ವೆನ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಥಾಟ್ ಆಫ್ ಹ್ಯಾವಿಂಗ್ ಅ ಬೇಬಿ. ಸಾಮಾನ್ಯವಾಗಿ ಮಗುವಾಗೋ ಮುನ್ನ ನಾವು ಯಾರೂ ಹೆಲ್ತ್ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿರಲ್ಲ ಅಲ್ವಾ? ಆದರೆ ಒಮ್ಮೆ ಮಗುವಿನ ಆಲೋಚನೆ ಶುರುವಾದ ಕೂಡಲೇ ನಮ್ಮ ಪ್ರತಿ ನಿರ್ಧಾರವು ಇಂಪಾರ್ಟೆಂಟ್ ಅನಿಸೋಕ್ಕೆ ಶುರುವಾಗುತ್ತೆ. ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಹೇಗಿರಬೇಕು, ಹೀಗೆ ಪ್ರತಿಯೊಂದರಲ್ಲೂ ಹೆಚ್ಚು ಗಮನ ಕೊಡೋಕ್ಕೆ ಶುರು ಮಾಡ್ತೀವಿ. ಸೊ ಹೆಲ್ತ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಮಾಡರ್ನ್ ಸೈನ್ಸ್ ಕೊಡೋ ಹೆಲ್ತ್ ಇನ್ಫಾರ್ಮೇಷನ್ ಇದೆಯಲ್ಲ, ಅದು ತುಂಬ ಕನ್ಫ್ಯೂಸಿಂಗ್ ಆಗಿತ್ತು ನನಗೆ. ಇವತ್ತು ಯಾವುದೋ ಒಂದು ರಿಸರ್ಚ್ ಟ್ರೆಂಡಿಂಗ್ ಆಗಿರುತ್ತೆ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೇ ತಿಂಗಳ ನಂತರ ಅದೇ ರಿಸರ್ಚ್ ಇದು ಅಷ್ಟೊಂದು ಒಳ್ಳೆಯದಲ್ಲ ಅಂತಲೂ ಹೇಳ್ತಾರೆ. ಮಾಹಿತಿ ಹೀಗೆ ನಿರಂತರವಾಗಿ ಬದಲಾಗ್ತಾ ಇತ್ತು. ಆದರೆ ಆಯುರ್ವೇದ ಹಾಗಲ್ಲ. 5000 ವರ್ಷಗಳಿಂದ ಒಂದೇ ತತ್ವ, ಒಂದೇ ತರ್ಕ, ಒಂದೇ ಸ್ಪಷ್ಟತೆ. ಇದು ಇವತ್ತು ನಾಳೆ ಬಂದು ಹೋಗೋ ಟ್ರೆಂಡ್ ಅಲ್ಲ. ದಿಸ್ ಇಸ್ ಟೈಮ್ಲೆಸ್. ಇದು ಫ್ಯಾಷನ್ ಅಲ್ಲ, ನಮ್ಮ ಆರೋಗ್ಯದ ಫೌಂಡೇಶನ್. ನಾನು ಹೀಗೆ ಆಯುರ್ವೇದದ ಬಗ್ಗೆ ಓದಿದಷ್ಟು, ತಿಳಿದುಕೊಂಡಷ್ಟು ನನಗೆ ರಿಯಲೈಸ್ ಆಗಿದ್ದು ಏನಂದರೆ, ನಮ್ಮ ಕಲ್ಚರ್ನಲ್ಲಿ ಇರೋ ಉಪವಾಸ, ಪೂಜೆ, ವಿಧಿವಿಧಾನಗಳು, ದಿನಚರಿ ಇವೆಲ್ಲದರ ಹಿಂದೆ ಆಯುರ್ವೇದದ ಆಳವಾದ ಅರ್ಥವಿದೆ. ನಮಗೆ ಕೇವಲ ಅದರ ಕಾರಣ ಗೊತ್ತಿರಲಿಲ್ಲ ಅಷ್ಟೆ.
ಇನ್ನು ಈಗಂತೂ ಏನೇ ನನಗೆ ಸಣ್ಣ ಪುಟ್ಟ ಡೌಟ್ಸ್ ಬರಲಿ, ನಾನು ಮೊದಲು ಅಥವಾ ನನಗೆ ಕನ್ಫ್ಯೂಷನ್ ಇರಲಿ, ನಾನು ಮೊದಲು ಕಾಲ್ ಮಾಡೋದು ನನ್ನ ತಂಗಿಗೇನೆ. ಫುಡ್, ಲೈಫ್ ಸ್ಟೈಲ್, ಡೈಜೆಷನ್, ಮಕ್ಕಳ ಆರೋಗ್ಯ ಏನೇ ಇರಲಿ ನಾನು ಕೇಳೋದು ಫಸ್ಟ್ ಅವಳನ್ನೇ. ನನ್ನ ತಂಗಿ ಅವಳ ಪೇಷಂಟ್ಸ್ ಬಗ್ಗೆ ಅವರು ಗುಣಮುಖರಾದರು ಅನ್ನೋ ಕಥೆಗಳನ್ನು ಹೇಳಿದಾಗ ನನಗೆ ತುಂಬ ಖುಷಿಯಾಗತ್ತೆ. ಇಷ್ಟೊಂದು ಜನರನ್ನು ಅವಳು ಹೀಲ್ ಮಾಡ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅವಳು ವೇದಿಕೆ ಮೇಲೆ ಮಾತಾಡ್ತಾ ಇರುವಾಗ ಅಥವಾ ಇಂಟರ್ವ್ಯೂ ಕೊಡ್ತಾ ಇರುವಾಗ ನಾನು ಮನಸ್ಸಿನಲ್ಲೇ ಅಂದ್ಕೊಳ್ತೇನೆ, ನನ್ನ ಜೊತೆ ಜಗಳ ಆಡ್ತಾ ಇದ್ದ ಪುಟ್ಟ ತಂಗಿ ಎಲ್ಲಿ ಹೋದ್ಲು ಅಂತ. ಇವತ್ತು ಅವಳು ಇಷ್ಟು ಮೆಚ್ಯೂರ್, ವೆಲ್ ಲರ್ನೆಡ್ ಮತ್ತು ಡೆಡಿಕೇಟೆಡ್ ಆಯುರ್ವೇದ ವೈದ್ಯ ಆಗಿ ನಿಂತಿದ್ದಾಳೆ. ಅವಳಿಗೆ ಆಯುರ್ವೇದದ ಕಡೆಗೆ ಇರೋ ಡೆಡಿಕೇಶನ್ ನೋಡೋದೇ ಒಂದು ಖುಷಿ. ಇದನ್ನು ಬರೀ ಮಾತುಗಳಲ್ಲಿ ಹೇಳೋದು ಅಷ್ಟು ಸುಲಭ ಅಲ್ಲ. ನಾನು ಅವಳ ಭವಿಷ್ಯದ ಸಾಧನೆಗಳಿಗೆ ಶುಭ ಹಾರೈಸುತ್ತೇನೆ. ದೇವರು ಅವಳಿಗೆ ಹೀಗೆ ಹೆಚ್ಚು ಹೆಚ್ಚು ಜನರನ್ನು ಹೀಲ್ ಮಾಡೋ ಶಕ್ತಿ ಕೊಡಲಿ. ಆಯುರ್ವೇದವನ್ನು ಪೂರ್ತಿ ದೇಶ ಹಾಗೂ ಜಗತ್ತಿನಲ್ಲಿ ಪ್ರಚಾರ ಮಾಡುವಷ್ಟು ಸ್ಥೈರ್ಯ ಕೊಡಲಿ ಅಂತ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. I can say I live Ayurveda, I breathe Ayurveda, I eat Ayurveda. ಸೊ ಇವತ್ತು ನಾನಿಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಒಂದು ಶಕ್ತಿ ಕೊಟ್ಟಿರೋದು, ಆ ಜ್ಞಾನ ಕೊಟ್ಟಿರೋದು ಆಯುರ್ವೇದ. ನಾನು ಪೇಷಂಟ್ಸ್ನ ನೋಡಿ ಒಂದು ಧರ್ಮದ ಚೌಕಟ್ಟಲ್ಲಿ ಇಫ್ ಯು ಆರ್ ಏಬಲ್ ಟು ಲೀಡ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಬೋತ್ ಆರ್ ಆಯುರ್ವೇದ ಡಾಕ್ಟರ್ಸ್. ಸೊ ನಾವು ಒಂದು ಜೀವನ ನಡೆಸ್ತಿದ್ದೀವಿ ಅಂದರೆ ಇಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಆಯುರ್ವೇದ. ಸೊ ಆಯುರ್ವೇದದಿಂದ ನಾನು ಪೇಷಂಟ್ಸ್ನ ನೋಡ್ತೀನಿ ಅನ್ನೋದಕ್ಕಿಂತ ನಾವು ನಮ್ಮ ಹತ್ರ ಬರೋ ಆರೋಗ್ಯಾಕಾಂಕ್ಷಿಗಳು ಅಂತ ನಾನು ನಮ್ಮ ಯಜಮಾನರು ಯಾವಾಗಲೂ ಕರಿತೀವಿ. ವಿ ಡೋಂಟ್ ವಾಂಟ್ ಟು ಅಡ್ರೆಸ್ ದೆಮ್ ಆಸ್ ಪೇಷಂಟ್ಸ್. ಸೊ ಆರೋಗ್ಯವನ್ನು ಆಕಾಂಕ್ಷೆ ಇಟ್ಕೊಂಡು ಬರುವಂಥವ್ರು ಅಂತ. ಸೊ ಅವರಿಗೆ ನಾವು ಎಲ್ಲೋ ಒಂದು ಕಡೆ ವಿ ಆರ್ ಏಬಲ್ ಟು ಗೈಡ್ ದೆಮ್. ನಮಗೆ ಅವರು ಪದೇ ಪದೇ ಬರಬೇಕು ಅನ್ನೋದು ನಮ್ಮ ಆಸೆ ಅಲ್ಲ. ಎಷ್ಟು ಬೇಗ ಅವ್ರು ನಮ್ಮ ಹತ್ರ ಬರದೇ ಇರೋಂಗಾಗುತ್ತೋ ಅದು ನಮಗೆ ಹೆಚ್ಚು ಒಂದು ತೃಪ್ತಿ ಕೊಡುತ್ತೆ. ಸೊ ಅದನ್ನು ನಾವೆಲ್ಲೋ ಮಾಡ್ಲಿಕ್ಕೆ ಆಗ್ತಿದೆ ಆ್ಯಂಡ್ ದಟ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಆಯುರ್ವೇದ ಅಂತ. ಯಾಕಂದರೆ ಈಗ ಸಿನಾರಿಯೋ ತಗೊಂಡ್ರೆ ನೀವು ಹೇಳ್ದಂಗೆ ಎಲ್ಲವೂ ನಾವು ವಿರುದ್ಧವಾಗೇ ಮಾಡ್ತಾ ಇದ್ದೀವಿ. ಸೊ ಆಯುರ್ವೇದ ನಾವು ಒಂದು ಶಿಸ್ತಲ್ಲಿ, ಒಂದು ಫ್ಯಾಮಿಲಿಯಲ್ಲಿ ಡಿಸಿಪ್ಲಿನ್ ಆಗಲಿ, ನಮ್ಮ ಆಹಾರದಲ್ಲಿ ಈವನ್ ವಿ ಆರ್ ಏಬಲ್ ಟು ಫಾಲೋ ಆ್ಯಂಡ್ ಈವನ್ ವಿ ಆರ್ ಏಬಲ್ ಟು ಟೆಲ್ ಇಟ್ ಟು ಅದರ್ ಪೀಪಲ್. ಸೊ ಹೀಗೆ ಮಾಡಿದ್ರೆ ಹೀಗಾಗತ್ತೆ, ಮಾಡಬೇಡಿ ಅಂತ. ಸೊ ಔಷಧಿಯನ್ನು ಕೊಟ್ಟು ಡಾಕ್ಟರ್ಸ್ ಅನ್ಸ್ಕೊಳ್ಳೋದಕ್ಕಿಂತ ಔಷಧಿಯನ್ನು ತಗೊಳ್ದಿರ ಹೇಗೆ ನಾವು ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತ ನಮಗೆ ಹೇಳ್ಕೊಟ್ಟಿರೋದು ಆಯುರ್ವೇದ. So I owe everything to Ayurveda and Ayurveda is the biggest Vaidyakiya Shastra, madam. So that is Ayurveda for me. ಮೇಡಮ್, ಎಲ್ಲಾ ಡಾಕ್ಟರ್ ನಿಮ್ ತರನೇ ಆಲೋಚನೆ ಮಾಡಿದ್ರೆ ಕ್ಲಿನಿಕ್ ಯಾವ್ದು ಇರೋದೇ ಇಲ್ಲ, ಪೇಷಂಟ್ ರೈಟ್. ಸೊ ಮುಂದಿನ ಯೋಜನೆ, ಪ್ರಾಜೆಕ್ಟ್ ಏನ್ ಮಾಡ್ಬೇಕು ಅಂತ ಮತ್ತೆ ಏನ್ ಡೆವಲಪ್ಮೆಂಟ್ ಮಾಡ್ಬೇಕು? ಈಗ ಸದ್ಯಕ್ಕೆ ನಾನು ಬೈ ಪ್ರೊಫೆಷನ್ ಐ ಆಮ್ ಅನ್ ಆಯುರ್ವೇದ ಸರ್ಜನ್. ಸೊ ನಂದು ಶಲ್ಯ ಚಿಕಿತ್ಸೆಯಲ್ಲಿ ನಂದು ಕ್ಲಿನಿಕ್ ನಡೀತಿತ್ತು. ಬಟ್ ಆಫ್ ಲೇಟ್ ಒಂದು 5 ದೇರ್ ಇಸ್ ಅನ್ ಆಡೆಡ್ ಡಿಟೂರ್ ಅಂತಾನೆ ಹೇಳ್ಬೋದು. ದಟ್ ಈ ಎಸ್ಪೆಷಲಿ ಪ್ರೆಗ್ನೆನ್ಸಿ, ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಇಂದ ಹಿಡಿದು ಪ್ರೀ ಪ್ರೆಗ್ನೆನ್ಸಿ ಆಂಟಿನೇಟಲ್ ಕೇರು, ಆಮೇಲೆ ನನ್ನ 2 ಪ್ರೆಗ್ನೆನ್ಸಿ ಜರ್ನಿ ಆದ್ಮೇಲೆ ಸೊ ಈ ಪ್ರೆಗ್ನೆಂಟ್ ಲೇಡೀಸ್ ಜೊತೆ ಒಂದು ವೆರಿ ನಿಕಟವಾದ ಸಂಬಂಧ. ಸೊ ಐ ಹ್ಯಾವ್ ಆಲ್ಸೋ ಟೇಕನ್ ಅಪ್ ದಟ್ ಆಲ್ಸೋ ಆಸ್ ಅನ್ ಆಡೆಡ್ ಪಾರ್ಟ್ ಆಫ್ ಮೈ ಪ್ರೊಫೆಷನ್. ಸೊ ಈಗ ಸದ್ಯಕ್ಕೆ ಐ ಆಮ್ ಮೋರ್ ಇನ್ ಟು, ಅಂದ್ರೆ ಈವನ್ ಮೀ ಅಂಡ್ ಮೈ ಹಸ್ಬೆಂಡ್ ವಿ ಆರ್ ಗೈಡಿಂಗ್ ಈವನ್ ಪ್ರೆಗ್ನೆಂಟ್ ಲೇಡೀಸ್. ಈಗ ಕನ್ಸೆಪ್ಷನ್ ಅಲ್ಲಿ ಪ್ರಾಬ್ಲಮ್ಸ್ ಇರೋರಿಗೆ ಥ್ರೂ ಆಯುರ್ವೇದ ಹೇಗೆ ಟ್ರೀಟ್ಮೆಂಟ್ ಕೊಡೋದು, ಆಗಿದ್ರೂ ಹೆಲ್ತ್ ಪ್ರೆಗ್ನೆನ್ಸಿಯನ್ನು ಹೇಗೆ ಮೇಂಟೈನ್ ಮಾಡೋದು, ಜೊತೆಗೆ ಒಂದು ಹೊಸದಾಗಿ ಒಂದು ಪಾರ್ಟ್ ಆಫ್ ಮೈ ಲೈಫ್ ಅಂತಾನೆ ಹೇಳ್ಬೋದು. ಈಗ ಗರ್ಭ ಸಂಸ್ಕಾರದ ಬಗ್ಗೆ ಹೆಚ್ಚು ಹೆಚ್ಚು ಜನರಿಗೆ ಐ ಆಮ್ ಟ್ರೈಂಗ್ ಟು ಗಿವ್ ಅವೇರ್ನೆಸ್. ಯಾಕಂದ್ರೆ ಅಲ್ಲಿಂದಾನೇ ಶುರು ಅನ್ನೋದು ಒಂದು ವೆರಿ ಸ್ಟ್ರಾಂಗ್ಲಿ ಸ್ಟ್ರೈಕ್ ಆಗಿದ್ದು ನನ್ನ ಪ್ರೆಗ್ನೆನ್ಸಿಯಲ್ಲಿ. ಸೊ ಹಾಗಾಗಿ ಇದು ನನ್ನ ನಾರ್ಮಲ್ ಪ್ರಾಕ್ಟೀಸ್ ಜೊತೆಗೆ ದಿಸ್ ಇಸ್ ಅನದರ್ ನ್ಯೂ ಥಿಂಗ್ ವಾಟ್ ಐ ಹ್ಯಾವ್ ಬೀನ್ ಡೂಯಿಂಗ್ ಸಿನ್ಸ್ 5 years, ಮೇಡಮ್. ಸೊ ಈಗ ಸದ್ಯಕ್ಕೆ ಈಗ ತಾನೇ 5 ತಿಂಗಳ ಮಗು ಇದೆ ನನಗೆ, 2ನೇ ಮಗ. ಸೊ ವೆರಿ ಸ್ಲೋಲಿ ಕಮಿಂಗ್ ಬ್ಯಾಕ್ ಟು ಪ್ರಾಕ್ಟೀಸ್. ಎಸ್, ಯು ಆರ್ ಡೂಯಿಂಗ್ ಅ ವೆರಿ ಫ್ಯಾಬ್ಯುಲಸ್. ತುಂಬಾ ಶ್ಲಾಘನೀಯವಾದ ಒಂದು ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್. ಸೊ ಯಾರೇ ನಿಮ್ಮನ್ನ ಸಂಪರ್ಕಿಸಬೇಕು ಅಂತಂದ್ರೆ ನಿಮ್ಮ ಕ್ಲಿನಿಕ್ ಎಲ್ಲಿ ಭೇಟಿ ಮಾಡಬಹುದು, ಯಾವ ತರ, ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಮುಖೇನ ನಿಮ್ಮನ್ನ ಭೇಟಿ ಮಾಡಬಹುದಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸೊ ನಮ್ಮ ಕ್ಲಿನಿಕ್ ಬಂದು JP ನಗರ ಬೆಂಗಳೂರಲ್ಲಿ 7th phase ಅಲ್ಲಿ ಶ್ರೀ ತುಳಸಿ ಆಯುರ್ವೇದ
ಅಂತ. ಸೊ ಇನ್ನೊಂದು ಶ್ರೀ ಧಾತ್ರಿ ಆಯುರ್ವೇದ ಅಂತ ಕತ್ರಿಗುಪ್ಪೆ ಬನಶಂಕರಿಯಲ್ಲಿದೆ, ಎರಡು ಬೆಂಗಳೂರಲ್ಲೇ ಇರುವಂತದ್ದು. ಸೊ ಇಫ್ ವಾಂಟ್ಸ್ ಟು, ಅಂದ್ರೆ ಫ್ರಮ್ ಔಟ್ಸೈಡ್, ಈಗ ಸಾಕಷ್ಟು ಜನ ಬೇರೆ ಕಡೆಯಿಂದಾನು ಕರೆ ಮಾಡ್ತಾರೆ, ಲೈಕ್ ವಿದೇಶದಿಂದ ಕೂಡ. ಸೊ ಅವರಿಗೆ ಯೂಶ್ಲಿ ಥ್ರೂ ದ ಮೇಲ್ ಆರ್ ಥ್ರೂ ವಾಟ್ಸ್ಆಪ್ ಕಾಲ್ಸ್ ನಾವು ಕನೆಕ್ಟ್ ಆಗ್ತೀವಿ ಅಂಡ್ ವಿ ಟ್ರೈ ಟು ಹೆಲ್ಪ್ do the best from our side. So ಹಾಗಿದ್ದಲ್ಲಿ I am ready to share my WhatsApp number also, and also my Gmail ID. So with that we can connect through, madam. ಎಸ್, ಬೆಂಗಳೂರಲ್ಲಿ ಇರೋರ್ಗಂತೂ ಏನು ಪ್ರಾಬ್ಲಮ್ಮೇ ಬರಲ್ಲ. ನಿಮ್ಮಂತ ವೈದ್ಯರು ಅಲ್ಲೇ ಸಿಕ್ಬಿಡ್ತಾರ ಅವರು. ಇಲ್ಲಿ ದೇಶ ವಿದೇಶಗಳಲ್ಲಿ ನೀವು ಮೆನ್ಷನ್ ಮಾಡಿದ ಹಾಗೆ ಇರುವಂತವ್ರಿಗೂ ಕೂಡ ನೀವು ಮಾರ್ಗದರ್ಶನ ಕೊಡ್ತಾ ಇರೋದು, ಅವ್ರಿಗೂ ಕೂಡ ಚಿಕಿತ್ಸೆಗೆ ಮಾರ್ಗವನ್ನ ತೋರಿಸ್ತಾ ಇರೋದು, ಎಲ್ರು ಕೂಡ ಧನ್ಯರೇ. ಸೊ ಆಯುರ್ವೇದ ಎಷ್ಟು ಅದ್ರದೇ ಒಂದು ಮೂಲತೆ, ಒಂದು ಸ್ಥಿರತೆಯನ್ನ ಕಾಪಾಡ್ಕೊಂಡ್ ಬಂದಿದ್ಯೋ, ನಿಮ್ಮಂತ ವೈದ್ಯರು ಕೂಡ ಅಷ್ಟೇ ಅದ್ರಲ್ಲಿ ಭಾಗಿಯಾಗಿದ್ದೀರಾ ಅಂತ ಕೇಳಲಿಕ್ಕೇನೆ ಖುಷಿ ಆಗತ್ತೆ ಮೇಡಮ್. ಒಟ್ಟಾರೆ ನನಗಂತೂ ತುಂಬಾನೇ ಇನ್ಸೈಟ್ಫುಲ್ ವಿಡಿಯೋ ಆಗಿತ್ತು. ಅದು ಆಯುರ್ವೇದದ ಬಗ್ಗೆ ಹಲವಾರು ವಿಷಯಗಳ ಚರ್ಚೆ ನಾವು ಮಾಡಿದ್ವಿ ನಿಮ್ಮೊಟ್ಟಿಗೆ, ಅಂಡ್ ಹಲವಾರು ರೆಮಿಡೀಸ್ ನ ಕೂಡ ನೀವು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀರಾ. ನನ್ಗಂತೂ ತುಂಬಾ ಖುಷಿ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ವೈಯಕ್ತಿಕವಾಗಿ ನಿಮ್ಮ ಈ ಸಂದರ್ಶನ? ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಕೇಳೋ ಆಸೆ. ಸೊ ನಿಮ್ಮ ಈ ಪ್ಲಾಟ್ಫಾರ್ಮ್ ಇಂದ ನೀವು ಹೇಳ್ದಂಗೆನೆ ಐ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ. ಒಂದು, ನಾನು ಮತ್ತೆ ನನ್ನ ಮುತ್ತಾತನ ನೆನಪಿಸ್ಕೊಳ್ತೇನೆ, ಶಾಮಣ್ಣ ತಾತನ್ನ. ಅವರ ಆಶೀರ್ವಾದಕ್ಕೆ ಥ್ಯಾಂಕ್ ಯು. ಮತ್ತೆ ಇವತ್ತು ನಾವೇನು ಇಲ್ಲಿ ಕೂತು ಒಂದು ಆಯುರ್ವೇದ ಶಾಸ್ತ್ರದ ಒಂದು ಪರಿಚಯನ ಬೇರೆಯವರಿಗೆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳಲಿಕ್ಕೆ ನನ್ನ ಆಯುರ್ವೇದದ ಗುರುಗಳು ಎಲ್ಲರೂ ಕಾರಣ. ಸೊ ನಾವೇನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅದು ಕೂಡ. ಸೊ ಆ ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರನ ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬಹಳ ಖುಷಿ ಆಗ್ತಿದೆ, ನೀವು ಅಲ್ಲಿ ಅಷ್ಟು ದೂರದ ದೇಶದಲ್ಲಿ ಇದ್ದೀರಾ, ವಿದೇಶದಲ್ಲಿ ಇದ್ದೀರಾ, ಬಟ್ ಆದ್ರೂ ನೀವು ಯು ಟುಕ್ ಅಪ್ ಆಲ್ ದ ಪೇನ್ ಇನ್ ಕನೆಕ್ಟಿಂಗ್. ಸೊ ಈ ಆನ್ಲೈನ್ ಪ್ಲಾಟ್ಫಾರ್ಮ್ನ ಮೂಲಕ ಈ ಒಂದು ಮಾಹಿತಿನ ಸುಮಾರು ಜನರಿಗೆ ಕೊಡಬೇಕು ಅಂತ. ಸೊ ನಿಮ್ಮ ಪ್ರಯತ್ನದಿಂದ ನಾಟ್ ಜಸ್ಟ್ ಹಿಯರ್ ಇನ್ ಇಂಡಿಯಾ, ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಜಾಸ್ತಿ ಜನ ಸ್ವಲ್ಪ ಇನ್ಫ್ಲೂಯೆನ್ಸರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅಥೆಂಟಿಕ್ ಆಯುರ್ವೇದದ ಒಂದು ನಾಲೆಜ್ ನ ಕೊಡೋರು. ಬಟ್ ಎಲ್ಲೋ ಆ ಕಡೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ಅಂಥವ್ರಿಗೆಲ್ಲರಿಗೂ ನಿಮ್ಮ ಒಂದು ವ್ಯೂವರ್ಸ್ಗೆ ನೀವು ಇದರ ಒಂದು ಸಂದೇಶನ ಕೊಡ್ಲಿಕ್ಕೆ ತುಂಬಾನೇ ಒಂದು ಸ್ಟ್ರಾಂಗ್ ಮೀಡಿಯಂ ಆಗಿ ನಿಂತಿದ್ದೀರಾ. ಸೊ ಮೈ ಹಾರ್ಟ್ ಫಿಲ್ ಥ್ಯಾಂಕ್ಸ್ ಟು ಯು ಮೇಡಮ್. ಥ್ಯಾಂಕ್ಸ್ ಫಾರ್ ಆಲ್ ದ ಸೋಷಿಯಲ್ ವರ್ಕ್ ಅಂಡ್ ಒಂದು ಸೊಸೈಟಿಗೆ ನಾವು ಒಂದು ಸಿಟಿಸನ್, ನಾವು ಎಲ್ಲೇ ಯಾವುದೇ ಭೂಮಿಯ ಯಾವುದೇ ಭಾಗದಲ್ಲಿರಲಿ, ಆಸ್ ಸಿಟಿಸನ್ಸ್ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಸಮಥಿಂಗ್ ಟು ದ ಸೊಸೈಟಿ. ಸೊ ನೀವು ಈ ಮೂಲಕ ಯು ಆರ್ ಟ್ರೈಂಗ್ ಟು ಬ್ರಿಂಗ್ ಇನ್ ಪೀಪಲ್ ಅಂಡ್ ಟ್ರೈಂಗ್ ಟು ಕನೆಕ್ಟ್ ದೆಮ್ ವಿತ್ ದಿ ಅದರ್ ಪಾಪ್ಯುಲೇಷನ್. ಸೊ ನಿಮ್ಮ ಕೆಲಸ ಒಂದು ಥ್ಯಾಂಕ್ ಯು. ನನಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಕೊಟ್ಟಿದ್ದು ನನ್ನ ಗೆಳತಿ ಚಂದ್ರಿಕಾ ಅವರು. ಅವರ ಒಂದು ವಿಡಿಯೋ ರೆಕಾರ್ಡಿಂಗು ಕೂಡ ಮಾಡಿದ್ದೀನಿ ನಾನು. ಸೊ ಅವ್ರ ಮುಖೇನ ನಿಮ್ಮನ್ನ ಭೇಟಿ ಮಾಡಿ ನನಗಂತೂ ತುಂಬಾ ಖುಷಿ ಆಯ್ತು, ಎಲ್ರಿಗೂ ಕೂಡ ತುಂಬಾ ಖುಷಿ ಆಯ್ತು. ಆದಷ್ಟು ಎಲ್ರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲಾಂಟಾ ಅಥವಾ ಕೆನಡಾದ ಕನ್ನಡಿಗರು, ಯಾವುದೇ ಪ್ರಾಂತ್ಯದಿಂದ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಒಂದು ಮಾಹಿತಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಯುರ್ವೇದ ಯಾವತ್ತಿದ್ರು ಆಯುರ್ವೇದನೇ ರೀ. ಎಷ್ಟೇ ಮಾಡರ್ನ್ ಸೈನ್ಸ್ ಬೆಳೆದ್ರೂ ಕೂಡ ನಮ್ಮ ಮೂಲ ಆಯುರ್ವೇದನ ನಾವು ಮರಿಲಿಕ್ಕೆ ಆಗೋದೇ ಇಲ್ಲ. ಸೊ ಎಲ್ರು ಕೂಡ ಇಂತಹ ಡಾಕ್ಟರ್ಸ್ ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಹಲವಾರು ರೀತಿಯಲ್ಲಿ ಪರಿಹಾರಗಳನ್ನ ಇವರು ಸುಲಭವಾಗಿ ಸುಲಲಿತವಾಗಿ ಕೊಡ್ತಾರೆ. ಸೊ ಅವರ ಒಂದು ಮಾರ್ಗದರ್ಶನ, ಸಂದರ್ಶನ ಎಲ್ಲನೂ ಕೂಡ ನೀವು ಮಾಡ್ಕೊಂಡು ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಬಿಕಾಸ್ ಆರೋಗ್ಯನೇ ಭಾಗ್ಯ. ಎಷ್ಟೇ ದುಡ್ಡಿದ್ರು ಕೊನೆಯಲ್ಲಿ ನಮ್ಗೆ ಏನು ಹೊತ್ಕೊಂಡು ಹೋಗಲ್ಲ. ಆರೋಗ್ಯವಾಗಿದ್ರೆ ನಾವ್ ಏನ್ ಬೇಕಾದ್ರೂ ಸಾಧಿಸಬಹುದು. ಮೇಡಮ್, ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಹೋಪ್ ನಿಮ್ಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೋತೀನಿ. ಸೊ ಧನ್ವಂತ್ರಿ ಮಂತ್ರವೇ ಹೇಳತ್ತೆ, ಎಷ್ಟೇ ಆಯುರ್ವೇದ ಸಮಸ್ಯೆ ಇದ್ರೂ ಕೂಡ ಆ ಒಂದು ಮಂತ್ರದಲ್ಲೇನೆ ಕೂಡ ನಮಗ್ ಪರಿಹಾರ ಸಿಗತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಯಾವ ರೀತಿ ಕೃತಜ್ಞತೆಯನ್ನ ಹೇಳ್ಬೇಕು ನನಗೆ ಗೊತ್ತಿಲ್ಲ, ಬಟ್ ದೈವದ ರಕ್ಷೆ ಸದಾ ನಿಮ್ಮ ಮೇಲಿರ್ಲಿ. ಸೊ ಹೀಗೆ ಎಲ್ಲರ ಆರೋಗ್ಯಕ್ಕೂ ನೀವು ಭಾಗಿಯಾಗಿ ಅಂತ ಕೇಳ್ಕೊಂಡು ಎಂಡ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವಿ ವಿಶ್ ಯು ಗುಡ್ ಲಕ್ ಫ್ರಮ್ ಅವರ್ ಚಾನಲ್. ಥ್ಯಾಂಕ್ ಯು ಮೇಡಮ್. ಧನ್ವಂತರೇ ನಮಃ. ಥ್ಯಾಂಕ್ ಯು.